ಅವರು ನಮ್ಮ ಜೊತೆ ಇದ್ದಾರೆ. ಬಟ್ ರಂಗಭೂಮಿ ನಂಟು ನೀವು ಬಿಟ್ಟಿಲ್ಲ ಅನ್ನೋದು ಬಹಳ ಖುಷಿ ಆಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಎನ್ಕರೇಜ್ಮೆಂಟ್ ಇರಲಿಲ್ಲ. ಅದು ನಾನು ನಾಟಕಗಳನ್ನೆಲ್ಲ ಕದ್ದು ಮಾಡ್ತಾ ಇದ್ದೆ ಹೈಸ್ಕೂಲ್. ಕದ್ದು ಮಾಡ್ತಿದ್ರಿ, ಸರ್ಟಿಫಿಕೇಟ್ ಹರಿದ್ರಿ? ಹರಿದು ಬಿಟ್ಟ ಏನ್ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಮನೇಲಿ ಒಂದು ಕೋಲ್ ಇಟ್ಕೊಂಡು ಅದನ್ನ ವೀಣೆ ತರ ಹಿಂಗ್ ನುಡಿಸ್ಕೊಂಡು ಎಲ್ಲ. ಇನ್ನೇನು ಎಷ್ಟು ಇಷ್ಟಪಟ್ರಿ ಅಂದ್ರೆ ವೀಣಾನೇ. ಟಿವಿಕೆ ಪಕ್ಷದ ಯಶಸ್ಸನ್ನ ನಾವೆಲ್ಲರೂ ನೋಡ್ತಾ ಇದ್ವಿ. ಬಹುಶಃ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಆಗ್ತಿತ್ತ ಅದು? ಅವರು ಕಿರುತೆರೆ ಮತ್ತೆ ಸಿನಿಮಾ ಒಬ್ವಿಯಸ್ಲಿ ಪ್ರೆಷರ್ ಇರುತ್ತೆ. 5ನೇ ತಾರೀಕು ಅಂದ್ರೆ 5ನೇ ತಾರೀಕೆ ದುಡ್ಡು ಬರ್ತಾ ಇತ್ತು. ಈಗ ಕಲಾವಿದರಿಗಾಗಿ ಒಳ್ಳೇದಕ್ಕಾಗಿ ಇದಕ್ಕಾಗಿ ಮಾಡ್ತಾ ಇದೀವಿ ಪ್ರೊಡಕ್ಷನ್ ಅಂದ್ರೆ ಯಾರು ಮಾಡಕ್ ಹೇಳಿದ್ರು ಅದನ್ನ? ನಿರ್ಮಾಪಕರೆಲ್ಲ ಹೆಚ್ಚಿನ ಲಾಭ ಬಂದ್ಬಿಡ್ಬೇಕು ಅನ್ನೋ ಕಾರಣಕ್ಕೆ ಚಾನಲ್ಲೇ ಇದ್ದೇ ಆರ್ಟಿಸ್ಟ್ ಬೇಕು ಅಂತ ಹೇಳಿ ಹಾಕಿಸ್ತಾರೆ. ಇಲ್ಲದೆ ಇದ್ರೆ 3 ಕಾಸಿಗೂ ಸಿಗ್ತಾರೆ, 6 ಕಾಸಿಗೂ ಸಿಗ್ತಾರೆ. ಅವ್ರಿಗೆ ಹುಚ್ಚಿರಬಹುದು, ಅವ್ರನ್ನ ಹಾಕೋತಾರೆ. ಯಾಕಂದ್ರೆ ಕಲಾ ಸೇವೆ ಮಾಡ್ತಿದ್ವಿ. ಏನ್ ಸೇವೆ ರೀ? ನಾನು ಮಾಡಿದ ಕೆಲ್ಸಕ್ಕೆ ದುಡ್ಡು ತಗೋತಾ ಇದ್ದೀನಿ, ಸೇವೆನೂ ಇಲ್ಲ ಬಾವೇನೂ ಇಲ್ಲ ಅಂತ. ಕರೆಕ್ಟ್ ಅದು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿವಾರದಂತೆ ಇವತ್ತು ಒಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾನು ಏನಂತ ಇಂಟ್ರಡ್ಯೂಸ್ ಮಾಡಲಿ ಅನ್ನೋದೇ ನನ್ನ ದೊಡ್ಡ ಕನ್ಫ್ಯೂಷನ್. ಯಾಕಂದರೆ ಇವರು ರಂಗಕರ್ಮಿ ಅಂತ ಇಂಟ್ರಡ್ಯೂಸ್ ಮಾಡಲಾ, ನಟ ಅನ್ಲಾ, ಬರಹಗಾರರು ಅನ್ಲಾ, ಅಥವಾ ಸಾಹಿತ್ಯ ಪ್ರೇಮಿ ಅನ್ಲಾ. ಆದರೆ ಒಂದು ಹೆಸರು ಹೇಳಿದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬಿಡತ್ತೆ. ಸುಂದರ್ ವೀಣಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಆಕ್ಚುಲಿ ಸರ್ ಹೇಳ್ತಾ ಇದ್ರು ಸುಂದರ್ ರಾಜ್ ಅನ್ನೋದು ನನ್ನ ಪೂರ್ತಿ ಹೆಸರಾಗಿತ್ತು. ಆದ್ರೆ ಸುಂದರ್ ರಾಜ್ 2 ಸುಂದರ್ ರಾಜ್ಗಳ ಕ್ಲಾಶಿನ ನಡುವೆ ನನ್ನ ರಾಜ್ಗೆ ಕತ್ತರಿ ಬಿತ್ತು. ವೀಣಾ ಜೊತೆ ಆದ್ರು ನನಗೆ ಅಂತ ಹೇಳ್ತಾ ಇದ್ರು. ಹೇಗಿದೆ ಸರ್ ಲೈಫು? ನಡೀತಾ ಇದೆ ಮೇಡಮ್. ಅಂದ್ರೆ 6ಕ್ಕೆ ಏರಿಲ್ಲ 3ಕ್ಕೆ ಇಳಿದಿಲ್ಲ ಕೈಂಡ್ಸ್ ಅಲ್ಲಿ ಹೋಗ್ತಾ ಇದೆ. ರಂಗಭೂಮಿಯಿಂದ ಜೀವನ ಆರಂಭ ಆಗಿ ಹಿರಿತೆರೆ, ಕಿರುತೆರೆ, ಬಟ್ ರಂಗಭೂಮಿ ನಂಟು ನೀವು ಬಿಟ್ಟಿಲ್ಲ ಅನ್ನೋದು ಬಹಳ ಖುಷಿ ಆಗುತ್ತೆ. ನೆವರ್ ಎವರ್. ಅದು ಎಲ್ಲ ಕಾಲಕ್ಕೂ ನಾನು 1 ವರ್ಷ ಮಾಡಿಲ್ಲ ಅನ್ಸುತ್ತೆ ಈ ಇಡೀ ಇದರಲ್ಲಿ. ನಾನು ಶುರು ಮಾಡಿದ್ಮೇಲೆ ಅದು ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ ಥಿಯೇಟರ್ ಮಾಡ್ತಾನೆ ಇದ್ದೀನಿ. ತಿಂಗಳಿಗೆ ಅಟ್ಲೀಸ್ಟ್ 1 ಶೋ ಆದರೂ ಆಗುತ್ತೆ. ಮ್ಯಾಕ್ಸಿಮಮ್ 7-8 ಶೋಸ್ಗಳು ಮಾಡಿದ್ದು ಇದೆ ತಿಂಗಳಿಗೆ. ಸೊ ಆಗ ನಡೀತಾ ಇದೆ. ರಂಗಭೂಮಿ ಬಿಡೋಕ್ಕಾಗದೇ ಇರುವಂಥ ಸೆಳೆತ ಯಾಕೆ ಅಂದರೆ, ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ, ನನಗೆ ಕಿರುತೆರೆಯಲ್ಲಾಗಲಿ ಸಿನಿಮಾಲಾಗಲಿ ಸಿಗುವ ಪಾತ್ರಗಳ ಬಗ್ಗೆ ಇರುವ ಅತೃಪ್ತಿ ಇರಬಹುದು. ನನಗೆ ನಾಟಕಗಳಲ್ಲಿ ಅದ್ಭುತವಾದ ರೋಲ್ಗಳು, ಆ ನಾಟಕ ಪ್ರೋಸೆಸ್ ಆಫ್ ರಿಹರ್ಸಲ್, ಶೋಸ್, ಇದೆಲ್ಲವೂ ತುಂಬ ಕಿಕ್ ಕೊಡುವಂಥದ್ದು. ಬಹುಶಃ ನನಗೂ ಒಳ್ಳೊಳ್ಳೆ ಪಾತ್ರಗಳು ಟಿ ವಿಲಿ ಸಿನಿಮಾದಲ್ಲೂ ಸಿಕ್ಕಿದ್ರೆ ಬಹುಶಃ ನಾನು ಮಾಡ್ತಿರ್ಲಿಲ್ವೇನೋ. ಹಾಗಾಗಿ ನಾನು ಥಿಯೇಟ್ರ್ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಇಷ್ಟು ವರ್ಷದ ಜೀವನ, ರಂಗಭೂಮಿ, ಕಿರುತೆರೆ, ಹಿರಿತೆರೆ, ತೃಪ್ತಿ ಇದೆಯಾ? ಖಂಡಿತ ಇದೆ. ಎಸ್ಪೆಷಲಿ ಕಿರುತೆರೆ. ಯಾಕೆಂದರೆ ನಾವು ಶುರು ಮಾಡಿದ್ದು ಅಂದರೆ ಕಿರುತೆರೆಯ ಇಂಡಸ್ಟ್ರಿ ಅಂತ ಏನಿವಾಗ ಆಗಿದೆ ಅದರ ಆರಂಭದ ಹೆಜ್ಜೆ ಅದು. ಮೆಗಾ ಸೀರಿಯಲ್ಸ್ ಇಂಟ್ರೊಡ್ಯೂಸ್ ಆದ ಕಾಲದಿಂದಲೂ ಇದ್ದೀವಿ ನಾವು. ಅದಕ್ಕೆ ಮುಂಚೆ ಸಿಂಗಲ್ ಎಪಿಸೋಡ್ಸ್ ಅಂತೂ ಅದು ಎಷ್ಟು ಒಂದು 100 ಸಿಂಗಲ್ ಎಪಿಸೋಡ್ಸ್ DD9ಗೆ ಆಗೆಲ್ಲ 1 ಎಪಿಸೋಡ್ಗೆ 1 ಕತೆ ಅಂತ ಮಾಡ್ತಾಯಿದ್ರು. ಅದರಲ್ಲಿ TNS ಸರ್ ಸುಮಾರಷ್ಟು 100 ಕಂತು ಮಾಡಿರ್ಬೋದೇನೋ. ನಾಗೇಂದ್ರ ಸರು, TNS ಸರು, NS ಶಂಕರ್ ಸರ್, ಇವ್ರುಗಳದ್ದೆಲ್ಲ 1 ಎಪಿಸೋಡಿನ ಕತೆಗಳಲ್ಲಿ ಮಾಡ್ತಾಯಿದ್ವಿ. ಅದಾದಮೇಲೆ ಮೆಗಾ ಸೀರಿಯಲ್ ಶುರುವಾಯಿತು. ಅದು ಒಂದು ಇಂಡಸ್ಟ್ರಿನೇ ಆಗಿದೆ ಇವತ್ತು, ದೊಡ್ಡ ಬೃಹತ್ ಇಂಡಸ್ಟ್ರಿ ಆಗಿದೆ. ಸೊ ಆ ಆರಂಭಿಕ ಕಾಲದಲ್ಲೇ ನಾವು ಅಲ್ಲಿ ಇದ್ವಿ ಅನ್ನೋದು ಒಂದು ಬಹಳ ಖುಷಿಯಾದ ಸಂಗತಿ. ಮತ್ತು ಅಲ್ಲಿಂದಲೂ ಇಲ್ಲಿಯವರೆಗೂ ಟಿ ವಿನಲ್ಲೇ ನಂದು 35 ವರ್ಷ ಆಯಿತು. ಈ 35 ವರ್ಷಗಳಲ್ಲಿ ಬೇರೆ 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 ಥರದ ಪಾತ್ರಗಳು ಮಾಡಿದ್ದೀನಿ ಅನ್ನೋ ಖುಷಿ ನನಗೆ. ಯಾಕೆಂದರೆ ಈ ಇಂಡಸ್ಟ್ರಿನಲ್ಲಿ ಸಿನಿಮಾದಲ್ಲೂ ಅಷ್ಟೇ ನಾವು ಒಂದು ಇಮೇಜ್ಗೆ ಸಿಕ್ಕಿ ಹಾಕೊಂಡ್ಬಿಡ್ತೀವಿ. ಅದು ಆಗದೆ ಬೇರೆ 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 ಥರದ ಪಾತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಬಹಳ ಖುಷಿ. ನಿಮ್ಮ ಈ ಮನೆಗೆ ಬಂದ ಟಿ ವಿ ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ಸಿಂಗಾಪುರದ ಇಂಪೋರ್ಟೆಡ್ ಟಿ ವಿ. ಹೌದು,
ಹಾಗೆಲ್ಲ ಒಂದು ದೊಡ್ಡ ವ್ಯಾಪಾರ ಅದು. ಯಾರೋ ಒಬ್ಬ ಮಾರ್ವಾಡಿ ಬಿಸ್ನೆಸ್ಮೆನ್ನು ಎಲ್ಲರನ್ನೂ ಸಿಂಗಪುರ್ಗೆ ಕರ್ಕೊಂಡು ಹೋಗ್ತಿದ್ದ. ಅವ್ರ ಟಿಕೆಟ್ಟು, ಅವ್ರ ಸ್ಟೇ ಎಲ್ಲ ನೋಡ್ಕೊಳ್ತಿದ್ದ ಆತನೇ. ಅವ್ರ ಹೆಸರಲ್ಲಿ ಟಿ ವಿ ಆಗೆಲ್ಲ ತುಂಬ ರೇಷನ್ಡು, ಇಷ್ಟು ಒಬ್ಬರ ಹೆಸರಲ್ಲಿ ಇಷ್ಟು ಟಿ ವಿ, ಇಷ್ಟು ಇದು ಎಲ್ಲ ತರಬಹುದು ಅಂತ. ಸೊ ಆ ತರೋಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಹೋಗೋದು, ಇವ್ರ ಹೆಸರಲ್ಲಿ ಏನೇನು ತರ್ತಾನೋ ಅದನ್ನೆಲ್ಲ ತಾನಿಟ್ಕೊಂಡು ಇವ್ರಿಗೊಂದು ಫ್ರೀ ಟೂರ್ ಥರ ಆಗ್ತಿತ್ತು ಅಂತ. ಅದರಲ್ಲಿ ಹೋಗಿದ್ದರು ನಮ್ಮ ಮಾವ ಒಬ್ಬರು. ಅವರು ಟಿ ವಿ ತಂದಿದ್ದನ್ನು ನಮ್ಮ ಮನೆಗೆ ತೊಗೊಂಡ್ವಿ ಸೋನಿ ಟಿ ವಿ. ದಟ್ ವಾಸ್ ಫಸ್ಟ್ ಕಲರ್ ಟಿ ವಿ ನಮ್ಮ ಮನೆಗೆ. ಅದಕ್ಕೆ ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಸೊ ಆ ಕಲರ್ ಟಿ ವಿ, ಇಂಪೋರ್ಟೆಡ್ ಸೋನಿ ಟಿ ವಿ ತೊಗೊಂಡ್ವಿ. ಅದ್ರ ಹಿಂದೆನೇ ನಮ್ಮ ಅತ್ತಿಗೆ, ಅವರು ತುಮಕೂರಿನವರು, ಸೊ ಅವ್ರ ಮನೆಗೆ ಟಿ ವಿ ತರಿಸಿದ್ರು. ಹೀಗೆ ಯಾರೋ ಹೋಗಿದ್ದವ್ರದ್ದು ತರಿಸಿದ್ರು. ಅದು ಇಟ್ಟು ನಮ್ಮ ಮನೇಲಿ 2 ಟಿ ವಿ ಒಂದೇ ದಿನ ಇತ್ತು. ಆ ಟಿ ವಿನಲ್ಲಿ ಅವತ್ತು ನವರಂಗದು ಸಾಂಗ್ ಬರ್ತಾಯಿತ್ತು, ಶಾಂತಾರಾಮ್ ಅವರ ನವರಂಗ್ ಸಾಂಗ್ ಬರ್ತಾಯಿತ್ತು. ನಮ್ಮ ಅಜ್ಜಿ, ನೋಡು ಅವ್ರ ಟಿ ವಿಲಿ ಎಷ್ಟು ಚೆನ್ನಾಗಿರೋದು ಬರುತ್ತೆ, ನಮ್ಮ ಟಿ ವಿಲಿ ಒಂದು ದಿವಸಕ್ಕೂ ಬಂದಿಲ್ಲ ಅಂತ ಹೊಟ್ಟೆ ಹುರ್ಕೊಂಡು ಕೊಟ್ಟಿದ್ರು ಆ ಟಿ ವಿನ. ಇದೆಲ್ಲ ಯಾಕೆ ಟಿ ವಿ ಬಗ್ಗೆ ನೆನಪು ಮಾಡಿದೆ ಅಂತ ಹೇಳಿದ್ರೆ, ವಿಸ್ಮಯದಿಂದ ಟಿ ವಿಗಳನ್ನು ನಾವೆಲ್ಲರೂ ನೋಡ್ತಾ ಇದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಕಲರಿಗೆ ಬರೋದು, ಆ ಶಟರ್ ಹಿಂಗೆ ಹಾಕಿ ಹಿಂಗೆ ತೆಗಿಯೋದು. ಅದ್ಯಾಕೆ ಹೇಳ್ತೀರಿ, ನಮ್ಮ ಮನೇಲಿ ಟಿ ವಿ ಇರಲಿಲ್ಲ. ನಾನೊಂದು ಸಿನಿಮಾ ಕೂಡ ಮಾಡಿದ್ದೀನಿ, ದೂರದರ್ಶನ ಅಂತ, ಅದ್ರಲ್ಲಿ ಮೇಜರ್ ರೋಲ್. ಆ ಸಿನಿಮಾ ಕತೆ ನಂಗೆ ಭಾಳ ಬೇಗ ಕನೆಕ್ಟ್ ಆಗೋಯ್ತು. ಯಾಕಂದರೆ ನಾವೆಲ್ಲ ಅದನ್ನೇ ಮಾಡಿದ್ದವರು. ನಮ್ಮ ರಸ್ತೆಯಲ್ಲಿ ಒಬ್ಬರ ಮನೇಲಿ ಟಿ ವಿ ಇತ್ತು. ಅವ್ರ ಮನೆಗೆ ನಾವೆಲ್ಲ ಹೋಗೋದು ಟಿ ವಿ ನೋಡೋಕ್ಕೆ. ಅವರು ಮಾತಾಡಬೇಡಿ, ಕೂತ್ಕೊಳ್ಳಿ, ಅವ್ರು ಬೇಕಾದರೆ ವರ್ಗಕ್ಕಾಗಿ, ಅವರು ಇಲ್ಲದೇ ಇದ್ದರೆ ಬೇಡ ಹೋಗಿ ಅಂತ ಕಳಿಸ್ಬಿಡೋರು. ಸೊ ಅವರು ಮನೆ ಮೆಟ್ಲ ಮೇಲೆ, ಒಂದೊಂದು ಮೆಟ್ಲ ಮೇಲೆ ಮೂರು ಹುಡುಗರುಗಳು ಕೂತ್ಕೊಂಡು ಅದನ್ನು ಟಿ ವಿ ನೋಡ್ತಾ ಇರೋದು. ಪಿಸ ಮಾತಾಡಿದ್ರೆ ಅವರು ಅಂದರೆ ನಾವೆಲ್ಲ ಬಾಯಿ ಮುಚ್ಕೋಬೇಕು. ಈ ಥರದ್ದೆಲ್ಲ ಆಗಿನ. ಬಟ್ ಹಾಗೆ ನೋಡಿದ್ದ ನಾಟಕಗಳು, ಸಂಗ್ಯಾಬಾಳ್ಯ ನೋಡಿದ್ದು ನಾನು ಹಾಗೇನೆ ಯಾರ್ದೋ ಮನೆಯಲ್ಲಿ. ಸೊ ಅದೆಲ್ಲವೂ ಬಹಳ ಪರಿಣಾಮ ಬೀರ್ತು ನನ್ನ ಮೇಲೆ. ಆದರೆ ಇವಾಗಿನ ಸಂದರ್ಭ ಹೇಗಿದೆ ನೋಡಿ, ನಿಮ್ಮನ್ನ ಎಲ್ಲರೂ ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ, ನಿಮ್ಮ ಸಿನಿಮಾಗಳನ್ನು ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ. ಈ 35 ವರ್ಷಗಳ ಟ್ರಾನ್ಸಿಷನ್ ಇದೆಯಲ್ಲ, ಪಲ್ಲಟ ಇದೆಯಲ್ಲ, ಅಮೇಝಿಂಗ್ ಅನ್ಸುತ್ತೆ. ತಂತ್ರಜ್ಞಾನದ ಲೆಕ್ಕದಲ್ಲೂ ಹೌದು, ನಿಮ್ಮ ಜೀವನದ ಲೆಕ್ಕದಲ್ಲೂ ಹೌದು. ಅದಕ್ಕೆ ನಾನು ಟಿ ವಿ ವಿಷಯ ತೆಗೆದು. ಹೌದು, ನಾನು ಇದನ್ನ ಅನಂತ್ ಸರ್ಗೆ ಹೇಳಿದ್ದೆ. ಅನಂತ್ ನಾಗ್ ಸರ್ದು ನಾರದ ವಿಜಯ ಅಂತ ಒಂದು ಸಿನಿಮಾ ಶೂಟಿಂಗ್ ನಮ್ಮ ಮನೆ ಹತ್ರ ನಡೀತಿತ್ತು, ಸಜ್ಜನರಾವ್ ಸರ್ಕಲ್ನಲ್ಲಿ. ಆಗ ಎಕ್ಸಾಮ್ ಟೈಮ್, ಏಪ್ರಿಲ್ನಲ್ಲಿ ನನ್ನ ಎಕ್ಸಾಮ್ 6ನೇ ದಿನ ಎಲ್ಲ ಇತ್ತು. ಅನಂತ್ ನಾಗ್ ಸರ್ ನೋಡೋದು ಹೆಂಗೆ ಬಿಡಕ್ಕಾತ, ನಮ್ಮ ಮನೆ ಹತ್ರನೇ ಬಂದಿದ್ದಾರೆ. ಭಾಳ ಅವ್ರು ಯಾವಾಗಲೂ he is more, I mean, he appears more handsome because of his intellects. ಭಾಳ ಬುದ್ಧಿವಂತರು, ಅದ್ಭುತವಾದ ನಟರು. ಅದು ನಮ್ಗೆ ಇನ್ನೂ ಹತ್ರ ತರಿಸುತ್ತೆ. ನನಗೆ ಯಾವಾಗಲೂ ಜಯಂತ್ ಕಾಯ್ಕಿಣಿ, ಅನಂತ್ ನಾಗ್ ಸರ್ ಇಬ್ಬರು, ಆ ಎರಡು, ಅವ್ರ ಸಾಹಿತ್ಯ, ಇವರು ನಟನೆ, ಈ ಎರಡರಲ್ಲೂ ಅವರು ಮಹಾಸುರದ್ರೂಪಿಗಳು ಅಂತ ಅನಿಸೋದು ಅವರ ಕೆಲಸಗಳಿಂದಾಗಿಯೂ ಪ್ಲಸ್ ಅದು. ಸೊ ಅನಂತ್ ನಾಗ್ ಸರ್ ಅವ್ರದ್ದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮಂಗೆ ಒಂದೇ ಇದು, 4ನೇ ದಿವಸ ಎಕ್ಸಾಮ್ ಇಟ್ಕೊಂಡು ಶೂಟಿಂಗ್ ನೋಡೋಕೆ ಶೂಟಿಂಗ್ ನೋಡೋಕೆ ಹೋಗಿದ್ಯಾ ನೀನು ಅಂತ ಮನೆಗೆ ಬಂದಮೇಲೆ ಸರಿಯಾಗಿ ಬಿತ್ತು. ಬಟ್ ಅದೇ ಅನಂತ್ ನಾಗ್ ಸರ್ ಜೊತೆಗೆ ಮಗನಾಗಿ, ತಮ್ಮನಾಗಿ ಎಲ್ಲ ಆ್ಯಕ್ಟ್ ಮಾಡುವಾಗೆಲ್ಲ ನೆನೆಸ್ಕೊಂಡಿದ್ದೀನಿ ನಾನು ಇದನ್ನು. ನಾವು ಯಾರನ್ನ ತುಂಬ ಮೆಚ್ಕೊಂಡಿದ್ವಿ, ಯಾರನ್ನ ಒಂದು ಐಡಿಯಲ್ ಅಂತ ಇಟ್ಕೊಂಡಿದ್ವಿ, ಅವ್ರ ಜೊತೆಗೆ ನಾವು ಕೆಲಸ ಮಾಡೋ ಹಾಗೆ ಬೆಳೆದ್ಬಿಟ್ವಲ್ಲ ಅಂತ ಭಾಳ ಸಂಭ್ರಮ ಅನ್ಸುತ್ತೆ. ಹೆಂಗೆ ಶುರು ಆಗಿದ್ದು ಬಣ್ಣದ? ನನಗೆ ನಟನೆ ಹುಚ್ಚು ಚಿಕ್ಕನಿಂದ ಇತ್ತು. ಕನ್ನಡಿ ಮುಂದೆಲ್ಲ ಡಾನ್ಸ್ ಮಾಡೋದು, ಈ ಥರದ್ದೆಲ್ಲ ಯಾರಾದಿದ್ರ ಇವ್ರನ್ನ ನೋಡಿ ನಾನು ಕಲಿತೆ ಅಥವಾ ಇವ್ರ ಥರ ಆಗಬೇಕು ಅಂತಿತ್ತು ಅಂತ? ಇಲ್ಲ, ಆ ಥರ ಏನಿರಲಿಲ್ಲ. ಆ ಥರದ್ದಕ್ಕೆ ನಾನು ಸಾಗರ ಸಂಗಮ, ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದೆ. ಸಾಗರ ಸಂಗಮಂ ಕಮಲಾಸನ್ ಬಂದಾಗ, ಅದು ಬಂದಮೇಲೆ ನಾನು ಕ್ಲಾಸಿಕಲ್ ಡಾನ್ಸ್ ಕಲಿಬೇಕು ಅಂತ ಭಾಳ ಇಂಟ್ರೆಸ್ಟ್ ಬಂದ್ಬಿಡ್ತು ನನಗೆ. ನಮ್ಮಮ್ಮ ಕಳಿಸ್ಲಿಲ್ಲ, ಅದು ಬೇರೆ ವಿಚಾರ. ಸೊ ಆ ಡಾನ್ಸ್ ಕ್ಲಾಸ್, ನಮ್ಮ ಮನೆ ಹತ್ರನೇ ಒಂದು ಡಾನ್ಸ್ ಸ್ಕೂಲ್ ಇತ್ತು. ಅಲ್ಲೆಲ್ಲ ಕಿಟಕಿಯಿಂದ ಹೊರಗಡೆ ಕಾಣುತ್ತಾ ಅಂತ ನೋಡೋದು, ಅದೆಲ್ಲ ಮಾಡ್ತಾಯಿದ್ದೆ. ಪದ್ಮಿನಿ ರವಿ ಅಂತ ಹೇಳಿ, ಪದ್ಮಿನಿ ರಾವ್ ಅವರು ಅಂತ ಹೇಳಿ, ಅವರು ದೊಡ್ಡ ಡಾನ್ಸರ್, ಅವ್ರದ್ದು ಸ್ಕೂಲ್ ಅದು. ನಾನು ಹೊರಗಡೆ ನಿಂತು ಅದನ್ನು ನೋಡ್ತಾ ಇದ್ದಿದ್ದೆ.
ಹೋಗಿ ಕಲಿಬೇಕು ಅನ್ನೋ ಆಸೆ ಎಲ್ಲ ಬಹಳ ಇತ್ತು, ಆಗ ಆಗಲಿಲ್ಲ ಅದು. ಬಹುಶಃ ಅದಕ್ಕಾಗಿ ನನ್ನ ಮಗಳಿಗೆ ಒತ್ತಾಯಪೂರ್ವಕವಾಗಿ ಹಾಕಿದ್ದೆ ಅಂತ ಅನಿಸುತ್ತೆ. ಅವಳು ಶಿ ಡೆವಲಪ್ಡ್ ಎನ್ ಇಂಟ್ರೆಸ್ಟ್ ಅನ್ನೋದು ಖುಷಿ ಅಷ್ಟೇ. ಸೊ ಹೀಗೆ ಅದೇ ಆಗಬೇಕು, ಇದೇ ಥರ ಆಗಬೇಕು ಅಂತ ಅಲ್ಲ, ನಾನು ಒಟ್ಟು ಮಾಡ್ತಿರಬೇಕು ಅನ್ನೋದು ಹುಟ್ಟುಕೊಡ್ತು ಆವಾಗ. ಸ್ಕೂಲ್ಗಳಲ್ಲಿ ಸಣ್ಣ ಪುಟ್ಟ ನಾಟಕಗಳು ಎಲ್ಲ ಮಾಡ್ತಿದ್ದೆ. ಹೈಸ್ಕೂಲಿನಲ್ಲೂ ಅಷ್ಟೇ, ಹೈಸ್ಕೂಲಿಗೆ ಬಂದಾಗಲೂ ನನಗೆ ಪ್ರೈಸ್ಗಳೆಲ್ಲ ಬಂತು. ಬಟ್ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಎನ್ಕರೇಜ್ಮೆಂಟ್ ಇರಲಿಲ್ಲ. ಅದ್ರ ಹೌದಾ? ನೋ ಎನ್ಕರೇಜ್ಮೆಂಟ್? ನಮ್ಮ ಅಮ್ಮನಿಗೆ ಇಷ್ಟನೇ ಇರಲಿಲ್ಲ. ನಮ್ಮ ಅಪ್ಪನ ಏನಾಗಬೇಕಂತಿತ್ತು ಅಮ್ಮನಿಗೆ? ನಾವು 4 ಜನ ಅಣ್ಣ ತಮ್ಮಂದರು, 3 ಜನ, ನಾನು 4ನೇವನು, 3 ಜನ ಅಣ್ಣಂದರು ಇಂಜಿನಿಯರ್ಸು. ಸೊ ಆಬ್ವಿಯಸ್ಲಿ ಅವರೆಲ್ಲ ಇಂಜಿನಿಯರ್, ನೀನು ಡಾಕ್ಟರ ಆಗುವಂತ ಇತ್ತು. ಸೈನ್ಸ್ ಅನ್ನೋದು ನನ್ನ ತಲೆಗೆ ಹೋಗ್ತಾನೆ ಇರಲಿಲ್ಲ. ಮ್ಯಾಥ್ಸು ಸೈನ್ಸ್ ಎಲ್ಲ ಇಂಪಾಸಿಬಲ್ ಆಗಿತ್ತದು. ನಾನು BCom ತೊಗೊಂಡಾಗಂತೂ ನಮ್ಮಮ್ಮ ಏನೋ ಒಂದು ಕ್ಲರ್ಕ್ ಆಗಿ ಹಾಳಾಗೋಗ್ತೇನೆ ನಿನ್ನ ಲೈಫಲ್ಲಿ, ಹಿಂಗಾಗೋಯ್ತು, ಇವನೊಬ್ಬ ಹಿಂಗಾಗೋದ ಅಂತ ಕೊರಗ್ತಾಯಿದ್ರು. ಇನ್ಫ್ಯಾಕ್ಟ್ ನಾನು ನಾಟಕಗಳನ್ನೆಲ್ಲ ಕದ್ದು ಮಾಡ್ತಾ ಇದ್ದೆ ಹೈಸ್ಕೂಲ್. ಮಾಡ್ತಿದ್ದೆ ಹಾಗೇನೆ, ಗೊತ್ತಾಗೋಗೋದು ಅವ್ರಿಗೆ. ಏಟ್ ಕೊಡ್ತಿರ್ಲಿಲ್ಲ ನಮ್ಮಲ್ಲಿ, ತುಂಬ ಹೊಡೆದು ಬಡ್ದು ಮಾಡ್ತಿರ್ಲಿಲ್ಲ. ಬಟ್ ತುಂಬ ಅದ್ರ ಬಗ್ಗೆ ಇನ್ಸಲ್ಟ್ ಮಾಡೋದು, ಚುಚ್ಚೋದು ಮಾಡ್ತಿದ್ರು. ನನಗೆ ಐ ಸ್ಟಿಲ್ ರಿಮೆಂಬರ್, ನಾನು 9th ನನಗೆ ಫಸ್ಟ್ ಪ್ರೈಸ್ ಬಂತು. ರೋಟ್ರಿ ಕ್ಲಬ್ ಮಾಡಿದ ಇಂಟರ್ ಸ್ಕೂಲ್ ಕಾಂಪಿಟಿಷನಲ್ಲಿ ಫಸ್ಟ್ ಪ್ರೈಸ್ ಬಂತು ಆ್ಯಕ್ಟಿಂಗಿಗೆ. ನಾನು ಆ ಸರ್ಟಿಫಿಕೇಟ್ ಹರಿದುಬಿಟ್ಟು ಆ ಕಪ್ನ ನನ್ನ ಫ್ರೆಂಡ್ ಕೊಟ್ಬಿಟ್ಟು, ನೀನು ನಿಮ್ಮ ಮನೆಗೆ ತೊಗೊಂಡ್ಬಿಟ್ಟು ಗೊತ್ತು ಕಳಿಸಿ, ಮನೆಗೆ ಹರಿದುಬಿಟ್ಟೆ. ಏನು ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಮನೇಲಿ ಅಂತೇಳಿ. ಇವಾಗ ನಿಮ್ಮ ಅಂದರೆ ವಾಪಸ್ ತಗೊಂಡ್ರಾ ಆ ಕಪ್ಪು ಅಥವಾ ಹೇಗೆ ಹೋಯ್ತಾ? ಸೊ ಹಾಗೆ ಮಾಡ್ಕೊಂಡು ಬಂದಿದ್ದು. ಕಾಲೇಜಲ್ಲಿ ಏನು ಪಾಪ ನಾನು ಐ ವಾಸ್ ಔಟ್ ಆಫ್ ಕಂಟ್ರೋಲ್, ಇನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ತುಂಬ ಅಸಮಾಧಾನ ಮಟ್ಪಟ್ಕೊಳ್ಳೋರು. ನಮ್ಮಮ್ಮ ಹೋಗ್ತಾನೆ ಅಲ್ಲಿ ಕುಣಿಯೋಕ್ಕೆ, ಅಲ್ಲಿ ಮಾಡೋಕ್ಕೆ ಅಂತೆಲ್ಲ ರಿಹರ್ಸಲ್ಗಳಿಗೆ ಹೊಟ್ಟೋಗ್ತೀನಿ ಅಂತ. ಮೈಂಡ್ ಸೆಟ್ ತಂದೆ ತಾಯಿದ ಅರ್ಥ ಆಗಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನೀವು ಏನೇ ಸಾಧಿಸ್ಬಿಡಿ, ಐ ಥಿಂಕ್ ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಸುತ್ತೆ. ನೀವು ಎಂಥ ದೊಡ್ಡ ನಟನೇ ಆಗಿದ್ರು, ಆದರೂ ನನ್ನ ಮಗ MBBS ಮಾಡಬೇಕಿತ್ತು ಅಂದಿದ್ರ? ಓದೊಂದ್ರಲ್ಲೂ ಇವನು ಹಿಂಗಾಗೋದ ಅಂತ. ಹಾಗಂತೂ ನಾನೇನು ಕೆಟ್ಟದಾಗ ಓದ್ತಿರ್ಲಿಲ್ಲ. ಏನು ತಗೊಂಡಿದ್ನೋ ಒಂದು ಅಚ್ಚುಕಟ್ಟಾಗಿ ಓದ್ತಿದ್ದೆ. ಆವ್ರೇಜ್ ಸ್ಟೂಡೆಂಟಾ? above average. ನಾನು BComನಲ್ಲಿ ಐ ಗಾಟ್ ಅ ರ್ಯಾಂಕ್ ಇನ್ ದ ಯೂನಿವರ್ಸಿಟಿ. ಅಂದರೆ 1 in 100 ಅಂತ 100 ರ್ಯಾಂಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ರು ಪ್ರತಿ ವರ್ಷ. ಅದರಲ್ಲಿ ಒಂದು ರ್ಯಾಂಕ್ ಬಂತು. ಸೊ ಯೂನಿವರ್ಸಿಟಿಯಲ್ಲಿ ಇಟ್ಸ್ ವೆರಿ ಗುಡ್ ಥಿಂಗ್. ಬಿಗ್ ಥಿಂಗ್. ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ಅಡ್ಮಿಷನ್ ಸಿಗೋದು ವಾಸ್ ನಾಟ್ ಎನ್ ಈಸಿ ಥಿಂಗ್. ಅಲ್ಲಿ ಸಿಗ್ತದೆ. ನಾನು ಪುಣ್ಯ, ನಾನು ಆ ಕಾಲೇಜಿಗೆ ಹೋದೆ. ಆ್ಯಂಡ್ ಐ ಆಮ್ ವಾಟ್ ಎವರ್ ಐ ಆಮ್. ಆ ಕಾಲೇಜು ನನ್ನನ್ನು ರೂಪಿಸ್ತು ಅನ್ನೋದು ಅಫ್ಕೋರ್ಸ್ ಅಕ್ಷರ ಸಹ ಸತ್ಯ. ಅದು ಯಾಕೆಂದರೆ ನನ್ನ ಮೇಷ್ಟ್ರುಗಳು, ನನಗೆ ಕನ್ನಡ ಪಾಠ ಮಾಡ್ತಾ ಇದ್ದಿದ್ದು ಡಾಕ್ಟರ್ H.S. ವೆಂಕಟೇಶ್ ಮೂರ್ತಿ, ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದಿದ್ದು ಪ್ರೊಫೆಸರ್ G.K. ಗೋವಿಂದರಾವ್. 2 ದಿಗ್ಗಜರು. ಅಫ್ಕೋರ್ಸ್ 2 ಬೇರೆ ಬೇರೆ ಥರದ ವ್ಯಕ್ತಿತ್ವ ಅವ್ರದ್ದು. ಅದು ಬಹಳನೇ ಪರಿಣಾಮ ಬೀರ್ತು. G.K. ಜಿ ಅವರು ಒಂಥರ ಹಿ ವಾಸ್ ವೆರಿ ರೆಬಲಿಯಸ್. ಆಗ ಇಂದಿರಾ ಗಾಂಧಿನ ಬೈತಿದ್ರು, ರಾಜೀವ್ ಗಾಂಧಿನ ಬೈತಿದ್ರು. ಆಮೇಲೆ ಹಿ ವಾಸ್ ಎ ಹಾರ್ಡ್ ಕೋರ್ ಲೆಫ್ಟಿಸ್ಟ್. ಆ ವಿಚಾರಗಳೆಲ್ಲ ನನ್ನ ಮೇಲೆ ಬಹಳ ಪರಿಣಾಮ ಬೀರ್ತು. HSV ಅವರು ಬಹಳ ಸಜ್ಜನರು, ಸಹೃದಯರು. ಅವರು ಮ್ಯಾಕ್ಸಿಮಮ್ ಬೈತಾ ಇದ್ದಿದ್ದು ಮೂರ್ಖ ಅಂತ ಅವ್ರು ಅಂದಿದ್ದಾರೆ ಅಂದರೆ ಮಹಾ ಸಿಟ್ಟು ಬಂದಿದೆ ಅವ್ರಿಗೆ ಅಂತ. ಅಷ್ಟು ಸಹೃದಯರು ಅವರು. HSV ಅವ್ರನ್ನ ಇತ್ತೀಚೆಗೆ ನಾವು ಕಳ್ಕೊಂಡ್ವಿ. ಅವರ ರಚನೆಗಳಲ್ಲಿ ಎಂಥ ಮಾಂತ್ರಿಕ ಶಕ್ತಿ. ಆ್ಯಂಡ್ ಅವರ ಪ್ರೈಮ್ ಟೈಮ್ನಲ್ಲಿ ನಾನು ಅವ್ರ ಜೊತೆ ಸ್ಟೂಡೆಂಟ್ ಆಗಿದ್ದೆ ಅನ್ನೋದು ನನಗೆ ಬಹಳ ಖುಷಿಯ ಹೆಮ್ಮೆಯ ವಿಷಯ. ಅವರು ಡಾಕ್ಟರೇಟ್ ಮಾಡಿದ್ದು ನಾನು ಸ್ಟೂಡೆಂಟ್ ಆಗಿದ್ದಾಗ. ಅವರು ತುಂಬ ಜನನ ಅವರಿಂದಾಗಿ ನಮ್ಮ ಕಾಲೇಜ್ಗೆ ಸಿಕ್ಕಾಪಟ್ಟೆ ಸಾಹಿತಿಗಳೆಲ್ಲ ಬರ್ತಾಯಿದ್ರು. BRL ಅವರಂತೂ ಅವ್ರಿಗೆ ಬಹಳ ಆತ್ಮೀಯರು, ಆಗಾಗ ಬರ್ತಾನೆ ಇದ್ರು. ಸೊ ಹಾಗೆ ಅವರೆಲ್ಲರೂ ನನಗೂ ಪರಿಚಯ ಆದರು. ನನ್ನ ಹೆಸರು ಜೊತೆಗೆ ಹೇಳುವಷ್ಟು ಸಲಿಗೆ ಬೆಳೆಸ್ಕೊಂಡ್ರು. ಅವರು ಆ ಎಲ್ಲ ಪ್ರೀತಿ ವಿಶ್ವಾಸಗಳೆಲ್ಲ ನನಗೆ ಅವರಿಂದ ಸಾಧ್ಯ ಆಯಿತು. ಅಂದರೆ ಒಂದು ಹೊಸ ಲೋಕ ತೆರೆದುಕೊಳ್ತಾರೆ. ಹೌದು. ಆಮೇಲೆ GKG ಅವರಿಂದಾಗಿಯೇ ನಾನು ಥಿಯೇಟರ್ಗೂ ಬಂದಿದ್ದು. ನಾನು 3 ವರ್ಷ ನಾಟಕ ಮಾಡಿದೆ. BComಲ್ಲಿದ್ದ 3 ವರ್ಷ ಆ ಕಾಲೇಜಲ್ಲಿ ಒಂದು ದೊಡ್ಡ ಮೂಮೆಂಟ್ ಅಂತಂದರೆ ಒಂದು ನಾಟಕ ಮಾಡಿಸ್ತಾ ಇತ್ತು. ಕಾಲೇಜು ವುಡ್ ಇನ್ವೆಸ್ಟ್ ಮನಿ
ಓನ್ಲಿ ಫಾರ್ ದ ಶೋ. That's the big ಅದನ್ನು thing ಯಾ ವೆರಿ ಬಿಗ್ ಥಿಂಗ್. ಅದು ಕಾಂಪಿಟೇಷನ್ಗಾಗಿ ಅಂತಲ್ಲ, ಒಂದು ಶೋ ಮಾಡಬೇಕು ಅಂತ. ಅದನ್ನು ಆಮೇಲೆ ಕಾಂಪಿಟೇಷನ್ಗೂ ಕಳಿಸ್ತಾ ಇದ್ರು, ಹಂಗಾಗ್ತಾಯಿತ್ತು. ಸೊ ಆ ಕಾಂಪಿಟೇಷನ್ 3 ವರ್ಷವೂ ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಫಾರ್ ದ ಯೂನಿವರ್ಸಿಟಿ ಲೆವೆಲ್ಗೆ ಬಂತು. ಸೊ ಆ 3ನೇ ವರ್ಷದ ಜಡ್ಜ್ ಆಗಿದ್ದು ಸುರೇಂದ್ರನಾಥ್ ಎಸ್ ಅಂತ, ಸಂಕೇತ್ ನಾಟಕಗಳ ನಿರ್ದೇಶಕರವರು. ಅವರು ಕಳಿಸಿ ಅವನ್ನ ನಮ್ಮ ಟ್ರೂಪಿಗೆ ಮಾಡ್ತಾನ ಅಂತ ಹೇಳಿದ್ರು. ಸೊ GKG ಅವರು ನನ್ನನ್ನು ಕಳಿಸ್ಕೊಟ್ರು ಅಲ್ಲ ಥಿಯೇಟರ್ ಟ್ರೂಪಿಗೆ. ಸೊ ಸಂಕೇತಿಗೆ ಬಂದೆ. ಅಲ್ಲಿಂದ ಶುರುವಾಯಿತು ಅಲ್ಲಿಂದ. ನಿಮಗೊಂದು ಹೊಸ ಪ್ರಪಂಚ ತೆರೆದುಕೊಂಡಾಗ ಒಬ್ಬೊಬ್ಬರ ವ್ಯಕ್ತಿತ್ವದಿಂದ ಒಂದೊಂದು ನೀವು ಕಲಿತಾ ಹೋಗ್ತೀರಿ. ಅಂದರೆ ನನಗೆ ಖುಷಿಯಾಗಿದ್ದು ಅಷ್ಟು ದಿಗ್ಗಜರು ನಿಮ್ಮ ಸುತ್ತ ಇದ್ರು ಅಂತ. ಒಬ್ಬ ವಿದ್ಯಾರ್ಥಿಗೆ ಅದಕ್ಕಿಂತ ದೊಡ್ಡ ವರ ಇನ್ನೇನು ಇರೋದಿಲ್ಲ ಅಂತ ಅನ್ಸುತ್ತೆ. ಪುಸ್ತಕಗಳಲ್ಲ ವರ, ಸುತ್ತ ಇರೋ ಕಲಿಸುವವರು ವರ ಆಗ್ತಾರೆ. ಅತಿ ಹೆಚ್ಚು ಪ್ರಭಾವ ಬೀರಿದ್ಯಾರು? ಅಂದರೆ ನನಗೆ ತುಂಬ ವೇರೀಡ್ ಆದ ಪರ್ಸನಾಲಿಟೀಸ್ ಇದ್ದರು. ಈಗ ನಾನು ಹೇಳಿದ್ನಲ್ಲ, HSV GKG ಅವರೇ ಒಂದು ಬೇರೆ ಬೇರೆ ಥರದ ವ್ಯಕ್ತಿತ್ವ. ನಾನು ಸಂಗೀತ ಕಲಿತಾ ಇದ್ದೆ. ಸೊ ನನ್ನ ಸಂಗೀತದ ಗುರುಗಳು ಹೈಮವತಮ್ಮ ಅಂತ. ಅವರು ಶಿ ವಾಸ್ DDPI, ಡಿರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನು. ಅವರು ಕೂಡ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ರು. ಅಂದರೆ ಅವರು ತುಂಬ ಡಿಸಿಪ್ಲಿನ್ಡು, ಅಫ್ಕೋರ್ಸ್ ಭಾಳ ನಿಧಾನಸ್ಥರು. ಎಷ್ಟು ನಿಧಾನಸ್ಥರು ಅಂದರೆ ಅವ್ರು ಮಾತಾಡೋದೇ ವಿಪರೀತ ನಿಧಾನ ಆಗಿತ್ತು. ಅವರು ಬೇಗ ಮಾತಾಡಬಾರ್ದು ಅವರು ಅಂತ ಅನ್ನಿಸ್ತು. ಅವರು ಕೂಡ ನನ್ನ ಮೇಲೆ ಬಹಳ ಸಾಕಷ್ಟು ಪರಿಣಾಮ ಬೀರಿದ್ರು. ಅವರ ಸಂಗೀತ ಮತ್ತು ಅವರು ಸಾಕಷ್ಟು ರಿಸರ್ಚ್ ಮಾಡ್ತಿದ್ರು ಸಂಗೀತ ಕ್ಷೇತ್ರದಲ್ಲಿ. ಅವರ ವಾಗ್ಗೇಯಕಾರರ, ದಾಸರು, ಈ ಥರದ್ದವ್ರದ್ದೆಲ್ಲ. ಸೊ ಅದೆಲ್ಲ ಮಾಡೋದನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ರು. ಆಮೇಲೆ ಅವರು ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು. ಅವರು ಶಿ ವಾಸ್ ಎ ಸ್ಪಿನ್ಸ್ಟರ್. ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು. ಅಲ್ಲಿಯ ಅನುಭವಗಳನ್ನೆಲ್ಲ ಹೇಳ್ತಾಯಿದ್ರು. ಸೊ ನನಗೆ ಆ ಅನುಭವಗಳನ್ನೆಲ್ಲ ಕೇಳೋದು, ಅಂದರೆ ಕೇಳೋದರ ಬಗ್ಗೆ ನನಗೆ ಅವರವರ ಅನುಭವಗಳು, ಅವರವರ ಬದುಕಿನ ಬಗ್ಗೆ ಎಲ್ಲ ಕುತೂಹಲ, ಅವರ ಜರ್ನಿಗಳು, ಇದೆಲ್ಲವೂ ನನಗೆ ಒಂಥರ ಬಹಳ ಪರಿಣಾಮ, ಪ್ರಭಾವ. ಮತ್ತು ಹಾಗೆ ಬದುಕಬೇಕು, ಹಾಗಿರಬೇಕು, ಇದನ್ನು ಮಾಡಬೇಕು ಅಂತೆಲ್ಲ ಸಾಕಷ್ಟು ಉತ್ತೇಜನಗಳು ಅಲ್ಲಿಂದ ಸಿಕ್ಕವು ಅಂತ ಅನ್ಸುತ್ತೆ. ಸೊ ನಾನು ಅಫ್ಕೋರ್ಸ್ ನಾನು ಸಂಗೀತದಲ್ಲಿ ಏನೂ ಸಾಧಿಸಿ ಏನೂ ಮಾಡಲಿಲ್ಲ. ಸಂಗೀತ ಸೇರಿದ್ದು ಹೆಂಗದು? ನನಗೆ ವೀಣೆ ನುಡಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು. ನಮ್ಮ ಮನೆ ಹತ್ರ ತುಂಬ ಸಂಗೀತ, ಹರಿಕತೆ, ಡ್ಯಾನ್ಸು ಎಲ್ಲ ಭಾಳ ನಡೀತಾ ಇತ್ತು ಸುತ್ತಮುತ್ತ. ಸೊ ಎಲ್ಲಿ ಹೋದ್ರೂ ಮುಂದ್ಗಡೆ ಸಾಲಲ್ಲಿ ಕೂತ್ಕೊಂಡು ಬರ್ತಿದ್ದೆ ಸ್ಕೂಲ್ ಹುಡುಗನಾಗಿ. RK ಸೂರ್ಯನಾರಾಯಣ್ ಅವರು ವೀಣೆ ನುಡಿಸಿದಾಗ, ಚಿಟ್ಟಿ ಬಾಬು ಅವರು ವೀಣೆ ನುಡಿಸಿದಾಗ ನಾನು ಒಂದು ಕೋಲ್ ಇಟ್ಕೊಂಡು ಅದನ್ನ ವೀಣೆ ಥರ ಹಿಂಗೆ ನುಡಿಸ್ಕೊಂಡು ಎಲ್ಲ ಮಾಡಿದೆ, ಆಟ ಆಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ಅದೇ ಕೋಲೆ ನನ್ನ ಮೈಕ್ ಆಗ್ತಾಯಿತ್ತು ಹಾಡುಗಳಿಗೆ. ಸೊ ಈ ಥರದ್ದೆಲ್ಲ ಆಟಗಳು ನಮ್ಮದಾಗ. ಸೊ ಅದು ಆಗಿನಲ್ಲೂ ನನಗೆ ಬಹುಶಃ ಆಲ್ ದೀಸ್ ವರ್ ಫ್ಯಾಂಟಸೀಸ್ ನನಗೆ. ಸೊ ಅವಕಾಶ ಸಿಕ್ಕಾಗ ನಮ್ಮಮ್ಮ ಅದಕ್ಕೊಂದಕ್ಕೆ ಕಳಿಸಿದ್ರು ಸಂಗೀತಕ್ಕೆ. 1-3 ವರ್ಷ ಮಣ್ಣು ಹೊತ್ತಿದ್ದೆ. ಚೆನ್ನಾಗೂ ನುಡಿಸ್ತಿದ್ದೆ ಆ್ಯಕ್ಚುಲಿ. ಆಗ ಪ್ರಾಕ್ಟೀಸ್ ತಪ್ಪಿತು. ಬಟ್ ಈಗಲೂ ಆಗ ಕಲ್ತಿದ್ದೆಲ್ಲವೂ ನೆನಪಿದೆ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ. ಆ ವಯಸ್ಸಲ್ಲಿ ಕಲ್ತಿದ್ದನು ಯಾವುದೋ ಹಾಡ್ತೇನೆ, ನನಗೆ ಯಾವುದು ಅನ್ನೋದು ಗೊತ್ತಿಲ್ಲದೆ ಹಾಡ್ತಿರ್ತೀನಿ. ಆಮೇಲೆ ಐ ಟ್ರೈ ಟು ಇದು ಈ ರಾಗದ್ದು ಈ ಸ್ವರಜತಿ ಅಥವಾ ಇದು ಅಂತ ಆಮೇಲೆ ನನಗೆ ಐಡೆಂಟಿಫೈ ಮಾಡ್ಕೊಳ್ಳೋಂಗಾಗತ್ತೆ. ಅಷ್ಟು ಎಂಬೆಡ್ ಆಗಿಬಿಟ್ಟಿದೆ. ನೀವು ವೀಣೆನ ಎಷ್ಟು ಇಷ್ಟಪಟ್ರಿ ಅಂದರೆ ವೀಣಾನೇ ಅವಳು ವೀಣೆ ನುಡಿಸ್ತಾಳೆ. ವೀಣೆ ನುಡಿಸುವ ವೀಣಾ, ಇದು ಬಂಪರ್ ಆಫರ್, ಡಬಲ್ ಧಮಾಕ. ವೀಣಾ ಅವ್ರ ಹತ್ರ ಹೋಗೋಣ, ವಾಪಸ್ ಕರ್ಕೊಂಡ್ ಬರ್ತೀನಿ ನಾನು ನಿಮ್ಮನ್ನ. ಬೇಸಿಕಲಿ ಸುಂದರ್ ಅವರು ಹೆಂಗಿದ್ದ ಹುಡುಗ ಆಗಿದ್ರು? ತರ್ಲೇನಾ, ತುಂಟನಾ, ಇಲ್ಲ ತರ್ಲೆ ಅಂತ ಸೀರಿಯಸ್ಸಾ, ಸ್ಟೂಡಿಯಸ್ ಅಲ್ಲ, ಬಟ್ ಒಂಥರ ಯಾವಾಗಲೂ ಕ್ಯೂರಿಯಾಸಿಟಿ ಇರುವ ಹುಡುಗ ಆಗಿದ್ದೆ ಅನ್ಸುತ್ತೆ. ನಾನು ಯಾವತ್ತೂ ಮನೆಗೆ ಗಿಂಪ್ಲೇಂಟ್ ಎಲ್ಲ ತರುವಷ್ಟು ತರಲೆ ಆ ಥರದ್ದೆಲ್ಲ ಇಲ್ಲ. ಸಿಕ್ಕಾಪಟ್ಟೆ ಆಟ ಆಡ್ತಿದ್ವಿ ಎಲ್ಲ, ಗೋರಿ, ಐಸ್ ಪೈಸು ಇದೆಲ್ಲ. ಆ್ಯಂಡ್ ನಮ್ಮ ಅವಾಗ ಅಫ್ಕೋರ್ಸ್ ಬೆಂಗಳೂರು ಹಾಗೇ ಇತ್ತು. ನಮ್ಮನೆ ಲಾಲ್ಬಾಗಿಗೆ ತುಂಬ ಹತ್ತಿರ. ಸೊ ಬೇಸಿಗೆ ರಜೆ ಬರ್ತಿ ಲಾಲ್ಬಾಗಲ್ಲೇ ಕಳೆದಿರೋದು ನಾವು. ಅಲ್ಲಿ ಐಸ್ ಪೈಸ್ ಆಡೋಕ್ಕೆ ಹೋಗ್ಬಿಟ್ರೆ ಬೆಳಗ್ಗೆ ಸಂಜೆವರೆಗೂ ಬರ್ತಿರ್ಲಿಲ್ಲ ವಾಪಸ್ಸು. ಈ ಥರದ ಆಟಗಳೆಲ್ಲ ಸಿಕ್ಕಾಪಟ್ಟೆ ಆಡಿಲ್ಲ. ಗೋರಿ ಆಡಿ ತುಟಿ ಹರ್ಕೊಂಡು ಅದೆಲ್ಲ ಆಗಿದ್ದಾವೆ. ಕಾಲೇಜ್ ದಿನಗಳು ಹೇಗಿದ್ದು?
ಆಫ್ ಕೋರ್ಸ್ ಯು ಆರ್ ಒನ್ ಆಫ್ ದ ಹ್ಯಾಂಡ್ಸಮ್ ಇಲ್ಲ ಸ್ಫುರದ್ರೂಪಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ಡೆಫಿನೆಟ್ಲಿ ಯು ಆರ್ ಒಬ್ಬ ಸ್ಫುರದ್ರೂಪಿ ಕಲಾವಿದರಾಗಿದ್ರಿ, ಸ್ಫುರದ್ರೂಪಿ ಯುವಕರಾಗಿದ್ರು ಫಾರ್ ಶೋರ್. ಕಾಲೇಜಿನ ದಿನಗಳಲ್ಲಿ ಪ್ರೇಮ ಪತ್ರಗಳು ಅಥವಾ ನಿಮ್ಮ ಪ್ರೇಮ ಪತ್ರಗಳು ಹಂಗೇನಾದ್ರೂ ಇತ್ತ? ವೀಣಾ ಅವರು ಓಕೆ, ವೀಣಾ ಅವ್ರು ನೋಡಲ್ಲ ಅಂತ ಅನ್ಕೋತೀನಿ. ನೋಡ್ಲಿ ಪರವಾಗಿಲ್ಲ, ಹೇಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ಕಾಲೇಜ್ ದಿನಗಳಲ್ಲಿ ನಾನು ನನಗೆ ಬಹಳ ಕಾಂಪ್ಲೆಕ್ಸ್ ಇತ್ತು. ನಾನು ಕನ್ನಡ ಮೀಡಿಯಮ್ನಲ್ಲಿ ಹೈಸ್ಕೂಲ್ ಮಾಡಿದ್ದು. ಸೊ ಅಲ್ಲಿಂದ ಒಂದು ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್, ನಾನು ಓದಿದ್ದು ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲೇ. ಈ ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜು ಬ್ರಿಗೇಡ್ ರೋಡ್ ಮೇಲಿರುವ ಕಾಮರ್ಸ್ ಕಾಲೇಜಿನಲ್ಲಿ ಹೋದಾಗ ನನಗೆ ಸಾಕಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ನನಗೆ ಅಂಥ ಅದ್ಭುತವಾದ ಇಂಗ್ಲೀಷ್ಗಳು ಬರ್ತಿರಲಿಲ್ಲ ಅವ್ರಗಳ ಥರ ಅಂತ ಆ ಥರದ್ದೆಲ್ಲ ಕಾಂಪ್ಲೆಕ್ಸ್ ಇಟ್ಕೊಂಡು ನಾನು ಸ್ವಲ್ಪ ಯಾವಾಗಲೂ ಮುದುಡ್ಕೊಂಡು ಇದ್ದಂಥ ಹುಡುಗ ಆಗಿದ್ದೆ. ಸೊ ನನಗೆ ಅದಕ್ಕೆ ಬಹುಶಃ ಕನ್ನಡ ಕ್ಲಾಸಸ್ನಲ್ಲಿ ಒಂಥರ ಓಪನ್ ಅಪ್ ಆಗೋಕ್ಕೆ, ಒಂದು ರೆಕ್ಕೆ ಬಿಚ್ಚೋಕ್ಕೆ ಎಲ್ಲ ಅನುಕೂಲವಾದಂಥ ವೇದಿಕೆ ಆಗಿತ್ತು ಕನ್ನಡ ಸಂಘ. ಅಲ್ಲಿ ತುಂಬ ಕನ್ನಡ ಆ್ಯಕ್ಟಿವಿಟೀಸ್ ನಡೆಸ್ತಾಯಿತ್ತು. ಪ್ರತಿ ವರ್ಷ ಕನ್ನಡ ಪುಸ್ತಕ ಬಿಡುಗಡೆ ಮಾಡಿಸ್ತಿದ್ರು ಮೇಷ್ಟ್ರು. ಖುಷಿಯಾಗುತ್ತೆ. ಹೌದು, ಅದೆಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಆ್ಯಂಡ್ ಆಲ್ಸೋ ವೆರಿ ಡೆಮೋಕ್ರಾಟಿಕ್ ಕಾಲೇಜ್ ಯೂನಿಯನ್ ಇತ್ತು. ಈಗ ಕಾಲೇಜ್ ಆ ಯೂನಿಯನ್ ಅನ್ನೋ ಇದೇ ಇಲ್ಲ ಬಿಡಿ. ಕಾಲೇಜ್ ಯೂನಿಯನ್ ಇತ್ತು. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಸೆಕ್ರೆಟರೀಸ್ ಎಲ್ಲ ನಾವುಗಳೇ ಸ್ಟೂಡೆಂಟ್ಸೇ ಆಗಿರ್ತಿದ್ರು. ಸೊ ಅದರ ಎಲೆಕ್ಷನ್ ವಾಸ್ ಎ ಬಿಗ್ ಡೀಲ್. ಸಿಕ್ಕಾಪಟ್ಟೆ ಒಂದು ವಾರ ಕಾಲೇಜ್ ಇಡೀ ರವ ಅಂತಿರ್ತಿತ್ತು. ಏನೋ ಅವ್ರ ಕ್ಯಾನ್ವಾಸಿಗೆ ಹೋಗೋದೇನು, ಅವ್ರ ಪ್ರಚಾರಗಳು, ಯಾರ ಪರ ನಿಂತಿದ್ದೀವಿ, ಅವ್ರ ಪರ ನಿಂತಿದ್ದೀವಿ ಅಂತ ಈ ಕಡೆ ಲಡಾಯಿಗಳು, ಅದೆಲ್ಲ ಬಹಳಷ್ಟು ನಡೆದಿತ್ತು. ಇನ್ವಾಲ್ವ್ಮೆಂಟ್ ಇತ್ತು. ಇತ್ತು. ನಾನು ಅಂದರೆ ಆಮೇಲೆ ಡಿಗ್ರಿಗೆ ಬರೋ ಹೊತ್ತಿಗೆ ನಾನು ಸ್ವಲ್ಪ ಐ ಹ್ಯಾಡ್ ಓಪನ್ಡ್ ಅಪ್. ನಾನು ಕನ್ನಡ ಸಂಘದಲ್ಲಿ ಸೆಕ್ರೆಟರಿ, ಪ್ರೆಸಿಡೆಂಟು, ಈ ಥರದ ವೈಸ್ ಪ್ರೆಸಿಡೆಂಟ್ ತನಕನೂ ಎಲ್ಲ ಪೋಸ್ಟ್ಗಳಲ್ಲೂ ಇದ್ದವನು. ಸೊ ಆ ಎಲ್ಲ ವಾತಾವರಣ ಹ್ಯಾಡ್ ಗಿವನ್ ಮೀ ಎ ಲಾಟ್ ಆಫ್ ಕಾನ್ಫಿಡೆನ್ಸ್ ಆ ಕಾಲೇಜಲ್ಲಿ. ಮತ್ತು ಎಲ್ಲ ವಿಚಾರಗಳಲ್ಲೂ ಸ್ಟೂಡೆಂಟ್ಸ್ ಯೂನಿಯನ್ ಅವರ ಒಪ್ಪಿಗೆ ಇಲ್ಲದೆ ಕಾಲೇಜ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಡೇ ಇರ್ಬೋದು, ಎಲ್ಲದಕ್ಕೂ ಪ್ರೆಸಿಡೆಂಟ್ ಆಫ್ ದಟ್ ಸ್ಟೂಡೆಂಟ್ಸ್ ಯೂನಿಯನ್ ಹ್ಯಾಡ್ ಆಲ್ ದ ಪವರ್ಸ್. ಸೊ ಅವ್ರನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡೆ ಮೀಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ದಟ್ ವಾಸ್ ದ ಕೈಂಡ್ ಆಫ್ ಇದು, ಏನು ಮಾಡೋಣಪ್ಪ ಈಗ ಅಂತೆಲ್ಲ. ಆ್ಯಂಡ್ ನಮ್ಮ ಮೇಷ್ಟ್ರುಗಳೆಲ್ಲ ನಮ್ಮನ್ನು ಬಹಳ ಅಂದರೆ ಫ್ರೆಂಡ್ಸ್ ಥರವೇ, ಅಂದರೆ ಅವ್ರ ಸಮವೇ ನೋಡ್ತಾಯಿದ್ರು ನಮ್ಮನ್ನ. ಮೇಷ್ಟ್ರಂತೂ HSV ಅವರಂತೂ ನಮ್ಮನ್ನ ಯಾವತ್ತೂ ಹೋಗೋಬಾರೋ ಅಂತ ಕೂಡ ಅಂದಿದ್ದಿಲ್ಲ, ಹೋಗಿ ಬನ್ನಿ ಅಂತಲೇ ಕರಿತಿದ್ದಿದ್ದು ಕಡೆವರೆಗೂ ಹಾಗೇನೆ ಅವರು. ಸೊ ಅಷ್ಟರ ಮಟ್ಟಿಗಿನ ಮೆಚ್ಯೂರಿಟಿ ಇದ್ದ ವಾತಾವರಣ ಅದು ಕಾಲೇಜಲ್ಲಿ. ಸೊ ದಟ್ ವಾಸ್ ಎ ವೆರಿ ಬಿಗ್ ಬೂನ್ ನನಗೆ. ಈ ಕನ್ನಡ ಟು ಇಂಗ್ಲಿಷ್ ಆ ಟ್ರಾನ್ಸಿಷನ್ ಇರುತ್ತಲ್ಲ, ಅಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಎಂಟರ್ ಆಗೋದು ಇವತ್ತಿಗೂ ಇಟ್ಸ್ ಅ ಬಿಗ್ ಸ್ಟ್ರಗಲ್. ತುಂಬಾ ದೊಡ್ಡ ಸ್ಟ್ರಗಲ್. ಅಂದರೆ ಯಾರು 10ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಇಲ್ಲ, ಬಟ್ ನಮ್ದು ವಿಚಿತ್ರ ಅಂದರೆ 7th ವರೆಗೂ ಇಂಗ್ಲೀಷ್ ಓದಿದ್ದೆ. 8th 9th 10th ಮಾತ್ರ ಕನ್ನಡ ಮಾಡಿದೆ. ಅಯ್ಯೋ, ಅದೊಂದು ದೊಡ್ಡ ಕತೆ ಅದು. ನಾನು ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲಿಗೆ ಅಪ್ಲೈ ಮಾಡಿದೆ, ಎಂಟ್ರೆನ್ಸ್ ಟೆಸ್ಟ್ ಬರೆದೆ, ಎಂಟ್ರೆನ್ಸ್ ಟೆಸ್ಟಲ್ಲಿ ಪಾಸ್ ಆದೆ. ಸೊ ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆದ ಕೂಡಲೇ ನನಗೆ ಸೀಟ್ ಸಿಕ್ಕಿದೆ ಅಂದ್ಕೊಂಡು ನಮ್ಮ ಅಣ್ಣ, ದೊಡ್ಡಣ್ಣ ಆಗ ಬಿಜಾಪುರ್ನಲ್ಲಿದ್ದರು, ಆಲ್ಮಟ್ಟಿ ಅಂತ ಒಂದು ಡ್ಯಾಮ್ ಸೈಟಲ್ಲಿ ವಾಸ್ ಎನ್ ಎಂಜಿನಿಯರ್. ಆಗಷ್ಟೇ ನಮ್ಮ ಅತ್ತಿಗೆ ಎಲ್ಲ ಇದ್ದರು. ನನಗೆ ನಮ್ಮ ಅತ್ತಿಗೆ ಅಂದರೆ ಒಂದು ದೇವತೆ ಥರ, ಅಂದರೆ ನಮ್ಮ ಮನೆಗೆ ಬರೀ ಗಂಡ್ಮಕ್ಳು ಸಾಮ್ರಾಜ್ಯ ಅಲ್ಲ. ಸೊ ಹೊಟ್ಟೋಗಿದ್ದೆ ನಾನು ನಮ್ಮ ಅಣ್ಣನ ಮನೆಗೆ. ಸಿಕ್ಕಿದೆ ಸೀಟು ಅಂತ, ಬೇರೆ ಸ್ಕೂಲ್ಗೂ ಅಪ್ಲೈ ಮಾಡಿಲ್ಲ, ಎಲ್ಲ ಹೋಗಿದ್ದೀನಿ. ವಾಪಸ್ ಬಂದರೆ ಸೀಟೇ ಇಲ್ಲ. ಯಾಕೆಂದರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಿತ್ತು. ಆಲ್ ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ಅಡ್ಮಿಷನ್ ಅಂತ ಕೊಡ್ತೇನೆ. ನನಗೆ ಗೊತ್ತೇ ಇಲ್ಲ ಆ ಪ್ರೋಸೆಸ್ಸು. ಹೊಟ್ಟೋಗಿದ್ದೆ, ಸೀಟೇ ಇಲ್ಲ. ನಾನು ಯಾವ ಸ್ಕೂಲಲ್ಲೂ ಅಪ್ಲೈ ಮಾಡಿಲ್ಲ, ಹೈಸ್ಕೂಲೇ ಇಲ್ಲ ನನಗೆ. ಆಗ ನಮ್ಮ ಅಂಕಲ್ ಒಬ್ಬರು ಕರ್ಕೊಂಡು ಹೋಗಿ, ಇಲ್ಲ ನೀವು ಹಿಂಗೆ ಆಗ್ಬಿಟ್ಟಿದೆ, ನೀವು ಸರಿ ನಮ್ಮಲ್ಲಿ ಸೀಟ್ ಇಲ್ಲ, ಎಲ್ಲ ಇಂಟರ್ವ್ಯೂಗೆ ಬಂದವ್ರಿಗೆಲ್ಲ ಹಂಚ್ಬಿಟ್ಟಿದ್ದೀವಿ, ಕನ್ನಡ ಮೀಡಿಯಮಲ್ಲಿದೆ, ಬೇಕಾದ್ರೆ ಕೊಡಿಸಿ ಅಂತ ಕೊಡಿಸಿದ್ರು. ಕನ್ನಡ ಮೀಡಿಯಮಲ್ಲಿ ಕೂರಿಸಿದ್ರು. ನನ್ನ ಹೇಳಿದ್ರಂತೆ ಪ್ರಿನ್ಸಿಪಲ್ ನಮ್ಮ ಅಂಕಲ್ಗೆ, ತೀರಾ ಎಲ್ಲದರಲ್ಲೂ ಬಹಳ ಕಷ್ಟ ಆಯಿತು ಅಂತಂದರೆ ಚೇಂಜ್ ಮಾಡಿಕೊಡೋಣ ಬಿಡಿ, ಮುಂದೆ ನೋಡೋಣ ಅಂತ. ನಾನು ಭಾಳ ಕಷ್ಟಪಟ್ಟು ಟೆಸ್ಟಲ್ಲಿ ಎಲ್ಲದರಲ್ಲೂ ಪಾಸಿಂಗ್ ಅಂದರೆ
ಜಸ್ಟ್ ಪಾಸ್ ಮಾರ್ಕ್ಸ್ ತೊಗೊಂಬಿಟ್ಟಿದೆ. ಪಾಸ್ ಆಗಿದ್ದನ್ನಲ್ಲ ಮುಂದುವರಿಲಿ ಬಿಡಿ ಅಂತ ಬಿಟ್ಬಿಟ್ಟು. ಅಂದರೆ ನನಗೆ ಆಗ ಭಾಳ ಕಷ್ಟ ಆಯಿತು, ಬಟ್ ಅದು ದೊಡ್ಡ ಶಕ್ತಿ ಆಯಿತು ನನಗೆ. ಅದಾದ್ಮೇಲೆ ಹಾಗಾಗಿದ್ದು ಕನ್ನಡದಲ್ಲಿ ಪ್ರಭುತ್ವ ಕೆಲವೊಂದು ಘಟನೆಗಳ ಜೀವನದಲ್ಲಿ ಒಳ್ಳೆಯದಕ್ಕೆ ಆಗೋದು. ಹೌದು, ಕನ್ನಡ ಭಾಷೆ ಮೇಲೆ ಬಹಳ ಪ್ರಭುತ್ವ ಸಾಧಿಸೋಕೆ ಸಾಧ್ಯ ಆಗಿದ್ದು ಕನ್ನಡ ಮೀಡಿಯಮಲ್ಲಿ ಆ 3 ವರ್ಷ ಮಾಡಿದ್ರಿಂದ. ಇಂಗ್ಲೀಷ್ಗೆ ವಾಪಸ್ ಬಂದೆ, ಬಟ್ ಅಷ್ಟರಲ್ಲಾಗಲೇ ಏನೋ ನನ್ನ ಹಿಂದೆ ಮುಂದೆ ಹೊಟ್ಟೋಗಿದ್ರು ನನ್ನ ಜೊತೆಗಿದ್ದವರು. ಹೌದು, ನೀವು ಹೇಳಿದಾಗೆ ಆ ಭಾಷೆಯ ಒಂದು ಸ್ಥಿತ್ಯಂತರ ಇದೆಯಲ್ಲ, ಅದು ಬಹಳನೇ ಕಷ್ಟವಾದ ಕೆಲಸ. ಅದಕ್ಕಾಗಿ ನಾನು ಇಂಗ್ಲೀಷ್ ಓದೋಕ್ಕೆ ಶುರು ಮಾಡಿದೆ. ಅಂದರೆ ನಾವೆಲ್ಸು ಅದು ಇದು ಕಾಲೇಜ್ಗೆ ಹೋದಾಗ ಇಂಗ್ಲೀಷ್ ನಾವೆಲ್ಸ್ ಎಲ್ಲ ಓದಿ ನನಗೆ ಸುತ್ತ ಇರೋರೆಲ್ಲ ಭಾಳ ಇಂಗ್ಲೀಷ್ ಮಯವಾಗಿತ್ತು. ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್ ಅಂದರೆ ಗೊತ್ತಲ್ಲ, ಬ್ರಿಗೇಡ್ ರೋಡ್ ಮೇಲೆ ಇದ್ದ ಕಾಲೇಜ್ ಅದು. ನಾವು ಇದ್ದ 100 ಜನದಲ್ಲಿ ಕನ್ನಡದವರು ಒಂದು 15 ಜನ ಇರ್ತಿದ್ವಿ ಅಷ್ಟೇ, ಉಳಿದವರೆಲ್ಲ ನಾನ್ ಕನ್ನಡಿಗಾಸ್. ಸೊ ಅವ್ರ ಜೊತೆ ಮಾತಾಡಲಿಕ್ಕಾಗಲಿ ಅವ್ರ ಜೊತೆ ಬೆರೆಯೋದಕ್ಕಾಗಲಿ ಎಲ್ಲ ಬೇಕಾಗಿದ್ದಿದ್ದು ಭಾಳ ದೊಡ್ಡ ಇಂಗ್ಲೀಷ್ ಬೇಕಾಗ್ತಿತ್ತು. ಅದಕ್ಕೆ ನಾನು ಆಗ ಓದೋಕ್ಕೆ ಶುರು ಮಾಡಿದೆ. ಗ್ರ್ಯಾಮ್ ಗ್ರೀನು ಅದು ಇದು ಅಂತ ಪುಸ್ತಕಗಳು. ಕಷ್ಟ ಆಗ್ತಿತ್ತು, ನಾನು ಏನೂ ಅರ್ಥ ಆಗ್ತಿರಲಿಲ್ಲ. ನಾವೆಲ್ಲ ಮುಗ್ದೋಗ್ತಿತ್ತು, ಮುಗ್ದೋಗ್ತಿದ್ರು, ಕತೆ ಏನು ಅಂತ ಗೊತ್ತಿರ್ತಿರ್ಲಿಲ್ಲ. ಆದರೂ ಓದೋದನ್ನು ಬಿಡದೆ ಐ ಸ್ಟಾರ್ಟೆಡ್ ರೀಡಿಂಗ್ ನಾವೆಲ್ಸ್. ಬಟ್ ಒಂದೇನಂದರೆ ಈಗಿನ ಮಕ್ಕಳಿಗೆ ಒಂದು ಪ್ಲಸ್ ಬೂನ್ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ಇವತ್ತು ಗೂಗಲ್ ಟ್ರಾನ್ಸ್ಲೇಷನ್ ಇದೆ, ಬೇಕಾದಷ್ಟು ಅವ್ರಿಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇದೆ. ಆಗ ಒಂದು ಡಿಕ್ಷನರಿ ಒಂದು ಬಿಟ್ಟರೆ ಏನೂ ಇರ್ತಿರ್ಲಿಲ್ಲ. ಡಿಕ್ಷನರಿ ಅಂತೂ ನಾವೆಲ್ಲರೂ ಒಂದೊಂದು ಡಿಕ್ಷನರಿ ಇಟ್ಕೊಂಡೇ ಇರಬೇಕಿತ್ತು. ದಟ್ ವಾಸ್ ಕಂಪಲ್ಸರಿ ಇತ್ತು. ಅಂಡರ್ಲೈನ್ ಮಾಡ್ಕೊಳ್ಳೋದು, ಡಿಕ್ಷನರಿನಲ್ಲಿ ಹುಡುಕಿ ಅರ್ಥ ತಿಳ್ಕೊಳ್ಳೋದು, ಇದೆಲ್ಲವೂ ಮಾಡ್ತಿದ್ವಿ ನಾವು. ಈಗ ಅವೆಲ್ಲ ಎಷ್ಟು ಅಂದರೆ ನಿರರ್ಥಕ ಸರ್ಕಸ್ಗಳವೆಲ್ಲ. ಆ ಕಾಲಕ್ಕೆ ಅದು ನಿರರ್ಥಕ ಅನಿಸ್ಬೋದು. ಬಟ್ ಇವತ್ತಿನ ಮಕ್ಳಿಗೆ ಇನ್ನೂ ದೊಡ್ಡ ಚಾಲೆಂಜಸ್ ಇದೆ, ಕಾಂಪಿಟೇಷನ್ ಇದೆ ತುಂಬ. ಈ ಮಾನಸಿಕ ಒತ್ತಡ ಬರುತ್ತಲ್ಲ, ಇದು ನಿಮ್ದು ಸಣ್ಣದಂತ ಹೇಳಕ್ಕಾಗಲ್ಲ, ಬಟ್ ನಾನು ಹೇಳ್ತಾ ಇರೋದು ಗ್ರಾಮೀಣ ಭಾಗದಿಂದ ಬರೋರು ಬಹಳ ಎದುರಿಸ್ತಾರೆ ಇದನ್ನ. ಒಂದು ಗ್ರಾಮೀಣ ಭಾಗದಿಂದ ಬಂದರು ಅಂತ ಹೇಳೋದು, ಇನ್ನೊಂದು ಇಂಗ್ಲಿಷ್ ಭಾಷೆ ಮೇಲೆ ಪಾರುಪತ್ಯ ಇಲ್ಲ ಅನ್ನೋದು. ಆ ಮೆಂಟಲ್ ಫೈಟನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತೀರಾ, ಆಸ್ ಅ ಕಲಾವಿದನೂ ಹೌದು, ಯಾಕಂದ್ರೆ ಆ ಸಿಚುವೇಶನ್ ಇಂದ ಬಂದಿರೋರು. ಇನ್ಸೆಕ್ಯೂರಿಟಿ ಇತ್ತು ಅಂತ ನೀವು ಹೇಳಿದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಐ ವಾಸ್ ಎ ಟೀಚರ್ ಆಲ್ಸೋ. ನಾನು ಲೆಕ್ಚರರ್ ಆಗಿದ್ದರಿಂದಾಗಿ ನಾನು ಅಂಥ ಮಕ್ಕಳನ್ನು ನೋಡಿದ್ದೀನಿ. ಅವು ನನಗೆ ಒಬ್ಬಳು ಸ್ಟೂಡೆಂಟು ಶೃಂಗೇರಿಯಿಂದ ಬಂದಿದ್ಲು ಡಿಗ್ರಿಗೆ, PU ತನಕ ಶೃಂಗೇರಿಲಿ ಓದಿ ಡಿಗ್ರಿಗೆ ಬಂದಿದ್ಲು. ಮಹಾನ್ ಬುದ್ಧಿವಂತೆ. ನಾನು ಮಾಡ್ತಿದ್ದಿದ್ದು ಕಾಮರ್ಸ್ ಪಾಠ ಆದ್ದರಿಂದ ಅಕೌಂಟ್ಸು ಇದರಲ್ಲೆಲ್ಲ 100 ಔಟ್ ಆಫ್ 100. ಆದರೆ ಇಂಗ್ಲೀಷಲ್ಲಿ 35 ತೊಗೊಳಕ್ಕೂ ಕಷ್ಟ ಆಗ್ತಿತ್ತು ಅವಳಿಗೆ. ಆದರೆ ಮುಂದೆ ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇವತ್ತು ಶೀಸ್ ರನ್ಸ್ ಎ ಕಂಪನಿ, ಬಿಗ್ ಕಂಪನಿ. ಇದಕ್ಕೆ ನಾವು ಅಂದರೆ ಆ್ಯಸ್ ಎ ಟೀಚರ್ ಅಥವಾ ನಾವು ಅವ್ರಿಗೇನು ಕಷ್ಟ ಅಂದರೆ ಜಸ್ಟ್ ಬ್ರಿಂಗ್ ದೆಮ್ ಔಟ್ ಆಫ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದರೆ ನಮಗೆ ಗೊತ್ತಿಲ್ಲ, ಅಯ್ಯೋ ಭಯ ಆಗುತ್ತದೆ. ಏನಕ್ಕೆ ಭಯ? ತಪ್ಪು ಮಾಡಿದ್ರೂ ಪರವಾಗಿಲ್ಲ. ಅಂದರೆ ನಮ್ಮಲ್ಲಿ ಬಹಳ ದೊಡ್ಡ ಇದು ಅಂದರೆ ತಪ್ಪು ಮಾಡಬಾರ್ದು ಅನ್ನುವಂಥದ್ದು. ಅಂದರೆ ಆಗ್ಬಿಟ್ರೆ ಮಾಡಿಬಿಟ್ರೆ ಅನ್ನೋದು, ಅದನ್ನು ಬಿಟ್ಟುಬಿಟ್ರೆ ಬೇಕಾದಷ್ಟು ಇದಾಗತ್ತೆ. ಸೊ ಆ ಬಿಡಿಸೋದೇ ದೊಡ್ಡ ಕೆಲಸ ಆ್ಯಕ್ಚುಲಿ. ಅದು ನಾವು ಹೇಳ್ತಿರ್ತೀವಿ, ಆ ಕ್ಷಣ ನಮ್ಗೆ ಬೇಕಾದಷ್ಟು ಅನುಮಾನಗಳಿರುತ್ತೆ, ಅದನ್ನು ಕೇಳಿಬಿಟ್ರೆ ಆ ಕ್ಷಣ ವಿ ಬಿಕಮ್ ವೈಸರ್, ಅದಕ್ಕಿಂತ ಬುದ್ಧಿವಂತರಾಗ್ತೀವಿ. ಅದಕ್ಕೆ ಕೇಳದೆ ಹಿಡಿದಿಟ್ಕೋತೀವಿ ನಾವು. ಆ ಹಿಡಿದಿಟ್ಕೊಳ್ಳೋದನ್ನು ಬಿಟ್ಟುಬಿಟ್ರೆ ನಾವು ಬಹಳಷ್ಟು ಎಲ್ಲಿ ಸುತ್ತ ಇರೋರು ನಮ್ಮನ್ನು ಸ್ಟುಪಿಡ್ ಅನ್ಕೋತಾರೋ ಅಂತ ಭಯ. ಆ ಭಯದಿಂದ ಆಚೆ ಬಂದರೆ ರಿಯಲಿ ಸಾಧಿಸ್ಬೋದು. ಓಕೆ. ಸೊ ಕಾಲೇಜ್ ದಿನಗಳಲ್ಲಿ ರಂಗಭೂಮಿಯಲ್ಲಿ ನಿಮ್ಮನ್ನು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ರಿ ನೀವು? ಹಾಂ, ಕಾಲೇಜ್ ದಿನಗಳಲ್ಲಿ ರಂಗಭೂಮಿ ಫುಲ್ ಟೈಮ್ ನಮಗೆ. ಅದು ಒಂದು 3 ತಿಂಗಳು ರಿಹರ್ಸಲ್ ಮಾಡ್ತಾಯಿದ್ವಿ. 3 ತಿಂಗಳಿಗೆ ಭಾನುವಾರ, ಗಣೇಶ ಹಬ್ಬ, ಅದು ಯಾವುದೂ ಇರ್ತಿರ್ಲಿಲ್ಲ ನಮಗೆ. ಇಟ್ ವಾಸ್ ರಿಹರ್ಸಲ್ಸ್, ಕ್ಲಾಸಸ್ ರಿಹರ್ಸಲ್ಸ್ ಅಂತ ಅಷ್ಟು ತೊಡಗಿಸ್ಕೊಂಡಿರ್ತಿದ್ವಿ. ಆ್ಯಂಡ್ ದಟ್ ವಾಸ್ ಏನೋ ಅದು ಕೊಟ್ಟ ಅನುಭವ, ಖುಷಿ, ಇದೆಲ್ಲವೂ ಒಂದು ಟ್ರೆಷರ್ ಅದು. ನೀವು ಕಾಲೇಜ್ ಮುಗಿಸಿ ಸಂಕೇತ್ ಸೇರ್ಕೊಂಡ್ರಿ. ಯಾವುದು? ಆಗ ಶಂಕರ್ನಾಗಿದ್ರ? ಇಲ್ಲ, ನಾನು ಅನ್ಫಾರ್ಚುನೇಟ್ಲಿ ಶಂಕರ್ನಾಗ್ ಅವರು ಹೋದ ವರ್ಷ ಅಂದರೆ ಅವರು ಸತ್ತ ವರ್ಷಕ್ಕೆ
ಒಂದು ವರ್ಷ ಕರೆಕ್ಟಾಗಿ ಹುಲುಗೂರ ಹುಲಿಯವ್ವ ಅಂತ ಒಂದು ನಾಟಕವನ್ನು ಮಾಡಿದ್ರು. ಆ ನಾಟಕಕ್ಕೆ ಹೋಗಿದ್ದು ನಾನು. ಸೊ ಎಕ್ಸಾಕ್ಟ್ಲಿ 1 year ಆಫ್ಟರ್ ಶಂಕರ್ ಪಾಸ್ಡ್ ಅವೇ. ಸೊ ಇದಕ್ಕೆ ನಾನು ಸಂಕೇತಕ್ಕೆ ಬಂದಿದ್ದು. ಒಂದು ಅದ್ಭುತ ವ್ಯಕ್ತಿತ್ವ, ಇವತ್ತಿಗೂ ಮಾತನಾಡಿದ್ರೆ ಒಂದು ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿರ್ತಾರೆ. ನೀವು ಎಂಟರ್ ಆದಾಗ 1 ವರ್ಷ ಅಷ್ಟೇ ಆಗಿತ್ತು. ಹೌದು. ಏನು ಮಾತಾಡ್ತಿದ್ರು ಶಂಕರ್ ನಾಗ್ ಅವ್ರ ಬಗ್ಗೆ? ನಮ್ಗೆ ಅದು ಬಹಳ ಕುತೂಹಲ ಇರ್ತಿತ್ತು. ಅರುಂಧತಿ ನಾಗ್ ಅವರು ಈಗ ಆಫ್ಕೋರ್ಸ್ ತುಂಬ ಆತ್ಮೀಯರಾಗಿದ್ದಾರೆ. ಆವಾಗ ಅವ್ರ ಬಗ್ಗೆ ಬಹಳ ಗೌರವ, ಭಯ ಇದೆಲ್ಲ. ಅವರು ತುಂಬ ಆತ್ಮೀಯವಾಗಿ ನಡೆಸ್ಕೊಳ್ತಿದ್ರು ನಮ್ಮನ್ನ. ಆ್ಯಂಡ್ ನಾವೆಲ್ಲ ಆಗಷ್ಟೇ ಕಾಲೇಜಿಂದ ಬಂದವರು. ಆದ್ದರಿಂದ ಒಂದು ಹೊಸ ಪ್ರೊಡಕ್ಷನ್ ತೊಗೊಂಡ್ರು. 2ನೇ ನಾಟಕ ನಂದು, ಅಲ್ಲಿ ಹಸಿರೆಲೆ ಹಣ್ಣೆಲೆ ಅಂತ. ಕಾಲೇಜ್ ಸ್ಟೂಡೆಂಟ್ಸಿನ ಕತೆ, ಅದು ಹಾಸ್ಟೆಲಲ್ಲಿ ನಡೆಯೋ ಕತೆ. ಸೊ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಿದೆ ನಾನು. ಅದು ವಯಸ್ಸಿನ ಕಾರಣಕ್ಕೆ ಮತ್ತು ಟ್ಯಾಲೆಂಟ್ ಕಾರಣಕ್ಕೂ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ನನಗೆ ಮಾಡಿದ್ಮೇಲೆ ಅಲ್ಲಿಂದ ನನಗೆ ಅವತ್ತಿಂದ ಅರುಂಧತಿ ನಾಗ್ ಅವರು ಇವತ್ತಿಗೂ ಅಷ್ಟೇ ಆತ್ಮೀಯರು. ಆದರೆ ಆಗ ಅವರು ನಮಗೆ ಅವರೇ ಫಸ್ಟ್ ನನಗೆ ಹೇಳಿದ್ದು, ಥಿಯೇಟರ್ ಮಾಡೋದು ಬೇರೆಯವ್ರಿಗೆ, ಅಂದರೆ ನೋಡೋರಿಗೆ ಗ್ಲ್ಯಾಮರು, ಎಂಟರ್ಟೈನ್ಮೆಂಟು ಎಲ್ಲ, ಮಾಡೋರು ನಮಗಲ್ಲ. ನೀವು ಸಂಡೇ, ನಾನು ಒಂದು ರಿಹರ್ಸಲ್ಗೆ ಸಂಡೇ ಹೋಗ್ಬಿಟ್ಟು ಸ್ವಲ್ಪ ಬೇಗ ಹೋಗ್ಬೇಕು ನಾನು ಇವತ್ತು ಅಂದಿದ್ದೆ. ಆವಾಗ ಹೇಳಿದರು ಅರುಂಧತಿಯವರು, ಅವ್ರಿಗೆ ಇದು, ನಮಗಲ್ಲ, ನಮಗೆ ಹಾಲಿಡೇಸು ಇದು ಅದು ಅಂತ ನೋಡ್ಕೊಂಡು ವಿ ಹ್ಯಾವ್ ಟು ಎಂಟರ್ಟೈನ್ ಆನ್ ಸಂಡೇಸ್, ಆನ್ ಸ್ಯಾಟರ್ಡೇಸ್, ಬಿಕಾಸ್ ದೇ ಆರ್ ಫ್ರೀ. ಅವ್ರು ಬರೋದು ಮನೋರಂಜನೆಗಾಗಿ ಅವತ್ತೇ. ಸೊ ನಮಗೆ ಅವತ್ತು ವರ್ಕಿಂಗ್ ಡೇ ಅದು ಅಂತ. ಸೊ ಇಂಥ ಟಿಪ್ಸ್ಗಳು ಮತ್ತು ಲೈಟ್ಸ್ ಹೆಂಗೆ ತೊಗೋಬೇಕು ಸ್ಟೇಜ್ ಮೇಲೆ, ಇದೆಲ್ಲವನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಇಂಟ್ರಿಕಸಿಸ್ನ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅವರು. ಆದರೆ ಶಂಕರ್ ನಾಗ್ ಅವರ ಥಿಯೇಟರ್ ಲವ್, ನನಗೆ ಶಂಕರ್ ನಾಗ್ ಅವರ ಆಲೋಚನೆಗಳ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಆಶ್ಚರ್ಯನೇ ಅಂತ ಅನಿಸುತ್ತೆ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅಂತ ಹೇಳ್ತಾರೆ, ಒಂದು ಮುತ್ತಿನ ಕಥೆ ಅಂತ ಮಾತನಾಡ್ತಾ ಹೋಗ್ತಾರೆ, ಮತ್ತೊಂದು ಕಡೆ ಗೀತಾ ಅಂತ ಬರ್ತಾರೆ. ಅಂದರೆ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಡೈರೆಕ್ಟರ್ನ ಒಂದು ಮುಖ ನೋಡ್ತಾ ಇರ್ತೀವಿ, ಬಟ್ ಶಂಕರ್ ನಾಗ್ ಅವರ ಆಲೋಚನೆಗಳು ಯಾವ್ಯಾವ ಕಡೆ ಹೋಗ್ತಾ ಇದ್ವು ಅನ್ನೋದು ಆಶ್ಚರ್ಯ. ಕೆಲವರಿಗೆ ಆ ಶಕ್ತಿ ಇರುತ್ತೆ ಅನ್ಸುತ್ತೆ. ಬಹುಶಃ ಅದಕ್ಕೆ ಅವ್ರಿಗೆ ಇರೋದೇ ಕಡಿಮೆ ಟೈಮ್ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವರು ಏನು ಯೋಚನೆ ಮಾಡ್ತಾರಲ್ಲ ಅದರಿಂದ ಹಿಂದೆ ಸರಿಯೋದೇ ಇಲ್ಲ. ಅವರು ಆ ಕ್ಷಣ ಆ ಥಟ್ ಅಂತ ಮಾಡಿಬಿಡ್ಬೇಕು ಅನ್ನೋದಕ್ಕೆ ಹೊರಡ್ತಾರಲ್ಲ, ಆ ಬಿರುಸು, ಅಂದರೆ ಆ ಸ್ಪೀಡ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ಅವರು ಯಾವುದೋ ಒಂದು ಲವ್ ಸ್ಟೋರಿ ನೋಡಿ ಮಾಡಿಬಿಡ್ಬೇಕು ಅಂತ ಹೊರಡೋದು ಇದೆಯಲ್ಲ. ಆಮೇಲೆ ಇನ್ಯಾವುದೋ ಒಂದು ಆಕ್ಸಿಡೆಂಟ್ ಅಂತ ಒಂದು ಕತೆ ಹೊಳೆದಾಗ ಆ ಥರದ್ದು ಮಾಡಿಬಿಡ್ಬೇಕು ಅಂತ. ಮಾಲ್ಗುಡಿ ಡೇಸಿನ ಕ್ಯಾನ್ವಸ್ನ ಯೋಚನೆ ಮಾಡೋದಿದೆಯಲ್ಲ, ಆವಾಗ ಟೆಲಿವಿಷನ್ ವಾಸ್ ನಾಟ್ ಇವನ್ ಎನ್ ಇಂಡಸ್ಟ್ರಿ. ಆ್ಯಂಡ್ ಕಾನ್ಸೆಪ್ಟ್ ಆಲ್ಸೋ ಹೌದು, ಒಂದು ಮಾಲ್ಗುಡಿಯನ್ನು ಸೃಷ್ಟಿಸಬಹುದು ನಾನು ಆಗುಂಬೆಗೆ ಹೋಗ್ಬಿಟ್ಟು ಅಂತ ಅದನ್ನು ನೋಡ್ಕೊಂಡು ಬಂದು, ಜಾನ್ ದೇವರಾಜ್ ಅಂತ ಆರ್ಟ್ ಡೈರೆಕ್ಟರ್ಗೆ ಅಲ್ಲೊಂದು ಇದನ್ನು ಮಾಡು, ಇದಕ್ಕಲ್ಲಿ ಒಂದು ಆ ಕಾಸ್ಟ್ಯೂಮ್ಸನ್ನು ಎಲ್ಲ ತಂದು ಗುಡ್ಡೆ ಹಾಕು. ಅಲ್ಲೇ ನನ್ನ ಅದೃಷ್ಟ ಏನಂದರೆ ಆ ಅನುಭವಗಳನ್ನೆಲ್ಲ ಹೇಳೋರು ನನ್ನ ಸುತ್ತ ಇದ್ದರು. ಕಾಸ್ಟ್ಯೂಮ್ಸ್ ಮಾಡಿದ ಸುಂದರಶ್ರೀ ಅವರಾಗಿರ್ಬೋದು, ಇವರೆಲ್ಲರೂ ನಾವು ಹಿಂಗೆ ಓಡಾಡ್ತಿದ್ವಿ. ಆಗುಂಬೆ ತುಂಬ ಯಾವಾಗ ಅಂದರೆ ಅವಾಗ ಕಾಸ್ಟ್ಯೂಮ್ ಹಾಕೊಂಡು ಓಡಾಡ್ತಿದ್ವಿ. ಆ ಶಾರ್ಟಿಗೆ ಬೇಕು ಅಂದರೆ ಹಿಂದೆ ಪಾಸ್ ಆಗೋಕ್ಕೂ ನಾವೇ ಇರ್ತಿದ್ವಿ, ಇನ್ನೊಂದರಲ್ಲಿ ಮೇನ್ ರೋಲ್ ಮಾಡೋಕ್ಕೂ ನಾವೇ ಇರ್ತಿದ್ವಿ ಅಂತ. ಇದೆಲ್ಲವೂ ಕೇಳಿದಾಗ ಒಂದು ದೊಡ್ಡ ಫ್ಯಾಂಟಸಿ ಅಂತ ಅನ್ಸುತ್ತೆ. ಆ ಕಾಲಕ್ಕೆ ಒಂದು ದೊಡ್ಡ ಸ್ಟುಡಿಯೋ ಇರಲಿಲ್ಲ. ಈಗ ಯಾವುದು ನಮ್ಮ ರಾಮೋಜಿ ಸಿಟಿ ಅಂಥದ್ದಾಗಲಿ. ಸೊ ಇದನ್ನೆಲ್ಲ ಅವರು ಅಲ್ಲೇ ಆನ್ ದ ರಿಯಲ್ ಪ್ಲೇಸ್ನಲ್ಲಿ ಸೃಷ್ಟಿಸಿದ್ರು ಅನ್ನೋದು. ಚೆನ್ನೈನಲ್ಲಿ ಡಬ್ಬಿಂಗ್ ಮಾಡಬೇಕು ಅಂದರೆ ಚೆನ್ನೈಗೆ ಹೋಗ್ತಿದ್ದು, ಅದನ್ನ ಸಂಕೇತ, ಅದನ್ನ ತಗೊಂಡ್ಬಂದಿದ್ದ ರೀತಿ, ಅದಕ್ಕೆ ಪಟ್ಟು ಕಷ್ಟ, ಅದಕ್ಕೆ ಕೂಡ ಹಾಕಿದ ದುಡ್ಡು, ಅಮೇಝಿಂಗ್ ಅನ್ಸುತ್ತೆ. ಶಂಕರ್ ನಾಗ್ ಅವರ ದೃಷ್ಟಿಕೋನ ಹೆಂಗಿತ್ತು ಜೀವನದ ಬಗ್ಗೆ ಅಂತ. ನಾನು ಇತ್ತೀಚೆಗೆ TVK ಪಕ್ಷದ ಯಶಸ್ಸನ್ನು ನಾವೆಲ್ಲರೂ ನೋಡ್ತಾ ಇದ್ವಿ. ಹೀಗೆ ನನ್ನ ಆಲೋಚನೆಯಲ್ಲಿ ಒಂದು ಬಂತು, ಈಗ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾರೆ, ಈಗ ಯಾರು ಆ ರೀತಿ ಒಂದು ಯಶಸ್ಸನ್ನು ಗಳಿಸಬಹುದು ಅಂತ. ಕರ್ನಾಟಕದ ಪಾಲಿಗೆ ನಟರಿಗೆ ಅಷ್ಟು ದೊಡ್ಡ ಯಶಸ್ಸು ಇದುವರೆಗೂ ಸಿಕ್ಕಿಲ್ಲ. ಅಂದರೆ ಒಂದು ಇಡೀ ಪಕ್ಷನ ಕಟ್ಟಿ ಅಧಿಕಾರಕ್ಕೆ ತರೋದು. ಬಹುಶಃ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಆಗ್ತಿತ್ತ ಅದು? ಅವರು ಆ ಥರ ಒಂದೇ ಒಂದು ಕ್ಷೇತ್ರಕ್ಕೆ ಇಡೀ ಮೀಸಲಾಗಿಟ್ಟು ಮೆತ್ಕೊಳ್ಳೋರು ಆಗಿದ್ರು ಅಂತ ನಂಗೆ ಅನಿಸಲ್ಲ. ಯಾಕಂದರೆ ಅವರು ಸಿನಿಮಾದಲ್ಲೇ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ನಾಟಕಗಳು ಮಾಡ್ತಾಯಿದ್ರು.
ಥರ್ಡ್ ಬೆಲ್ ಹೊತ್ತಿಗೆ ಬರ್ತಾಯಿದ್ರು ಅವರು. ಯಾವುದಕ್ಕಾಗಿ ಯಾವಾಗಲೂ ಅರುಂಧತಿ ಅವ್ರ ಹತ್ರ ಬೈಸ್ಕೊತಾ ಇದ್ರಂತೆ. ಸೆಕೆಂಡ್ ಬೆಲ್ ಆದರೂ ಅವ್ರು ಬಂದೇ ಇರ್ತಿರ್ಲಿಲ್ಲ, ಬಿಕಾಸ್ ಶೂಟಿಂಗ್ ಮುಗಿಸಿ ಬರಬೇಕಲ್ಲ ಅವರು. ಸೆಕೆಂಡ್ ಬೆಲ್ ಮಾರಿದ್ರು ಬಂದಿರಲ್ಲ ನೀನು, ಏನು ಡಿಸಿಪ್ಲಿನ್ ಆ್ಯಕ್ಟ್ರು ನೀನು ಅಂತ ಅರುಂಧತಿ ಅವ್ರ ಹತ್ರ ಬೈಸ್ಕೊತಾ ಇದ್ರಂತೆ. ಸೊ ಇದೆಲ್ಲ ಕೇಳಿದಾಗ ಅವರು ನಾಟಕನ ಬಿಟ್ಟು, ಸಿನಿಮಾ ಮಾಡೋದನ್ನು ಬಿಟ್ಟು, ಇದನ್ನೆಲ್ಲ ಬಿಟ್ಟು ರಾಜಕೀಯವಾಗಿಯೇ ನಾನು ಪೂರ್ತಿ ತೊಡಗಿಸ್ಕೊಳ್ತೀನಿ ಅಂತ ಅವರು ಅಲ್ಲ ಅಂತ ಅನಿಸುತ್ತೆ. ಐ ಡೋಂಟ್ ನೋ, ಬಿಕಾಸ್ ನಾವು ಭೇಟಿನೇ ಆಗಿಲ್ಲ. ರಾಜಕೀಯದಲ್ಲೂ ಇದ್ದರೂ ಕೂಡ ಬಹಳ ಸಕ್ರಿಯವಾಗಿ ಇದ್ದಂಥವ್ರು ಅವರು. ಸೊ ಹಿ ವಾಸ್ ಇನ್ ಟು ಪಾಲಿಟಿಕ್ಸ್, ಬಟ್ ಯಾವುದನ್ನು ಅವರು ಅಂದರೆ ಹಿ ವಾಸ್ ಸೋ ಡೈವರ್ಸಿಫೈಡ್, ಸೋ ಮಲ್ಟಿ ಟಾಸ್ಕಿಂಗ್. ಒಂದು ಕ್ಷೇತ್ರಕ್ಕೆ ಅವರನ್ನು ಅವರು ಕಟ್ಟಾಕೋತಾ ಇರಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನಾನು ಯಾಕದಕ್ಕೆ ಹೇಳ್ತಿದ್ದೀನಿ ಅಂದರೆ ನಂದು ಅದೇ ಇರ್ತಿದೆ. ನಾನು ಅಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ, ಇಲ್ಲಿ ನಾಟಕ ಮಾಡ್ತಿದ್ದೆ, ಇಲ್ಲಿ ಸೀರಿಯಲ್ ಮಾಡ್ತಿದ್ದೆ, ಅಲ್ಲಿ RJ ಆಗಿದ್ದೆ ಒಂದು ವರ್ಲ್ಡ್ ಸ್ಪೇಸ್ ಅನ್ನೋ ಒಂದು ರೇಡಿಯೋ ಸ್ಟೇಷನಲ್ಲಿ. ಇದು ಯಾವುದಾದ್ರೂ ಒಂದು ಬಿಟ್ಟಿದ್ರು ಒಂದೇ ಕ್ಷೇತ್ರದಲ್ಲಿ ಇದ್ದಿದ್ರೆ ಇನ್ನೂ ಹೆಚ್ಚಿಂದ ಮಾಡ್ಬೋದಿತ್ತು ಅಂತ ಯಾವಾಗಲೂ ಹೇಳ್ತಾರೆ ನನ್ನ ಫ್ರೆಂಡ್ಸು. ಆದರೆ ನಿಮಗೆ ಅನಿಸಿದ್ಯಾ ಹಾಗೆ ಯಾವುದೋ ಒಂದೇ ಒಂದು ವಿಷಯದಲ್ಲಿ ನಾನು ಫೋಕಸ್ ಮಾಡಿದಿದ್ರೆ ಇನ್ನೂ ಆಗ್ತಿದ್ನೇನೋ, ಆ ಒಂದು ಕ್ಷೇತ್ರದಲ್ಲಿ ಆಗ್ತಿದ್ನೇನೋ, ಬಟ್ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ, ಇಟ್ ಇಸ್ ಫೈನ್. ನನಗೆ ನನ್ನ ಕಾಲೇಜಲ್ಲಿ ಪಾಠ ಮಾಡಿದ್ರಿಂದ ನನಗೊಂದು ದೊಡ್ಡ ವಿದ್ಯಾರ್ಥಿ ಬಳಗ ಇದೆ, ದೊಡ್ಡ ವಿದ್ಯಾರ್ಥಿ ಬಳಗ. ಇವತ್ತಿಗೂ ಅವರು ಪಾಸ್ ಔಟ್ ಆಗಿ 15-25 ವರ್ಷ ಆದ್ರೂ ಇವತ್ತಿಗೂ ನನ್ನ ಟಚ್ಚಲ್ಲಿದ್ದಾರೆ. ಇವತ್ತು ಏನಿಲ್ಲದಿದ್ದರೂ ಸೆಪ್ಟೆಂಬರ್ 5th ಫೋನ್ ಮಾಡಿ ಹ್ಯಾಪಿ ಟೀಚರ್ಸ್ ಡೇ ಅಂತಾರೆ. ಅವ್ರ ಬದುಕಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಿದೆ, ನನಗೇನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿದೆ. ಆ ಥರದ ಒಂದು ದೊಡ್ಡ ವಿದ್ಯಾರ್ಥಿ ಬಳಗ ಇದೆ. TV ಕ್ಷೇತ್ರದಲ್ಲಿ ಒಂದಷ್ಟು ಮಾಡಿದ್ದೀನಿ, ಬರೆದಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಅಲ್ಲೇನಾದರೂ ಆದರೆ ನಾನು ಒಂದು ವಾಯ್ಸ್ ಹೇಳುವಷ್ಟು ವಾಯ್ಸ್ ಇದೆ. ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳು ಮಾಡಿ, ಇದೆಲ್ಲವೂ ಮಾಡಿದ್ದೀನಿ. ಒಂದೇ ಇದ್ದಿದ್ರೆ ಒಂದು ಕ್ಷೇತ್ರದಲ್ಲಿ ಏನೋ ಆಗ್ಬಿಡ್ತಿದ್ದೇನೋ ಗೊತ್ತಿಲ್ಲ. ಆದರೆ ಇದೆಲ್ಲ ಮಾಡಿರೋದ್ರ ಬಗ್ಗೆ ನಂಗೆ ಭಾಳ ಖುಷಿ ಇದೆ, ಸಂತೃಪ್ತಿ ಇದೆ, ಭಾಳ ತೃಪ್ತಿ ಇದೆ. ಕಿರುತೆರೆ ಮತ್ತು ಹಿರಿತೆರೆಗೆ ಎಂಟ್ರ್ ಆಗ್ತಾ ಆಗ್ತಾ ಎಲ್ಲರ ಆಸೆ ಇರುತ್ತೆ ಹೀರೋ ಪಾತ್ರಗಳು ಹೆಚ್ಚು ಮಾಡಬೇಕು ಅಂತ. ನಿಮಗೆ? ನನಗೆ ಅನಿಸ್ಲಿಲ್ಲ, ನಾನೊಬ್ಬ ಹೀರೋ ಅಂತಲೇ ಅನಿಸಿಲ್ಲ ನನಗೆ ಯಾವತ್ತೂ. ಸೊ ನನಗೆ ಅನಿಸ್ದೆ ಯಾವಾಗಲೂ ಅಷ್ಟೇ, ನಾವು ಏನು ಅನ್ಕೋತೀವಿ, ಮ್ಯಾನಿಫೆಸ್ಟ್ ಮಾಡ್ತೀವಿ, ನಾನು ಇದೇ ಆಗಬೇಕು ಅಂತ ಹೊರಡ್ತೀವೋ ಅದರಲ್ಲಿ ಬಹುಶಃ ಒಂದು ಅರ್ಧ ಆದರೂ ಆಗ್ತೀವಿ. ಮ್ಯಾನಿಫೆಸ್ಟೇಷನ್ ನಂಬಿಕೆ ಇದೆ? ನಂಬಿಕೆ ಅಂತ ಏನಿಲ್ಲ ನನಗೆ. ಅಂದರೆ ಮ್ಯಾನಿಫೆಸ್ಟ್ ಅಂತೂ ಮಾಡ್ತೀವಲ್ವ, ಇದಾಗಲೇಬೇಕು ಅಂತ ಆದರೆ ಹೊರಟಾಗ ಆಗ್ತೀವಿ ನಾವು. ಅದೇನಾದರೂ ಅಲ್ಲಾಗದೇ ಇದ್ರು ಯು ಡ್ರೀಮ್ ಟು ಬಿ ಆನ್ ಮೂನ್, ಅಟ್ಲೀಸ್ಟ್ ಯು ವಿಲ್ ಎಂಡ್ ಅಪ್ ಆನ್ ಸ್ಟಾರ್ಸ್ ಅಂತಾರಲ್ಲ, ಆ ಥರ ನಾನು ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ರಜನಿಕಾಂತೆ ಆಗಕ್ಕೆ ಹೊರಡ್ತೀನಿ ಅಂತಂದು ಇನ್ನೇನೋ ಒಂದು ಆಗ್ಬೋದು. ಯೋಚನೆ ಮಾಡೋದು ನಾನು ಯಾವತ್ತಿಗೂ ನನ್ನ ಸಿನಿಮಾ ಹೀರೋ ಆಗಬೇಕು, ಅಥವಾ ಇವನ್ ಸೀರಿಯಲಲ್ಲೂ ಸೀರಿಯಲ್ ಭಾಳಷ್ಟು ಸೀರಿಯಲ್ಗಳಲ್ಲಿ ಲೀಡ್ ಮಾಡಿದ್ದೀನಿ. ಆದರೆ ಆ ಕಾಲಕ್ಕೆ ಅದು ಲೀಡು ಹೀರೋ ಅಂತ ಯಾವತ್ತೂ ಅದಕ್ಕೆ ಭಾವ ಕೊಟ್ಟಿರಲಿಲ್ಲ ಯಾರೂ. ಪಾತ್ರಗಳಾಗಿದ್ವು ಆ ಕಾಲಕ್ಕೆ, ಅವೆಲ್ಲ ಹಾಗೇ ಇದ್ವು. ಸೊ ಅಂದ್ಕೊಳ್ಳೇ ಇಲ್ಲ ನಾನು ಆಗಬೇಕು ಅಂತ. ಸೊ ಆಗಲೂ ಇಲ್ಲ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಇರಲೇ ಇಲ್ಲ ಯಾವತ್ತಿಗೂ. ವೀಣಾ ಮತ್ತು ವೀಣೆ ಕಡೆ ಬರೋಣ. ಬಿಡದ ಮಾಯೆ. ವೀಣೆ ನುಡಿಸುವ ವೀಣಾ ಸಿಕ್ಕಿದ್ದು ಹೇಗೆ, ಲವ್ ಆಗಿದ್ದು ಹೇಗೆ? ಇದೆಲ್ಲ ಬೇಕಾದಷ್ಟು ಹೇಳಿ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ನಾನು ನಾಗೇಂದ್ರ ಶಾ ಅವರು ಡಿರೆಕ್ಟ್ ಮಾಡಿದ ಒಂದು ನಾಟಕದಲ್ಲಿ ಮಾಡ್ತಾಯಿದ್ದೆ, ನಮ್ಮ ನಿಮ್ಮೊಳಗೊಬ್ಬ ಅಂತ. ನಾಗೇಂದ್ರ ಶಾ ಅವರು ಡೈರೆಕ್ಟ್ ಮಾಡಿದ ಒಂದು ಟೆಲಿಫಿಲ್ಮಲ್ಲಿ ಅವಳು ಮಾಡಿದ್ಲು, ಲೀಡಾಗಿ ಮಾಡಿದ್ಲು. ಅವಳು ಆ ಶೂಟಿಂಗ ಮುಗಿಸಿ ನಾವು ನಾಟಕದ ಶೋಗೆ ಹೊರಟಿದ್ವಿ ನಮ್ಮ ಇಡೀ ತಂಡ. ಸೊ ಆ ಇಡೀ ತಂಡದಲ್ಲಿದ್ದ ಹುಡುಗರೆಲ್ಲ ಅವರು ಆ ಟೆಲಿಫಿಲ್ಮ್ಗೆ ವರ್ಕ್ ಮಾಡಿದರು. ಸಂದರ್ಭ ಅಂತ ಒಂದು ಟೆಲಿಫಿಲ್ಮ್ ಅದರಲ್ಲಿ ಅವಳು ಲೀಡ್ ಮಾಡಿದ್ಲು. 3 ದಿವಸ ಏನೋ ಶೂಟಿಂಗ್ ಮಾಡಿದ್ರು. ಅವಳಾಗಿನ್ನೂ ಓದ್ತಾಯಿದ್ಲು, ಸಿನಿಮಾಟೋಗ್ರಫಿ ಡಿಪ್ಲೊಮಾ ಓದ್ತಾಯಿದ್ಲು ಅವಳು. ಸೊ ಆ ಇಡೀ ಜರ್ನಿನಲ್ಲಿ ಅವರು ಎಲ್ಲರೂ ವೀಣಾ ಪ್ರೇಮ್ ಕುಮಾರ್ ವೀಣಾ ಪ್ರೇಮ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ರು. ಅವ್ರಿಗೇನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಒಳ್ಳೆಯವ್ರು, ಎಷ್ಟು ತುಂಬ ಕೋಆಪ್ರೇಟ್ ಮಾಡ್ತಿದ್ರು. 2 ಗಂಟೆ ತನಕ ಆದರೂ ಶೂಟಿಂಗ್ ಮಾಡಿದಾಗಲೂ ಏನೂ ಇದು ಮಾಡಲಿಲ್ಲ, ಅಷ್ಟು ಒಳ್ಳೆಯವರು, ಇಷ್ಟಿದು ಅಂತ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ರು. ಇವಳ ಬಗ್ಗೆ ಆ ಪಾಟಿ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳು ನಮ್ಮ ದೂರದ ಸಂಬಂಧಿ ಆದ್ದರಿಂದ ಸೊ ಆ ಕುತೂಹಲ, ಸೊ ಇಂಟ್ರೆಸ್ಟ್ಗೆ ಡೆವಲಪ್ ಆಯಿತು ಅಂತ ಅನ್ಸುತ್ತೆ.
ಲವ್ಲಿ. ಸೊ ಸುಖ ಸಂಸಾರಕ್ಕೆ ಸುವಿಗೂಡಿನ ಸುಂದರ್ ವೀಣಾ ಕಂಡುಕೊಂಡ ಸೂತ್ರ ಏನು? 27 ಎಷ್ಟು ವರ್ಷ? 20 ವರ್ಷ ಆಯ್ತಾ? 28 ಆಯಿತು, 29ಕ್ಕೆ ಬೀಳುತ್ತೆ ನಾಳದ್ದು ಇನ್ನೊಂದು 8 ದಿನಕ್ಕೆ. ಇನ್ನು ಒಂದು ವರ್ಷ ಹೋದ್ರೆ 30. ಓ ಮೈ ಗಾಡ್, ವಂಡರ್ಫುಲ್. ಹೌದು. ಸುಖ ಸಂಸಾರಕ್ಕೆ ಅಂದರೆ ಸುಖ ಸಂಸಾರ ಅನ್ನೋದೇ ಒಂದು ಇಲ್ಯೂಷನ್. ಅದು ಸಂಸಾರ ಅದಕ್ಕೆ ಖಂಡಿತ ಸಂಸಾರಕ್ಕೆ ಅನ್ಬೇಕಷ್ಟೆ. ಸಂಸಾರಕ್ಕೆ ಒಂದು ಸೂತ್ರ ಅಂತಂದರೆ ಏನೇ ಆಗಲಿ ಮೆತ್ಕೊಂಡಿರ್ತೀವಿ ಅಂತ. ಜಗಳ ಆಡಿಯೋ ಪ್ರೀತಿ ಮಾಡಿಯೋ ಕೋಪಿಸ್ಕೊಂಡೋ ದ್ವೇಷಿಸ್ಕೊಂಡೋ ಕಡೆಗೆ ಒಟ್ಟಿಗೆ ಇರ್ತೀವಿ ಅಂತ, ದ್ವೇಷಿಸ್ಕೊಂಡಾದ್ರೂ ಒಟ್ಟಿಗೆನೇ ಇರ್ತೀವಿ ಅಂತ ಇರೋದೇ ಬಹುಶಃ ಸಂಸಾರದ ಸೂತ್ರ ಅನ್ಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕಿರುತೆರೆ ಬಗ್ಗೆ ಏನು ಕಾನ್ವರ್ಸೇಷನ್ ಯೂಶಲಿ? ಇಬ್ಬರೂ ನಟರಿದ್ದೀರಿ, ಬಟ್ ಕೂತಾಗ ಏನು ಮಾತಾಡ್ತಿರ್ತೀರಿ? ಇಲ್ಲ, ಆ್ಯಕ್ಚುಲಿ ನಾವು ಮಕ್ಕಳು ಚಿಕ್ಕವರಿದ್ದಾಗಂತೂ, ಈಗ ಅಫ್ಕೋರ್ಸ್ ದೊಡ್ಡವಾಗಿಬಿಟ್ಟಿದೆ, ಚಿಕ್ಕವರಿದ್ದಾಗಂತೂ ನಾವು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಟಿ ವಿ ಮತ್ತು ಅಥವಾ ಶೂಟಿಂಗ್ ವಿಷಯ ಆ ವಿಚಾರಗಳನ್ನು ಮಾತಾಡಬಾರ್ದು ಅನ್ನೋದು ನಮ್ಮ ನಿಯಮ ಆಗಿತ್ತು, ಮನೆಯ ನಿಯಮ. ಸೊ ಮಾತಾಡಬಾರ್ದು ಅಂತ. ಸೊ ಎಷ್ಟೋ ಯಾವ ವಿಚಾರವೂ ನಾವು ಮಾತಾಡ್ತಿಲ್ಲ. ಬಂದ ಕೂಡಲೇ ಆ ಮಕ್ಕಳು ಹೋಮ್ವರ್ಕು, ಅವ್ರಿಗೆ ಹೆಂಗಿತ್ತು ಸ್ಕೂಲು, ಇಲ್ಲೇನು ಮಾಡಿದ್ರು, ಕ್ಲಾಸಸ್ಗೆ ಹೆಂಗಾಗಿತ್ತು, ಈ ಥರದ್ದು ಮಾತುಗಳು ನಡೀತಾ ಇತ್ತು. ಆ್ಯಂಡ್ ನಮ್ಮ ಮಧ್ಯೆ ಅಕ್ಕಿ ಮುಗಿದೋಗಿದೆ, ನಾಳೆ ತರಬೇಕು, ಅಯ್ಯೋ ಮೊನ್ನೆ ತಾನೇ ಈ ಸಾರು ಮಾಡಿದ್ವಿ, ನಾಳೆದ್ದು ಈ ಹುಳಿ ಮಾಡೋಣ, ಈ ಥರದ ಚರ್ಚೆಗಳಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ವಿ ವರ್ ವೆರಿ ಕಾನ್ಷಿಯಸ್ಲಿ ಕೆಪ್ಟ್ ಔಟ್ ಆಫ್ ದಟ್, ಬಿಕಾಸ್ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳ್ಬೋದು ಅಂತ. ಅದು ವಿ ವರ್ ಸಕ್ಸಸ್ಫುಲ್ ಆಲ್ಸೋ ಆ ವಿಚಾರಕ್ಕೆ. ನಮ್ಮ ಮಕ್ಕಳಿಗೆ ಯಾವತ್ತಿಗೂ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂಥ ಕುತೂಹಲ, ಇಂಟ್ರೆಸ್ಟು ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಫ್ರೆಂಡ್ಸ್ ಕೆಲವ್ರು ಸಿಕ್ಕಾಗ ವೀಣನ್ಗೆ ಹಲೋ ಹೇಳಿದೆ ಅಂತ ಹೇಳು, ವೀಣನ್ ತುಂಬ ಕೇಳಿದೆ ಅಂತ ಹೇಳೋರು, ನಾನು ಅದನ್ನೂ ಬಂದು ಹೇಳ್ತಿರ್ಲಿಲ್ಲ. ಅವಳು ಸೇಮ್ ಥಿಂಗ್, ಅವಳು ಹೇಳ್ತಿರಲಿಲ್ಲ. ಅವ್ರು ಇನ್ನೊಂದು ಸರ್ತಿ ಸಿಕ್ಕ ನಾನು ಕೇಳಿದೆ ಅಂತ ಹೇಳಿದ್ನಾ ಅಂತ, ಹಾಂ ಹೇಳಿದ್ರು ಅಂತ ಹೇಳು, ಅವಳು ಮ್ಯಾನೇಜ್ ಮಾಡಿ. ಆಮೇಲೆ ಯಾವಾಗಲೂ ಸಿಕ್ಕಿದ್ದು ಅಂತಲ್ಲ ನಿನಗೆ ಅಂತ, ಹೌದು ಹೇಳಿದ್ರು ಸಿಕ್ಕಿದ್ರು ಅಂತ ಈ ಥರ ತೇಲಿಸ್ತಿದ್ವಿ. ಸೊ ಹೀಗೆ ಮ್ಯಾನೇಜ್ ಮಾಡ್ಕೋತಿದ್ವಿ ನಾವು. ಅಫ್ಕೋರ್ಸ್ ನಮಗೆ ಇನ್ನೊಂದೇನು ಅಂದರೆ, ನಮ್ಮ ಮಕ್ಕಳು ನನಗೂ ಎಷ್ಟೋ ಇವತ್ತಿಗೂ ನನಗೆ ಯಾರಾದರೂ ಸಿಕ್ಕಿ ನೀವು ಮೇಸ್ಟ್ರಲ್ ಕಾಲೇಜ್ ಲೆಕ್ಚರರ್ ಅಲ್ವಾ ಅಂದರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಯಾಕೆ ಹಾಗೆ? ನಾನು ಇವತ್ತಿಗೂ ಬಿಟ್ಟರೆ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡ್ಕೊಂಡು ಭಾಳ ಸುಖವಾಗಿ ಖುಷಿಯಾಗಿರ್ತೀನಿ. ನಟನಾಗಿ ಇರೋದಕ್ಕೆ ನಟ ಅನ್ನಿಸ್ಕೊಳ್ಳೋದಕ್ಕಿಂತಲೂ ನಾನು ಮೇಷ್ಟ್ರು ಅನ್ನಿಸ್ಕೊಳ್ಳೋಕೆ ಭಾಳ ಖುಷಿ. ಎರಡೂ ಪ್ರೀತಿ, ಹೆಚ್ಚು ಪ್ರೀತಿ ಆ ಕಡೆ, ಹೆಚ್ಚು ಪ್ರೀತಿ ಆ ಕಡೆ. ಆಮೇಲೆ ನಟನೆಗೆ ಬಂದಾಗ ನಿಮ್ಮ ನಾಟಕ ನೋಡಿದ್ವಿ ಅಂದಾಗ ಆಗೋಷ್ಟು ಖುಷಿ ನಿಮ್ಮ ಸೀರಿಯಲ್ ನೋಡಿದ್ವಿ, ಸಿನಿಮಾ ನೋಡಿದ್ವಿ ಅಂದಾಗ ಆಗಲ್ಲ. ಯಾಕೆ ಗೊತ್ತಿಲ್ಲ, ನಾಟಕಗಳು ಬೆಟರ್ ಆಗಿ ಮಾಡ್ತೀನಿ ನಾನು ಅನ್ನೋ ಕಾರಣಕ್ಕೆ ಇರಬೇಕು. ಸೊ ದೇ ಹ್ಯಾವ್ ಸೀನ್ ಮೈ ಬೆಟರ್ ಫೇಸ್ ಅಂತ ಆ ಕಾರಣಕ್ಕಿರಬೇಕು. ನಾಟಕ ಮಾಡಿದವ್ರು ನಿಮ್ಮ ನಾಟಕಕ್ಕೆ ಬಂದಿದ್ವಿ, ನಾವು ನಿಮ್ಮ ಈ ನಾಟಕ ನೋಡಿದ್ವಿ ಹೆಸರೇ ಸಹಿತ ಹೇಳಿದಾಗ ಅಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾವುದು ಬಹಳ ನೆನಪಿನಲ್ಲಿ ಉಳಿದು ಹೋಗಿರುವಂತಹ ನಾಟಕ ಇಲ್ಲಿವರೆಗೆ? ಬೇಕಾದಷ್ಟಿದೆ ಆ ಥರ. ಒಂದು ಯಾವುದಾದ್ರೂ ಪ್ರೀತಿ, ಅತಿ ಹೆಚ್ಚು ಪ್ರೀತಿ ಗಳಿಸ್ಕೊಂಡು ಒಂದು ಮಗು ಇದ್ದೇ ಇರುತ್ತೆ. ನನಗೆ ಯಾವತ್ತಿಗೂ ಅನಿಸೋದು ಗುಮ್ಮ ಬಂದ ಗುಮ್ಮ ಅಂತ ಒಂದು ನಾಟಕ. ಅದರಲ್ಲಿ ನಾನು ಅದನ್ನು ಮಾಡಿದಾಗ ನನಗೆ 25 ಅನಿಸುತ್ತೆ. 5 ವರ್ಷದ ಹುಡುಗನ ಪಾತ್ರ ಮಾಡಿದ್ದೆ ಅದರಲ್ಲಿ. ನಾನು, ಸುನೇತ್ರ ಪಂಡಿತ್ ಮತ್ತು ರಮೇಶ್ ಪಂಡಿತ್ 3 ಜನ ಮಕ್ಕಳು ಅದರಲ್ಲಿ. ನಾನು 5 ವರ್ಷದವನು, ಸುನೇತ್ರ ಒಂದು 3 ವರ್ಷದವಳು, ರಮೇಶ್ ಪಂಡಿತ್ ಸ್ವಲ್ಪ ದೊಡ್ಡವನು, ಒಂದು 7 ವರ್ಷದವನು ಹುಡುಗನ ಪಾತ್ರಗಳು. ಅದು ಇಟ್ ವಾಸ್ ಎ ಗ್ರಿಪ್ಸ್ ಫಾರ್ಮ್ ಆಫ್ ಥಿಯೇಟರ್, ಗ್ರಿಪ್ಸ್ ಥಿಯೇಟರ್ದವ್ರದ್ದು. ಆ ಕಾನ್ಸೆಪ್ಟಲ್ಲಿ ಕನ್ನಡ ನಾಟಕ ಮಾಡಿದ್ವಿ. ಅದನ್ನು ನಿರ್ದೇಶಿಸಿದ ಕೂಡ ಒಬ್ಬರು ಜರ್ಮನ್ನವರು, ಉಲ್ಫ್ಗಾಂಗ್ ಕುಲ್ನೇಡರ್ ಅಂತ. ಅವರು ಬಂದು ಅದನ್ನು ನಿರ್ದೇಶನ ಮಾಡಿದರು. ಅದೊಂದು 250-300 ಶೋ ಮಾಡಿದ್ವಿ ಅನ್ಸುತ್ತೆ. ಸೊ ಆ ನಾಟಕ ನಂಗೆ ಬಹಳ ಆಪ್ಯಾಯಮಾನವಾದ್ದು ಯಾವತ್ತಿಗೂ. 5 ವರ್ಷದ ಹುಡುಗನ ಪಾತ್ರ. 5 ವರ್ಷ. ಆ್ಯಂಡ್ ಅದನ್ನು ಮಾಡೋಕ್ಕೆ ನಾನು ಮೀಸೆನೂ ತೆಗೆದಿರಲಿಲ್ಲ. ಮತ್ತೆ ಹೇಗೆ? ಹಾಗೆ ಇಟ್ಕೊಂಡು ಮಾಡಿದ್ದೆ. ಅದು ಆ ಕಾನ್ಸೆಪ್ಟ್ ಇದ್ದಿದ್ದ ಹಾಗೆ, ಯು ಹ್ಯಾವ್ ಟು ಬಿಹೇವ್ ಚಿಲ್ಡ್ರನ್, ನಾಟ್ ಆ್ಯಕ್ಟ್ ಲೈಕ್ ಚಿಲ್ಡ್ರನ್ ಅಂತ. ನಾವು ಆ್ಯಕ್ಟ್ ಮಾಡಿದ್ರೆ ಅವ್ರನ್ನ ಅನುಕರಿಸ್ತಿದ್ದೀವಿ ಅಂಥೇಳಿ ಅವ್ರಿಗೆ, ಮಕ್ಕಳಿಗೆ ಇನ್ನೂ ಇರಿಟೇಟ್ ಆಗುತ್ತೆ. ಯು ಜಸ್ಟ್ ಬಿಹೇವ್ ಲೈಕ್ ಚಿಲ್ಡ್ರನ್ ಅಂತ.
ಅದನ್ನು ನಾವು ಆ ಪ್ರಯೋಗವನ್ನು ಅದು ತುಂಬ ಥಿನ್ ಲೈನ್, ಅದು ಆ್ಯಕ್ಟ್ ಮಾಡೋಕ್ಕೂ ಬಿಹೇವ್ ಮಾಡೋಕ್ಕೂ ಮತ್ತು ಆ ಕನ್ವಿನ್ಸ್ ಆಗಬೇಕಲ್ಲ ಮಕ್ಕಳು. ಇವನು ಯಾರೋ 5 ವರ್ಷದ ಹುಡುಗ ಅಂತಾನೆ, LKG ಅಂತಾನೆ, ಹೋಮ್ವರ್ಕು ಅಂತಾನೆ, ಮೀಸೆ ಇಷ್ಟು ಎತ್ತರ ಇದ್ದಾನೆ, ಇಷ್ಟು ಮೀಸೆ ಬಿಟ್ಕೊಂಡಿದ್ದಾನೆ ಅಂತ 1 ನಿಮಿಷ 2 ನಿಮಿಷ ನಾಟಕ ಶುರುವಾಗೋ ತನಕ ದೇ ವುಡ್ ಬಿ ರಿಲಕ್ಟೆಂಟ್. ನಾನು ಹುಡುಗ ಅಂತ ಅವ್ರು ಅಕ್ಸೆಪ್ಟ್ ಮಗು ಅಂತ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ದೇ ವುಡ್ ಥಿಂಕ್ ಐ ಆಮ್ ದೇರ್ ಪಾಲ್, ಒಂಥರ ನನ್ನ ವಯಸ್ಸಿನವನೇ ಇವನು ಅಂತ. ನಾಟಕ ಆದಮೇಲೆಲ್ಲ ಬಂದು ನಮ್ಮ ಶರ್ಟ್ ಎಳೆಯೋದು, ಅವ್ರ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಅವ್ರ ಟಿಫನ್ ಬಾಕ್ಸ್ ತೋರಿಸೋದು, ಇದೆಲ್ಲ ಭಾಳ ಮಾಡ್ತಾಯಿದ್ರು. ಸೊ ದೇ ವುಡ್ ಅಕ್ಸೆಪ್ಟ್ ಮೀ ದಟ್ ಐ ಆ್ಯಮ್ ಆ ಪುಟ್ಟ, ಅವ್ರ ಜೊತೆಗಿರುವ ಪುಟ್ಟ ಅಂತ. ಪುಟ್ಟ ಅನ್ನೋದು ನನ್ನ ಪಾತ್ರದ ಹೆಸರು. ಎಂತ ಖುಷಿ ಕೊಡುತ್ತಲ್ಲ, ತುಂಬಾ ಖುಷಿ ಕೊಡುತ್ತದೆ. ಬ್ಯೂಟಿಫುಲ್. ಇಂಥ ಹಲವು ಕನಸುಗಳನ್ನು ನಿಮ್ಮ ಮಗನ ಬಗ್ಗೆ ಮಾಡಲಿಲ್ವಾ? ಮಗನ ಡಾಕ್ಟ್ರ್, ಅಮ್ಮನ ಕನಸನ್ನ ಮಗ ಪೂರ್ತಿ ಮಾಡಿದ್ದ? ಇಲ್ಲ, ನಮ್ಮಮ್ಮನ ಕನಸು ಇಲ್ಲ. ಅವನು ಹೀ ಚೋಸ್, ಅವನು ಸ್ಪೋರ್ಟ್ಸ್, ಅವನು ಕ್ರಿಕೆಟ್ ಅಂದರೆ ಪ್ರಾಣ. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ನಾನು ಕ್ರಿಕೆಟ್ ಮ್ಯಾಚ್ ನೋಡೋದು ಅಂದರೆ ಸ್ಕೋರ್ ಫಾಲೋ ಮಾಡ್ತೀನಿ, 6 ಔಟಾ ಇದಿಷ್ಟೇ ನಂಗೆ ಅರ್ಥ ಆಗೋದು. ನನಗೆ ಅದರ ಪರಿಭಾಷೆನೂ ಅರ್ಥವಾಗಲ್ಲ. ವೀಣಾ ಆಫ್ಕೋರ್ಸ್ ನೋಡ್ತಾಳೆ, ಬಟ್ ಇವನಿಗೆ ಅದು ಏನು ಇಂಟ್ರೆಸ್ಟ್ ಬಂತು, ಅವ್ನು ಸಂಜೆ ಬಾಯ್ಸ್ ಹೈಸ್ಕೂಲಲ್ಲಿ ಓದಿದ್ದು. ಬಾಯ್ಸ್ ಹೈಸ್ಕೂಲ್ ಇಸ್ ಲೈಕ್ ಎ ಕ್ರಿಕೆಟ್ ಸ್ಕೂಲ್ ಥರ ಅದು. ನಮ್ಮ ಎಲ್ಲ ಬೆಂಗಳೂರಿನ ಕ್ರಿಕೆಟರ್ಸು ಆ ಸ್ಕೂಲ್ನವರೇ, ರೈಟ್ ಫ್ರಮ್ ರಾಹುಲ್ ದ್ರಾವಿಡ್. ಸೊ ಅವನಿಗೆ ಅದರಿಂದಾಗಿ ಬಂತೋ ಗೊತ್ತಿಲ್ಲ, ಕ್ರಿಕೆಟ್ ಹುಚ್ಚು ಹಿಡಿತು ಅವನಿಗೆ. ಆದರೆ ಅವನು ಅಗೇನ್ ಪಾಪ ಅವ್ನು ಹೈಸ್ಕೂಲ್ಗೆ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಹೋದ ಮಡಿಕೇರಿ ಹತ್ರ. ಸೊ ಅಲ್ಲಿ ಅವ್ನು ಮಿಸ್ಡ್ ಔಟ್ ಡಿವಿಷನ್ಸ್. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ಮತ್ತೆ ವಾಪಸ್ ಬಂದಮೇಲೆ ಕಾಲೇಜಿಗೆ ಬಂದ ಇಲ್ಲಿಗೆ. ಆ ಡಿವಿಷನ್ಸ್ ಮಿಸ್ ಆಗಿದ್ದರಿಂದ ನಾನು ಫಸ್ಟ್ ಲೀಗ್ ಮ್ಯಾಚಸ್ ಎಲ್ಲ ಆಡೋದು ತುಂಬ ಕಷ್ಟ ಆಗುತ್ತೆ, ಬಟ್ ಐ ವಾಂಟ್ ಟು ಬಿ ಆನ್ ದಿ ಗ್ರೌಂಡ್ಸ್ ಅಂತ ಡಿಸೈಡ್ ಮಾಡಿದೆ. ಗ್ರೌಂಡ್ಸಲ್ಲೇ ಇರುವಂಥದ್ದನ್ನೇ ನಾನು ಮಾಡೋದು ಏನೇ ಆದರೂ ಅಂತ ಹೇಳಿ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಆದ ಅವನು. ಅವನಿಗೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಓದ್ತಿದ್ದ ಅವನು, 96% ಅವ್ನಿಗೆ ICSE-ನಲ್ಲೇ. ಸೊ ಅವ್ನ ಟೀಚರ್ಸ್ ಎಲ್ಲ ಹೇಳೋರು, ನೀನು ಮೆಡಿಸಿನ್ ಮಾಡಬೇಕು ಯಾವಾಗಲೂ. ಈಗ ಅಟ್ಲೀಸ್ಟ್ ವಾಸಿ ಒಂದು 7 ವರ್ಷ ಆಯಿತು ಅವ್ನು ಮಾಡಿ PUC-ಗೆ ಬಂದಾಗ. ಆಗಂತೂ MBBS ಫಸ್ಟ್ ಲೈನು, ಅದಾದಮೇಲೆ ಫಿಸಿಯೋಥೆರಪಿಸ್ಟ್ ಸೆಕೆಂಡ್ ಲೈನ್. ಅದು ಯಾವಾಗಲೂ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಫಸ್ಟ್ ಲೈನ್ ಥಿಂಗ್, ವೈ ಆರ್ ಯು ಟೇಕಿಂಗ್ ಅಪ್ ಫಿಸಿಯೋಥೆರಪಿ ಅಂತ ಭಾಳ ಡಿಸ್ಕರೇಜ್ ಮಾಡಿದ್ರು. ನಾನಂತೂ ನಿನ್ಗೆ ಏನು ಬೇಕೋ ಅದು ಮಾಡು. ಅದಕ್ಕೆ ಮುಂಚೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಇದ್ದ. ಅವ್ನಿಗೆ ಯಾವುದೋ ಪ್ರೋಗ್ರಾಮ್ ಮಾಸ್ಟರ್ ಶೆಫ್ ನೋಡಿಬಿಟ್ಟು, ಆಗು ನನಗೇನಂತ ಏನು ಬೇಕಾದ್ರೂ ಆಗು ಅಂತ ಮಾಡು ಅಂತ ಎಲ್ಲರೂ ಹಾಗೆ ಹೇಳಕ್ಕೆ ಶುರು ಮಾಡಿದ್ಮೇಲೆ ನಾನು ಫಿಸಿಯೋಥೆರಪಿ ಮಾಡ್ತೀನಿ ಅಂದಾಗಲೂ ಮಾಡಪ್ಪ ಅಂತಿದ್ದೆ. ಬಟ್ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ಮೇಲೆ ಒಂದು ಕ್ಷಣ ಭಯ ಆಯಿತು. ಐ ವಿಲ್ ಬಿ ಆನ್ಸರಬಲ್ ಅಲ್ವಾ, ನೀನಾರ ಹೇಳಬೇಕಾಗಿತ್ತು, ದಿಸ್ ವಾಟ್ ಕೆರಿಯರ್ ಐ ಹ್ಯಾವ್ ಮೇಡ್ ಅಂತ ಅವ್ನು ನನ್ನನ್ನು ಪ್ರಶ್ನಿಸ್ಬಾರ್ದಲ್ಲ ನಾಳೆ ದಿವಸ ಅಂತನ್ಸಿ. ಇಲ್ಲ, ಎಲ್ಲರೂ ಹಿಂಗೆ ಅಂತಿದ್ದಾರೆ ಕಣೋ, ಯೋಚನೆ ಮಾಡು ಅಂತ. ಅವನು ನೀನು ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂದ್ಬಿಟ್ಟು ಅವನು ನೀಟ್ಗೆ ಚಕ್ಕರ್ ಹೊಡೆದ್ಬಿಟ್ಟ. ಹೋಗಲೇ ಇಲ್ಲ ಅವನು. ಎಕ್ಸಾಮ್ ತಗೊಂಡಿದ್ದ, ಹೋದ ಎಕ್ಸಾಮ್ಗೆ ಅಂತ ಮನೆ ಎಕ್ಸಾಮ್ಗೆ ಹೋಗಿದ್ದಾನೆ, ಮನೆಗೆ ವಾಪಸ್ ಬರ್ತಾನೆ. ಹೆಂಗಿತ್ತು ಎಕ್ಸಾಮು ಅಂತ. ನಾ ಹೋಗಲೇ ಇಲ್ಲ ಅಂದ. ಮತ್ತೇನು ಮಾಡಿದೆ ಅಂದೆ. ಹೋಗಲಿಲ್ಲ, ಅಕಸ್ಮಾತ್ ನನಗೆ ಆಗಿ ಸಿಕ್ಕಿ ನೀವೆಲ್ಲ ಬಲವಂತ ಮಾಡಿ ಅದಕ್ಕೆ ನನ್ನ ಮನಸ್ಸು ಬದಲಾಯಿಸ್ಬೇಕು, ಅದೆಲ್ಲ ಬೇಡವೇ ಬೇಡ, ಕನ್ಫ್ಯೂಷನ್ನೇ ಬೇಡ ಅಂತ. ಆಮೇಲೆ ಒಂದು ದೊಡ್ಡ SMS ಕಳಿಸ್ದ ನನಗೆ ಮೊಬೈಲ್ಗೆ, ನೇರವಾಗಿ ಹೇಳಲಾರ್ದೆ. ನಾನು ಕೆಟ್ಟ ಡಾಕ್ಟ್ರ್ ಆಗೋದಕ್ಕಿಂತ ಒಳ್ಳೆ ಫಿಸಿಯೋಥೆರಪಿಸ್ಟ್ ಆಗ್ತೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಿಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಫೆಚ್ ಎ ಗೋಲ್ಡ್ ಮೆಡಲ್ ಇನ್ ದಿಸ್ ಅಂತ. ಹಾಗೆ ಮಾಡ್ದ. ಅಷ್ಟು ಕ್ಲಿಯರ್ ಆಗಿದ್ದವನ್ನ ಹೆಂಗೆ ನಾವು ಕದಲ್ಸೋದು. ಸೊ ದ್ಯಾಟ್ ವಾಸ್ ಹಿ. ನನ್ನ ಮಗಳು ಅಷ್ಟೇ ಸೈಕಾಲಜಿ ತೊಗೊಂಡಿದ್ದಾಳೆ. ಅವಳು ಶಿ ವಾಸ್ ಹೆಲ್ ಬೆಂಟ್ ನಾನು ಇದನ್ನೇ ಮಾಡೋದು ಅಂತ. ಬಿಕಾಸ್ ಅವಳು ಡಾನ್ಸ್, ಈಸ್ ಅ ಕ್ಲಾಸಿಕಲ್ ಡಾನ್ಸರು. ಸೊ ಕ್ಲಾಸಿಕಲ್ ಡಾನ್ಸ್ನ ನಾನು ಯಾವತ್ತಿಗೂ ದಟ್ ಈಸ್ ಮೈ ಪ್ರಯಾರಿಟಿ. ಆ್ಯಂಡ್ ಇದು ಅದಕ್ಕೆ ತುಂಬ ಓದೋದು, ತುಂಬ ತಲೆ ಕೆಡಿಸ್ಕೊಳ್ಳೋದೆಲ್ಲ ನಾನು ತೊಗೊಳ್ಳಲ್ಲ. ಲೈಟ್ ಇದೇನೋ ಓದ್ತೀನಿ, ಏನೋ ಮಾಡ್ತೀನಿ ಅದರಲ್ಲೂ, ಬಟ್ ಡಾನ್ಸ್ ಇಸ್ ಮೈ ಫೋರ್ ಅಂತ ಅವಳು. ಮಗ ಯಾವತ್ತೂ ಅನಿಸ್ಲಿಲ್ವ ಅವರಿಗೆ ಕಿರುತೆರೆಗೆ ಬರಬೇಕು, ಹಿರಿತೆರೆಗೆ ಬರೆಸ್ಬೇಕು? ಅಯ್ಯೋ ಇಲ್ಲ, ಮೊನ್ನೆನೂ ಒಂದು ಲಾಸ್ಟ್ ಇಯರ್ ಕೂಡ ಒಂದು ರಾಘವೇಂದ್ರ ಸ್ವಾಮಿ ಪಾತ್ರಕ್ಕೆ ಮಾಡಕ್ಕೆ ಫೋನ್ ಮಾಡಿದ್ರು. ನಿಮ್ಮ ಮಗ ಮಾಡ್ತಾನ ರಾಘವೇಂದ್ರ ಸ್ವಾಮಿ ಪಾತ್ರ ಅಂತ, ನೋಡೋ ಕೇಳ್ತಾ ಇದ್ದಾರೆ ಮಾಡ್ತೀಯಾ ಅಂತ. ಮಾಡ್ಲಾ, ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗ್ಲಾ ಅಂತ.
ಇಲ್ಲ, ಅವನು ಈಸ್ ಅ ವೆರಿ ಶೈ ಗೈ. ಅವನು ತುಂಬ ನಾಚಿಕೆ ಸ್ವಭಾವದವನು. ಅವನು ನಟ ಆಗಿ ಅಥವಾ ಆಗೋದೇ ಇಲ್ಲ ಅನ್ಸುತ್ತೆ. ಆಶ್ಚರ್ಯ ಆಗತ್ತೆ, ಸುಂದರ್ ವೀಣಾ ಅವರ ಮಗ. ಮಗ ಶೈ ಗೈ. ಹೌದು ಹೌದು. ಮಗಳಿಗೆ ಆರ್ಟ್ ಕಡೆ ಒಲವು. ಹಾಂ, ಮಗಳು ಅವಳು ಥಿಯೇಟ್ರ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ಕ್ಯಾಮ್ರಾ ಮುಂದೆ ಅವಳು ಕ್ಯಾಮ್ರಾ ಮುಂದೆ ಹೋಗಲ್ಲ ಅನ್ನೋದನ್ನ ಯಾವಾಗ ಡಿಸೈಡ್ ಮಾಡಿಬಿಟ್ಲು ಅಂದರೆ, ಬಂದು ಆ್ಯಡ್ಗೆ ಕರೆದಿದ್ರು ಅವಳನ್ನ. ನಾ ಮಾಡಲ್ಲ ಅಂತ. ನಿನ್ನೇನು ಹಾಕೊಂಬಿಡಲ್ಲ, ಏನೋ ಇದಕ್ಕೆ ಕರಿತಿದ್ದಾರೆ ಅಷ್ಟೇ, ಟೆಸ್ಟ್ಗೆ, ಒಂದು ಲುಕ್ ಟೆಸ್ಟ್ಗೆ ಒಂದು ಕರಿತಿದ್ದಾರೆ, ಬಂದು ಮಾಡು ಅಂತ ಹೋದರೆ ಅಲ್ಲಿ ಹಲ್ಲು ಮುರಿದಿತ್ತು. ಹಲ್ಲು ಪೇಸ್ಟ್, ಟೂತ್ ಪೇಸ್ಟ್ ಆ್ಯಡ್ ಅದು. ಹಲ್ಲು ಮುರಿದಿತ್ತು. ಹೆಂಗೂ ಸೆಲೆಕ್ಟ್ ಆಗಲ್ಲ ಇವಳು ಅಂತ. ಇವಳು ಮಾಡಲ್ಲ ಅಂತ ಹಠ ಮಾಡ್ತಿದ್ಲು. ಕರ್ಕೊಂಡು ಹೋಗಿದ್ದೆ. ಅವ್ರು ಸೆಲೆಕ್ಟ್ ಮಾಡಿಬಿಟ್ರು ಅವಳನ್ನ, ಬಾಂಬೆದವರು. ನೋಡಿ ಸೆಲೆಕ್ಟ್ ಆಗಿದೆಯಾ, ಮಾಡ್ತೀಯಾ ಆ್ಯಡು ಅಂತ. ನಾನು ಮಾಡಲ್ಲ ಅಂದರೆ ನಾನು ಕ್ಯಾಮ್ರಾ ಮುಂದೆ ಏನೂ ಮಾಡಲ್ಲ ಅಂತ ಅವಳು ಹಿಂಸರಿದ್ಬಿಟ್ಲು. ಆವತ್ತಿಂದ ಅವಳು ಯಾವತ್ತೂ ಟಿ ವಿಗೆ ಮಾಡಿಲ್ಲ, ಸಿನಿಮಾ ಮಾಡಿಲ್ಲ. ಅವಳು 1.5 ವರ್ಷದ ಮಗು ಇದ್ದಾಗ ನಾನು ನನ್ನ ಕನಸು ಮಾಡಿದ್ಲು ಪ್ರಕಾಶ್ ರೈ ಅವ್ರ ಜೊತೆ. ಆ ಸಿನಿಮಾ ಮಾಡಿದ್ಲು. ಆಮೇಲೆ ಒಂದು ಆಲ್ ಟೈಮ್ ಉಳಿದು ಹೋಗುವಂತ ಒಂದು ಸಿನಿಮಾ. ಹೌದು, ಆ ಹಾಡಲ್ಲಂತೂ ಅದರಲ್ಲೂ ಪುಟ್ಟ ಪುಟ್ಟ ಕೈ ಅಂತ ಅದ್ಭುತವಾದ ಹಾಡಲ್ಲಿ ಅವಳು ಶೂಸ್ ಹಾಕೊಂಡು ನಡೆಯುತ್ತೆ. ವೆರಿ ಮಚ್ ಅದಕ್ಕೆ ಅವಳನ್ನ ಆಯ್ಕೆ ಮಾಡಿದ್ದು ಕೂಡ ಭಾಳ ಇದು. ಅವಳು ಅಪೋಸಿಟ್ ನನ್ನ ಮಗ. ಅವಳು ಯಾರನ್ನು ಬೇಕಾದ್ರೂ ಹೋಗಿ ಮಾತಾಡಿಸ್ತಾಳೆ, ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಶಿ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್ ಫಾರ್ ಇಯರ್ಸ್. ಹಾಂ, ತುಂಬ. ಅವಳು ವೀಣಾ ಮನೇಲಿ ಬಿಡೋಕ್ಕಾಗದೆ ಅವಳು ಪ್ರಕಾಶ್ ರೈ ಅವ್ರು ಮಾತಾಡಿಸ್ಬೇಕು ಅಂತೇಳಿ ಆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ ಅವಳು. ಅದಕ್ಕೆ ಕರೆದಿದ್ರು. ಇವಳನ್ನ ಬಿಟ್ಟಿರಲಾರ್ದೆ ಇವಳನ್ನೂ ಕರ್ಕೊಂಡು ಹೋದ್ಲು. ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಹಂಸಲೇಖ ಸರ್. ಇವಳು ನೀಟಾಗಿ ಒಳಗಡೆ ಹೋಗಿ ಅವ್ರ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಲಂತೆ ಇವಳು. ಅವ್ರ ಅದನ್ನೆಲ್ಲ ನೋಡಿ ಪ್ರಕಾಶ, ಯಾರಿ ಮಗು ಅಂತ, ವೀಣನ್ ಮಗಳು ಅಂತ, ಇವಳನ್ನ ಬಳಸೋಣ ಸಿನಿಮಾಗೆ ಅಂತ ಅವರು ಅವಳನ್ನ ಕಾಸ್ಟ್ ಮಾಡಿದ್ರು ಆ ಸಿನಿಮಾಗೆ. ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಮಗಳು ಒಂದು ಒಳ್ಳೆ ಸಕ್ಸಸ್ ಕಂಡು ಅದಾದಮೇಲೆ ಕ್ಯಾಮ್ರಾ ಬೇಡ ಅಂತ ಡಿಸೈಡ್ ಮಾಡಿದ್ರು. ಅಂದರೆ ಒಂದು ಅದ್ಭುತವಾದ ಮೂವಿ ಅದು. ಆದರೆ ಇತ್ತೀಚಿನ ಯೂತಿಗೆ ಒಂದು ಕ್ರೇಜ್ ಇರುತ್ತೆ ಯಾವಾಗಲೂ. ಸಕ್ಸಸ್ನ ಕ್ರೇಜ್, ಫೇಮ್ನ ಕ್ರೇಜ್, ಇನ್ಸ್ಟೆಂಟ್ ಫೇಮ್. ಇವತ್ತು ರಾತ್ರಿ ಈಗ ನಿಮ್ಮ ಮಗಳ ಪಾತ್ರ ಬೇರೆ ಯಾರೇ ಮಾಡಿದ್ದಿದ್ರು ಅಥವಾ ಆ ಫೇಮ್ ಬಂದಿದ್ದಿದ್ರೆ ದೇ ವುಡ್ ಹ್ಯಾವ್ ಕಂಟಿನ್ಯೂಡ್. ಆಮೇಲೆ ಇದ್ರ ಜೊತೆಗೆ ಇನ್ಸ್ಟೆಂಟ್ ಫೇಮ್ನ ಕ್ರೇಜ್ ಇವತ್ತಿನ ದಿನದಲ್ಲಿ ತುಂಬ ಇದೆ. ಆ್ಯಂಡ್ ಕಿರುತೆರೆಯಲ್ಲೂ ಹಿರಿತೆರೆಯಲ್ಲೂ ಈವನ್ ಇನ್ ಡ್ರಾಮಾಸ್. ನಾನು ಇವತ್ತು ರಾತ್ರಿ ಬೆಳಗಾಗೋದ್ರೊಳಗೆ ಐ ಶುಡ್ ಬಿ ಫೇಮಸ್ ಅಂತ. ಅದನ್ನು ಹೆಂಗೆ ಅದು ದಟ್ ಈಸ್ ಎ ವೆರಿ ವೆರಿ ಅನ್ಹೆಲ್ದಿ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ. ಮತ್ತು ನಾನು ಯಾವಾಗಲೂ ಕೇಳೋದು, ಈ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಲ್ಲಿ ಇಲ್ಲಿ ಮಾಡೋಕ್ಕೆ ಹೋಗ್ತೀನಲ್ಲ, ಅವ್ರನ್ನ ಫಸ್ಟ್ ಪ್ರಶ್ನೆ ನಾನು ಕೇಳೋದೇ, ನೀವು ಯಾಕೆ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ. ನಮಗೆ ಒಳಗೆ ಆ ಒಂದು ಸ್ಟ್ರೈವ್ ಇದೆ. ನಾನು ಆ್ಯಕ್ಟಿಂಗ್ ಮಾಡೋದೇ ನನ್ನ ವೇ ಆಫ್ ಎಕ್ಸ್ಪ್ರೆಷನ್, ಅದಕ್ಕಾಗಿ ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ ಯಾರೂ ಹೇಳಲ್ಲ. ಅದು ಯಾಕೆ ಆಗ್ತೀರ, ನನಗೆ ಆ ಆ್ಯಕ್ಟ್ರು ತುಂಬ ಇಷ್ಟ, ನಾನು ಒಂಥರ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಆ್ಯಕ್ಟ್ರ್ ಆಗ್ತೀನಿ ಅಂತ. ಅದು ತುಂಬ ಫೇಮ್ ಕೊಡುತ್ತೆ, ಅದು ತುಂಬ ಮನಿ ಕೊಡುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಸಂಪಾದಿಸ್ಬಿಡ್ಬೋದು ಆ್ಯಕ್ಟ್ರ್ ಆದರೆ, ಹೀರೋ ಆದರೆ. ಆಮೇಲೆ ಆ್ಯಕ್ಟ್ರ್ ಆಗಬೇಕು ಅಂತ ಬರೋರೆಲ್ಲರೂ ಹೀರೋ ಆಗಬೇಕು ಅಂತಲೇ ಬರೋರು. ಅದು ದಟ್ ಈಸ್ ಎ ವೆರಿ ವೆರಿ ನನಗೆ ಅರ್ಥವೇ ಆಗಲ್ಲದ ಒಂದು ಇದು. ನಾನು ಆದರೆ ಹೀರೋನೇ ಆಗೋದು ಅಂತ. ಇದು ತುಂಬ ವಿಯರ್ಡ್ ಆದ ಬೆಳವಣಿಗೆ. ಆದರೆ ಆ್ಯಕ್ಟರ್ಸ್ ಆಗ್ತಿದಾರಲ್ಲ, ಅಂದರೆ ಈಗ ಕಿರುತೆರೆಗೆ ಬರ್ತಿರುವ ನಟರು ನಟಿಯರು ಅವರೆಲ್ಲ ತುಂಬ ಕ್ಲಿಯರ್ ಆಗಿದ್ದಾರೆ. ಅವರು ನಮ್ಗಳ ಥರ ಏನೋ ಅವಕಾಶ ಸಿಕ್ತು ಮಾಡ್ತಾಯಿದ್ದೀವಿ ಹಾಗೆ ಮುಂದೆ ಹೋಗೋದು ಇಲ್ಲ. ದೇ ಆರ್ ವೆರಿ ಕ್ಲಿಯರ್. ಎಷ್ಟೋ ನಿರ್ಮಾಪಕರು ಅಥವಾ ಹೇಳ್ಬೋದು ಇವತ್ತಿನ ಜನ್ರೇಷನ್ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ, ಇದಿಲ್ಲ ಅಂತ. ಅದು ಅವ್ರಿಗೂ ಇಲ್ಲ. ಸೊ ಇವರು ನಾನು ಇಷ್ಟು ದುಡ್ಡು ಕೊಟ್ಟರೆ ಮಾಡ್ತೀನಿ, ಇಷ್ಟು ಟೈಮಿಗೆ ವರ್ಕ್ ಮಾಡ್ತೀನಿ, ಇದೆಲ್ಲವೂ ಈ ಪ್ರೊಫೆಷ್ನಲಿಸಮ್ನ ಭಾಳ ಚೆನ್ನಾಗಿ ಅನುಸರಿಸ್ತಾರೆ. ಅಫ್ಕೋರ್ಸ್ ಅದನ್ನು ಅವರು ಕ್ರಾಫ್ಟ್ಗೂ ಮಾಡಬೇಕು, ಆ್ಯಕ್ಟಿಂಗ್ ಕ್ರಾಫ್ಟ್ಗೂ ಅದನ್ನು ಅಳವಡಿಸಿದ್ರೆ ಇನ್ನೂ ಅದ್ಭುತವಾದದ್ದನ್ನು ಸಾಧಿಸ್ತಾರೆ ಅವರು. ಆದರೆ ಅವ್ರಿಗೆ ಏನಾಗೋಗುತ್ತೆ, ಬಹುಶಃ ಎಲ್ಲರೂ ಪ್ಯಾಂಪರ್ ಮಾಡೋದ್ರಿಂದ ಹಂಗಾಗುತ್ತೋ ಏನೋ, ಅವ್ರು ಮಾಡುವ ಮಟ್ಟಕ್ಕೇ ಅದ್ಭುತ ಅನಿಸಿ ಅಲ್ಲಿಗೆ ಬೆಳವಣಿಗೆ ನಿಂತೋಗುತ್ತೆ ಅವ್ರದ್ದು. ಆ್ಯಸ್ ಅನ್ ಆ್ಯಕ್ಟರ್ ದೇ ವೋಂಟ್ ಇವಾಲ್ವ್. ಅದಾಗ್ತಾ ಇದೆ ಹೊರತು ಬೇರೆದೆಲ್ಲವೂ ಪರ್ಫೆಕ್ಟ್ ಇದ್ದಾರೆ ಈಗಿನ ಜನ್ರೇಷನ್ ಅವರು ನಮ್ಗಳಿಗಿಂತನೂ. ದೇ ಆರ್ ವೆರಿ ಕ್ಲಿಯರ್ ಆಫ್ ವಾಟ್ ದೇ ವಾಂಟ್ ಆ್ಯಂಡ್ ವಾಟ್ ದೇ ಆರ್ ಡೂಯಿಂಗ್.
ನಾನು ಇನ್ನು 2 ವರ್ಷ ಮಾಡ್ತೀನಿ ಅಷ್ಟೇ, ಆಮೇಲೆ ಹೊಟ್ಟೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ. ದೇ ಆರ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಆ ಬಗ್ಗೆ ಭಾಳ ಖುಷಿ ಆಗುತ್ತೆ ಈಗಿನ ಜನ್ರೇಷನ್ ಅವರು, ಜೆನ್ಜಿ ಅವರು. ಜೆನ್ಜಿ, ಕರೆಕ್ಟ್. ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ರಂಗದಲ್ಲಿ ಸಣ್ಣ ಸಣ್ಣ ಪ್ರಯತ್ನದಿಂದ ತುಂಬ ದೊಡ್ಡ ಯಶಸ್ಸನ್ನು, ತುಂಬ ದೊಡ್ಡ ಹೋಪನ್ನು ಕೊಟ್ಟವರಲ್ಲಿ ಸಂಚಾರಿ ವಿಜಯ್ ಒಬ್ಬರು. ಅವ್ರ ಜೊತೆ ಒಂದು ಅದ್ಭುತ ಸಿನಿಮಾ ಮಾಡಿದ್ರಿ ನೀವು, ಒಂದು ಅದ್ಭುತ ನಟನೆ ನಿಮ್ಮದು. ಎಂಥ ಅದ್ಭುತ ನಿರ್ದೇಶಕ, ನಟ. ನನಗೆ ಅವನು, ನಾನು ಅವನೆಲ್ಲ ಅವಳು ಹೊರತಾಗಿಯೂ ತುಂಬ ಆತ್ಮೀಯ ಸ್ನೇಹಿತ. ನಾವು ಥಿಯೇಟ್ರೆಲ್ಲ ಒಟ್ಟಿಗೆ ಮಾಡಿದವರು, ನಮ್ಮ ನಾಟಕಕ್ಕೆ ಹಾಡಿದ್ರು, ಜೊತೆಗೆ ಆ್ಯಕ್ಟ್ ಮಾಡಿದ್ವಿ. ಸೊ ಆ ಸಿನಿಮಾನೂ ಮಾಡಿದ್ವಿ. ಆ ಸಿನಿಮಾ ಮಾಡಿದಾಗ ನಮ್ಮ ದ ಹೋಲ್ ಆ ಸಿನಿಮಾ ಶೂಟಿಂಗಿನ ಇದು ಭಾಳ ಅಂದರೆ ದೇರ್ ವಾಸ್ ಅ ಲಾಟ್ ಟು ಗಿವ್ ಆ್ಯಂಡ್ ಟೇಕ್. ಸಿಕ್ಕಾಪಟ್ಟೆ ನಗ್ತಿದ್ವಿ ನಾವು. ಅಂದರೆ ಏನು ಕಂಡ್ರು, ಏನು ಸಿಕ್ಕರು ಒಂದು ಗಂಟೆಗಟ್ಟಲೆ ನಗುನೇ ನಿಲ್ತಿರ್ಲಿಲ್ಲ, ಅಷ್ಟು ನಗ್ತಿದ್ವಿ ನಾವು. ನಾವು ಒಂದು ಇನ್ನೊಬ್ಬರು ಸ್ನೇಹಿತರ ಮದುವೆಗೆ ಹೋದಾಗಲೂ ಅದು ಮುಂದುವರೆದಿತ್ತು ನಮ್ಮದು. ಆದರೆ ವಿ ಮೇಡ್ ಇಟ್ ವೆರಿ ಕ್ಲಿಯರ್, ಯಾಕಂದರೆ ಆ ಪಾತ್ರ ತುಂಬ ಸೂಕ್ಷ್ಮವಾದ ಪಾತ್ರ. ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ಏನು ಮಾಡಿದ್ರೆ ತೂಪ್ ನಟ ಅನ್ಸ್ಬಿಡ್ತೀವಿ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅತಿರೇಕ ಆಗಿಬಿಡುತ್ತೆ ಅದು. ಸೊ ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಪ್ರತಿ ಹೆಜ್ಜೆಲ್ಲೂ ಅದು ನಾವು ಕಾಶಿಯಸ್ ಆಗಿ ಮಾಡಬೇಕಾದ ಆಗಿತ್ತದು. ಅದಕ್ಕೆ ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡು, ನಾನೇನಾರ ಹಂಗೆ ತುಯ್ಯಾಗಿ ಮಾಡ್ತಿದ್ದೀನಿ ಅಂದರೆ ನೀ ಹೇಳಬೇಕು, ನೀನೇನಾದರೂ ಹಾಗೆ ಮಾಡ್ತಿದ್ಯಾ ಅಂದ್ರೆ ನಾ ಹೇಳ್ತೀನಿ ಅಂತ. ಸೊ ಆ ಇದರಲ್ಲಿ ನಾವು ಮಾಡಿದ್ವಿ ಆ ಸಿನಿಮಾನ. ಅದು ಎಂಥ ಸಂದೇಶ ಹೊತ್ತು ತಂದ ಸಿನಿಮಾ ಅಂತ ಹೇಳಿದ್ರೆ, ಇವತ್ತಿಗೂ ಅದರ ಅಕ್ಸೆಪ್ಟೆನ್ಸ್ ಬಹಳ ಕಮ್ಮಿ ಇದೆ ಸಮಾಜದಲ್ಲಿ. ಇವತ್ತಿಗೂ ಒಂದು ಅವರ್ಷನ್ ಇದೆ, ಅಂದರೆ ಅಕ್ಸೆಪ್ಟ್ ಮಾಡೋದಕ್ಕೆ ಕಷ್ಟಪಡುವಂತಹ ವಿಷಯದ ಒಂದು ಸಿನಿಮಾ. ಅಂಡ್ ಅದು ಜನರನ್ನು ತಲುಪ್ತು, ಇಷ್ಟ ಆಯಿತು. ಅವನು ಇದ್ದಾಗಲೇ ತಲುಪಿದ್ರೆ ಇನ್ನೂ ಚೆನ್ನಾಗಿರೋದು. ಯೂಟ್ಯೂಬ್ನಲ್ಲಿ ವ್ಯೂವರ್ಶಿಪ್ಪು ಅವನು ಹೋದ ಮೇಲೆ ಲಕ್ಷಾಂತರ ಆಗೋಯ್ತು, 4 folds 5 folds ಆಯಿತು. ಅದೇ ಸಿನಿಮಾ ರಿಲೀಸ್ ಆದಾಗ ಜನ ಅಷ್ಟೇನು ನೋಡಲಿಲ್ಲ. ಅಫ್ಕೋರ್ಸ್ ನೋಡಿದವರೆಲ್ಲ ಬಹಳ ಮೆಚ್ಚಿಕೊಂಡ್ರು, ಬಹಳ ಒಪ್ಪಿದ್ರು. ಬಟ್ ಅದಕ್ಕೆ ಸಿಗಬೇಕಾದ ಡ್ಯೂ ಅವನು ಹೋದ ಮೇಲೆ ಸಿಕ್ಕಿತು ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಎಂಥ ಟ್ರ್ಯಾಜಿಡಿ ಅದು, ತುಂಬ ದೊಡ್ಡ ಟ್ರ್ಯಾಜಿಡಿ. ನೀವು ಅದನ್ನು ಅರಗಿಸ್ಕೊಂಡಿದ್ದು ಹೇಗೆ? ಅಂದರೆ ಇವತ್ತಿದ್ದಾರೆ, ಸಂಜೆ ಯಾರಿಗೋ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ನಾಳೆ ಬೆಳಗ್ಗೆ ಇಲ್ಲ, ಅದಂತೂ ಜೊತೆಗೆ ಕೂತು ನಗ್ತಾ ಇದ್ದಿದ್ದ ಸ್ನೇಹಿತ ಏನಿಲ್ಲ. ಬಹುಶಃ ಆದ 10 ದಿನದ ಹಿಂದೆ ಮಾತಾಡಿದ್ದೆ ಅವನ ಹತ್ರ, ಅಷ್ಟೇ 10-15 ದಿನ ಆಗೋಗಿತ್ತು ಅನ್ಸುತ್ತೆ. ನಾವೇನು ತುಂಬ ರೆಗ್ಯುಲರಾಗಿ ಮಾತಾಡ್ಕೊಳ್ಳೋ ಅಷ್ಟು ಕ್ಲೋಸಾಗಿ ಏನು ಇರಲಿಲ್ಲ. ಬಟ್ ವಿ ವುಡ್ ವರ್ಕ್ ಅವ್ನ ಹೊಸ ಸಿನಿಮಾಗಳ ಕತೆ, ಪಾತ್ರದ ಬಗ್ಗೆ ಎಲ್ಲ ಎಕ್ಸೈಟ್ ಆದಾಗ ಫೋನ್ ಮಾಡಿ, ಇದು ಮಾಡ್ತಿದ್ದೀನಿ ಸರ್, ಮಾಡ್ತಿದ್ದೀನಿ ಅಂತ, ಆ ಥರದ ಇದಿತ್ತು. ಬಹುಶಃ ಅದು ನನಗೆ ಈಗನ್ಸುತ್ತೆ ಅಲ್ಲಿಂದ ಶುರುವಾಗಿದ್ದು ನಿಲ್ತಾನೇ ಇಲ್ಲ ಆ ಥರದ ದುರಂತಗಳು ಅಂತ. ಇತ್ತೀಚೆಗೆ ದಿಲೀಪ್ ರಾಜ್ ಆಗಿರ್ಬೋದು, ನಂದೀಶ್ ಅವರಾಗಿರ್ಬೋದು, ಇದೆಲ್ಲವೂ ದೊಡ್ಡ ಆಘಾತಗಳು ಒಂದರ ಮೇಲೊಂದು ಆಗ್ತಾಯಿದೆ. ಸಣ್ಣ ವಯಸ್ಸಿನವರು ಏನೆಲ್ಲ ಮಾಡಬೇಕಾದವರು, ಅಂದರೆ ಯಾವುದೋ ಒಂದು ಕಾಯಿಲೆ ಬಂತು, ಅದರಿಂದಾಗಿ ನಿಧಾನಾಗಿ ಡಿಟೋರಿಯರೇಟ್ ಆಗಿ ಹೋಗ್ಬಿಟ್ರು ಅಂದರೆ ಪ್ರಿಪೇರ್ ಆದರೂ ಆಗಿರ್ತೀವಿ. ಇದೊಂಥರ ಶಾಕ್ ಅನ್ನೋದಕ್ಕಿಂತಲೂ ದೊಡ್ಡದು ಇದು ಯಾವುದಾದ್ರು. ಇವತ್ತು ಸಂಜೆ ನನಗೆ ಯಶವಂತ್ ಸರ್ದೇಶ್ ಪಾಂಡೆ ನನ್ನ ಜೊತೆಗೆ ಬಹಳ ಅಸೋಸಿಯೇಟ್ ಆಗಿದ್ವಿ ಅವ್ನು ಹೋಗೋ ಟೈಮ್ನಲ್ಲಂತೂ. ಇವತ್ತು ಶೋ ಮಾಡಿದ್ದೀವಿ, ಮಾರನೇ ದಿವಸ ಮಧ್ಯಾಹ್ನದವರೆಗೂ ಇದ್ದೀವಿ. ಬೆಳಗ್ಗೆ 9 ಗಂಟೆ ಹೊತ್ತಿಗಿಲ್ಲ, ಅವನು 10 ಗಂಟೆ ಹೊತ್ತಿಗಿಲ್ಲ. ನಿನ್ನೆ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿ ಇಬ್ಬರು ಪಾರ್ಟ್ ಆಗಿದ್ದೀವಿ. ನಾನಿಲ್ಲೇ ಧಾರವಾಡದಲ್ಲಿದ್ದೆ, ಅವ್ರು ಹುಬ್ಳಿಗೆ ಹೋಗ್ಬೇಕಿತ್ತು, ಹುಬ್ಳಿಯಿಂದ ಬೆಂಗಳೂರಿಗೆ ಬರಬೇಕಿತ್ತು. ನಿನ್ನೆ ಮಧ್ಯಾಹ್ನ ಬಾಯ್ ಅಂತ ಹೇಳಿದವನು ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಇಲ್ಲವೇ ಇಲ್ಲ. ಇದೆಲ್ಲವೂ ಭಾಳ ಆಘಾತಕರವಾದ್ದು, ತುಂಬ ಕಷ್ಟ ಆಗುತ್ತೆ. ಆಕ್ಸಿಡೆಂಟ್ಸನ್ನು ಒಂದು ರೀತಿ ಅರಗಿಸ್ಕೊಳ್ಬಹುದೇನೋ, ಆಕ್ಸಿಡೆಂಟ್ಸ್ ನಮ್ಮ ಕೈಯಲ್ಲಿರೋದಿಲ್ಲ ಅಪಘಾತಗಳಾದಾಗ. ಆದರೆ ದಿಢೀರ್ ಸಾವಿದೆಯಲ್ಲ, ಅದು ಎಲ್ರಿಗೂ ಒಂದು ದೊಡ್ಡ ಶಾಕು. ಏನಾಗುತ್ತೆ ಸರ್, ಅಂದರೆ ಸಿನಿಮಾ ಮತ್ತು ಕಿರುತೆರೆ ಇದೆಯಲ್ಲ, ದಿಲೀಪ್ ರಾಜ್ ಅವ್ರನ್ನ ಉದಾಹರಣೆಯಾಗಿ ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಕಿರುತೆರೆ ಮತ್ತು ಸಿನಿಮಾ ಒಬ್ವಿಯಸ್ಲಿ ಪ್ರೆಷರ್ ಇರುತ್ತೆ, ಅದರಲ್ಲಿ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಒಂದಷ್ಟು ನಿರೀಕ್ಷೆಗಳಿರುತ್ತೆ, ನಿರೀಕ್ಷೆ ಹುಸಿಯಾದಾಗ ಏಟುಗಳು ಬೀಳುತ್ತೆ. ಹೇಗೆ ಒಬ್ಬ ನಿರ್ಮಾಪಕನೋ ನಿರ್ದೇಶಕನೋ ಹೇಗಿರುತ್ತೆ ಅವ್ರ ಜೀವನ, ಹೇಗಿರುತ್ತೆ ಆ ಸ್ಟ್ರೆಸ್ ಲೆವೆಲ್ಲು? ಈಗ ಎಸ್ಪೆಷಲಿ
ನಮ್ಮ ಕಿರುತೆರೆಯ ಉದ್ಯಮ ಮೊದಲಿನ ಹಾಗಿಲ್ಲ. ಓಕೆ. ನಮ್ಮ ಈಗ ದಿಲೀಪ್ ರಾಜ್ ಹೋದ್ಮೇಲಂತೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅವರವರ ಅನುಕೂಲಕ್ಕೆ ಅದನ್ನು ಎತ್ತಿ ಹಿಡಿತಿದ್ದಾರೆ ವಿಷಯಗಳನ್ನು ಎಲ್ಲ. ಆದರೆ ಇದೆಲ್ಲವೂ ನಾವೇ ಮಾಡ್ಕೊಂಡಿದ್ದು, ಒಂದು ಸಿಸ್ಟಮ್ನ ನಾವೇ ಒಂದು ಜನ್ರೇಟ್ ಮಾಡ್ತೀವಿ ಓವರ್ ದ ಪೀರಿಯಡ್ ಆಫ್ ಟೈಮ್. ಯಾಕೆ ಇವಾಗ ಎಲ್ಲರೂ ಹೇಳ್ತಿರೋದು ಚಾನಲ್ಲು ಎಲ್ಲ ಹಿಡಿತಾನು ಇಟ್ಕೊಂಡಿದೆ, ಅದು ತುಂಬ ಪ್ರೆಷರ್ ಆಗ್ತಿದೆ ನಿರ್ಮಾಪಕರಿಗೆ ಅಂತ. ಯಾಕೆ ಹಿಡ್ಕೊಂಡಿದೆ ಚಾನಲ್ಲು? ಎಲ್ಲ ವಿಚಾರಕ್ಕೂ ಎಲ್ಲ ವಿಷಯಕ್ಕೂ ಹಿಡಿತ ಯಾಕೆ ಇಟ್ಕೊಂಡಿದೆ? ಕೊಟ್ಟ ಲಿಬರ್ಟಿಯನ್ನು ಇವರೆಲ್ಲ ಮಿಸ್ಯೂಸ್ ಮಾಡಿದರು ಅನ್ನೋ ಕಾರಣಕ್ಕೆ. ನಿರ್ಮಾಪಕರೆಲ್ಲ ಹೆಚ್ಚಿನ ಲಾಭ ಬಂದುಬಿಡಬೇಕು, ಹೆಚ್ಚು ದುಡ್ಡು ಬಾಚ್ಕೊಂಡ್ಬಿಡ್ಬೇಕು ಇದ್ದಾಗ ಅನ್ನೋ ಕಾರಣಕ್ಕೆ ಸಬ್ ಸ್ಟ್ಯಾಂಡರ್ಡ್ ಶೂಟಿಂಗ್ ಮಾಡೋದು, ಸಬ್ ಸ್ಟ್ಯಾಂಡರ್ಡ್ ಆಗಿ ಡೆಲಿವರ್ ಮಾಡೋದು ಪ್ರಾಡಕ್ಟ್ಗಳನ್ನು, ಈ ಥರದ್ದನ್ನೆಲ್ಲ ಮಾಡಿದಾಗ ಚಾನಲ್ನವರು ಹಿಡಿತಕ್ಕೆ ತೊಗೊಂಡ್ರು ಎಲ್ಲನೂ. ಸೊ ನೀವೇ ಮಾಡಿದ ತಪ್ಪದು, ಅಂದರೆ ನಿರ್ಮಾಪಕರು ತಾವೇ ಮಾಡಿದ ತಪ್ಪು. ಈಗ ಅದನ್ನು ದೂಷಿಸೋದಕ್ಕೆ ತಪ್ಪು. ಈಗ ಹೌದು, ಅವ್ರ ಹಿಡಿತದಲ್ಲೇ ಎಲ್ಲ ಇರೋದರಿಂದ ಒಳ್ಳೆಯದು ಕೂಡ ಆಗ್ತಾಯಿದೆ. ತಂತ್ರಜ್ಞರಿಗೆ, ಕಲಾವಿದರಿಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಈ ಹಿಂದೆಲ್ಲ ನಾವು ಹಿಂದೆ ಮಾಡಿದಾಗ ಯಾವ ಕಿರುತೆರೆ ಸಿನಿಮಾಗಳಲ್ಲಿ ದುಡ್ಡು ಮೋಸ ಮಾಡ್ತಾರೆ ಅನ್ನೋದಿತ್ತು. ಟಿ ವಿನಲ್ಲಿ ಯಾವತ್ತೂ ಇರಲಿಲ್ಲ. 5ನೇ ತಾರೀಕು ಅಂದರೆ 5ನೇ ತಾರೀಕೇ ದುಡ್ಡು ಬರ್ತಾಯಿತ್ತು. ನಾವು ತಗೊಳ್ಳಿ ಬಿಡಲಿ ಚೆಕ್ ಬರೆದಿಟ್ಟಿರ್ತಿದ್ರು. ನಾವು ಅದನ್ನು ಮುಂದಿನ ಶೂಟಿಂಗಿಗೆ ಹೋದಾಗಲೇ ಕೊಡ್ತೀವಿ, ಪರವಾಗಿಲ್ಲ ಕೊಡಿ ಅಂತ ಹೇಳ್ತಿದ್ದೆ ಟೈಮ್ ಅದು. ಈಗ 7 ತಿಂಗಳು, 8 ತಿಂಗಳು, 10 ತಿಂಗಳಾದರೂ ದುಡ್ಡು ಕೊಡಲ್ಲ. ಆಮೇಲೆ ನಾವು ಕಲಾವಿದರು, ತಂತ್ರಜ್ಞರೆಲ್ಲ ಪಾರ್ಟ್ನರ್ಸು ಪ್ರೊಡಕ್ಷನ್ಲಿ. ಲಾಸ್ ಆದರೆ ಮಾತ್ರ ನಮಗೆಲ್ಲರಿಗೂ ಕೈ ಎತ್ತಿರ್ತಾರೆ. ಲಾಭ ಹೆಚ್ಚು ಬಂದರೆ ನಮಗೇನು ಹೆಚ್ಚಿನ ದುಡ್ಡು ಕೊಡಲ್ಲ. ಸೊ ವಿ ಆರ್ ಪಾರ್ಟ್ನರ್ಸ್ ಇನ್ ಲಾಸಲ್ಲಿ ಮಾತ್ರ. ಈ ಥರದ್ದೆಲ್ಲ ಆಗಿ ತಾವೇ ತೋಡ್ಕೊಂಡು ಹಳ್ಳ. ಪ್ರೆಷರ್ ಇದೆ ಗೊತ್ತು, ಪ್ರೊಡಕ್ಷನ್ ತೊಗೊಂಡ್ರೆ ತುಂಬ ಪ್ರೆಷರು. ಚಾನಲ್ನವ್ರು ಪ್ರೊಡಕ್ಷನ್ ಕೊಡೋದ್ರ ಮತ್ತು ಈ ಥರ ಪ್ರೆಷರ್ ಕೊಡೋದ್ರಿಂದಾಗಿ ಹಿಂಗೆಲ್ಲ ಆಗ್ತಾಯಿದೆ ಅಂದರೆ ತೊಗೋಬೇಡಿ. ನೀವಲ್ದಿದ್ರೆ ಇನ್ನೊಬ್ರು ಯಾರೋ ತೊಗೋತಾರೆ. ನಾವು ಕಲಾವಿದರಿಗಾಗಿ, ಒಳ್ಳೆಯದಕ್ಕಾಗಿ, ಇದಕ್ಕಾಗಿ ಮಾಡ್ತಾಯಿದ್ದೀವಿ ಪ್ರೊಡಕ್ಷನ್ನು ಅಂದರೆ ಯಾರು ಮಾಡೋಕ್ಕೆ ಹೇಳಿದ್ರು ಅದನ್ನು? ಅದೆಲ್ಲವೂ ಸುಳ್ಳು ಮತ್ತು ಒಂದು ಚೀಪ್ ಗಿಮಿಕ್ ಅವೆಲ್ಲ. ಸೊ ಅದಲ್ಲ, ಇಟ್ ಈಸ್ ಒಂದು ಪ್ರೆಷರ್ ತುಂಬ ಇದೆ ಅಲ್ವಾ. 2ನೇ ಪ್ರೊಡಕ್ಷನ್ನು ಕೇಳ್ತೀರಿ, ಅದನ್ನು ತೊಗೋತೀರಿ, ಅದನ್ನು ನಿಭಾಯಿಸ್ತೀವಿ ಅಂತ ಹೋಗ್ತೀರಿ. ಲಾಭ ಅಂತೂ ಯಾವ ನಿರ್ಮಾಪಕನು ಬೀದಿಗೆ ಬಂದುಬಿಟ್ಟಿಲ್ಲ. ಆರೋಗ್ಯ ಏರುಪೇರು ವಿಪರೀತ ಆಗಿದೆ ಎಲ್ಲ ಇದ್ರ. ಅದು ಬಿಕಾಸ್ ಆಫ್ ದ ಸ್ಟ್ರೆಸ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ನೀವೇ ಕೇಳಿ ತೊಗೋತಿರೋದು. ಮಾಡಬೇಡಿ ನಿರ್ಮಾಣ, ನೀವು ಆ್ಯಕ್ಟ್ ಮಾಡ್ಕೊಂಡಿರಿ, ನೀವು ಇನ್ನೊಂದು ಏನು ಮಾಡ್ತಿದ್ರು ಅದನ್ನು ಮಾಡ್ಕೊಂಡಿರಿ. ಇಲ್ಲ, ನಿಮ್ಗೆ ಒಂದು ಮಹತ್ವಾಕಾಂಕ್ಷೆ ಇದೆ, ಅದರ ಹಿಂದೆ ಹೋಗಿದ್ದೀರಿ, ಅದಾಗಬೇಕು ಇದಾಗಬೇಕು ಅಂತ ಮಾಡ್ತಿದ್ದೀರಿ, ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಷ್ಟೆ. ಸೀರಿಯಲ್ ಇನ್ನೊಂದು ಆತಂಕದ ವಿಷಯ ಅಂದರೆ ಕಲಾವಿದರ ಪಾಲಿಗೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಇದ್ದದ್ದಕ್ಕಿಂತ ಹೆಚ್ಚಾಗಿ ಕಲಾವಿದರು ಬರ್ತಾ ಇದ್ದಾರೆ ಕಿರುತೆರೆಗೆ. ಒಂದು ಸೀರಿಯಲಲ್ಲಿ ಕಾಣಿಸ್ಕೊಂಡವ್ರು ಮತ್ತೊಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದೇನೇ ಇರಬಹುದು. ಒಂದು ಸೀರಿಯಲಲ್ಲಿ ಹಿಟ್ ಆದವರು ಇನ್ನೊಂದು 3 ವರ್ಷ ಕಾಯ್ಬೇಕಾಗಬಹುದೇನೋ ಇನ್ನೊಂದು ಒಳ್ಳೆ ಆಪರ್ಚುನಿಟಿಗೆ. ಅದನ್ನು ಒಬ್ಬ ಕಲಾವಿದನಾಗಿ ಹೇಗೆ ನೋಡ್ತೀರಾ? ಅಂದರೆ ಅದ್ಭುತ ಸೀರಿಯಲ್ ಆಗಿರುತ್ತೆ, TRP ತುಂಬ ದೊಡ್ಡ ಲೆವೆಲಲ್ಲಿ ಹಿಟ್ ಆಗಿರುತ್ತೆ, ಜನಮನ್ನಣೆ ಗಳಿಸಿರ್ತಾರೆ. ಆ ಸೀರಿಯಲ್ ವೈಂಡ್ ಅಪ್ ಆದಮೇಲೆ ಇದೆಯಲ್ಲ ಆ ಕಲಾವಿದನ ಅಥವಾ ಕಲಾವಿದೆಯ ಹೋರಾಟ, ಹೆಂಗೆ ನೋಡ್ತೀರಿ ಅದನ್ನು? ಹೆಂಗೆ ಅದನ್ನು ಓವರ್ಕಮ್ ಮಾಡಬೇಕು? ಅದು ಇವತ್ತಿನ ಕಾಂಪಿಟಿಷನ್ನಿಂದಾಗಿ ಹುಟ್ಕೊಂಡಿರುವ ಪರಿಸ್ಥಿತಿ ಇದು. ಆಮೇಲೆ ಆಗಲೇ ಹೇಳಿದ್ನಲ್ಲ, ಪ್ರೊಡಕ್ಷನ್ ಚಾನಲ್ಲು ಪೂರ್ತಿ ಹಿಡ್ತಾ ಇಟ್ಕೊಂಡಿದೆ. ಆದ್ದರಿಂದ ಒಂದಷ್ಟು ಜನರ ಪ್ರೊಟೆಕ್ಷನ್ ಕೂಡ ಅದರಿಂದಲೇ ಆಗ್ತಿರೋದು. ಚಾನಲ್ಲೇ ಇದ್ದೇ ಆರ್ಟಿಸ್ಟ್ ಬೇಕು ಅಂತ ಹೇಳಿ ಹಾಕಿಸ್ತಾರೆ. ಇಲ್ಲದೇ ಇದ್ದರೆ ಪ್ರೊಡ್ಯೂಸರ್ಸು, ಪ್ರೊಡಕ್ಷನ್ ಹೌಸಸ್ಸು ಡೆಫಿನೆಟ್ಲಿ ಆ ಆರ್ಟಿಸ್ಟನ್ನ ಹಾಕ್ಕೊಳ್ಳಲ್ಲ, ಯಾಕೆಂದರೆ ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ. ಈಗ 3 ಕಾಸಿಗೂ ಸಿಗ್ತಾರೆ, 6 ಕಾಸಿಗೂ ಸಿಗ್ತಾರೆ. 6 ಕಾಸವರು 6 ಕಾಸಿನ ಕೆಲಸ ಮಾಡ್ತಾರೆ, 3 ಕಾಸು ಇವ್ರಿಗೇನು 3 ಕಾಸು ಉಳಿಸೋದೇ ಮುಖ್ಯ ಆಗುತ್ತೆ ಹೊರತು ಅದು ಏನು ಹೆಂಗೆ ಮಾಡಿದ್ರೆ ಏನು ಅಂತ. ಹಾಗಾಗಿ ನಾನ್ ಆ್ಯಕ್ಟರ್ಸ್ಗಳೇ ತುಂಬ ಇದ್ದಾರೆ ಇವಾಗ. ದೇ ಆರ್ ನಾಟ್ ಲೆಟ್ ಅಲೋನ್ ಬ್ಯಾಡ್ ಆ್ಯಕ್ಟರ್ಸ್, ದೇ ಆರ್ ನಾನ್ ಆ್ಯಕ್ಟರ್ಸ್ ಅವರು. ಸೊ ಅವ್ರುಗಳು ಅವ್ರಿಗೆ ಟಿ ವಿಲಿ ಕಾಣಿಸ್ಕೊಳ್ಳೋ ಹುಚ್ಚಿರಬಹುದು, ಅಥವಾ ಮನೆ ಸಂಪಾದನೆಯೇ ಉದ್ದೇಶ ಅಲ್ಲದೇ ಇರಬಹುದು. ಸೊ ಅವರು ದೇ ಆರ್ ನಾಟ್ ಬಾದರ್ಡ್ ಆಫ್ ರೆಮ್ಯುನರೇಷನ್. ಸೊ ಅಂಥವರು ನಮ್ಮ ನಿರ್ಮಾಣ ಸಂಸ್ಥೆಗಳಿಗೆ ಬೇಕು.
ಅವ್ರನ್ನ ಹಾಕೋತಾರೆ. ಯಾಕಂದ್ರೆ ದುಡ್ಡು ಕೇಳಲ್ವಲ್ಲ ಅವರು. ಅವ್ರು ಕ್ವಾರ್ಟರ್ ಕೊಡ್ಬೋದು, ವರ್ಷ ಬಿಟ್ಟು ಕೊಡ್ಬೋದು, 8 ತಿಂಗಳು ಬಿಟ್ಟು ಕೊಡ್ಬೋದು, ಒಂದು ಅರ್ಧ ಕೊಟ್ಟು ಸಮಾಧಾನ ಮಾಡ್ಬೋದು, ಈ ಥರದ್ದೆಲ್ಲ ಮಾಡ್ತಾರಲ್ಲ. ಸೊ ಅಂಥವ್ರಿಗೆ ಅದೇ ಅವ್ರುಗಳೆಲ್ಲ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅವರನ್ನೇ ಪುಷ್ ಮಾಡ್ತಿರ್ತಾರೆ, ನಾವು ಇವ್ರನ್ನ ಹಾಕ್ಕೋತೀವಿ, ಇವ್ರನ್ನ. ಚಾನಲ್ನವ್ರು ಇಲ್ಲ, ನಮ್ಗೆ ಇದೇ ಬೆಟರ್ ಆರ್ಟಿಸ್ಟು ಅಥವಾ ಫೇಮಸ್ ಆರ್ಟಿಸ್ಟು ಅಂಥವರೇ ಬೇಕು ಅಂತ ಹೇಳಿ ಹಾಕ್ಕೊಂಡಿದ್ದಿದೆ. ಹೌದು, ನೀವು ಹೇಳಿದಾಗೆ ನಾವು ಒಂದು ಕೆಲಸ ಮಾಡಿದ್ಮೇಲೆ, ಒಂದು ಪ್ರಾಜೆಕ್ಟ್ ಮುಗಿದ ಮೇಲೆ ಕಾಯಬೇಕಾಗತ್ತೆ. ಆ ಟೈಮಿನ ನಿರುದ್ಯೋಗ ಯಾವತ್ತಿಗೂ ಆರ್ಟಿಸ್ಟ್ಗಳಿಗೆ ಯಾವತ್ತಿಗೂ ನಾಳೆ ಅನ್ನೋದು ಕ್ವೆಶ್ಚನ್ ಮಾರ್ಕೆ, ಯಾವತ್ತಿಗೂ ಅದು ಇದ್ದದ್ದೇ. ಆ ಕ್ವೆಶ್ಚನ್ ಮಾರ್ಕಿಗಾಗಿ ನಾವು ಒಂದಷ್ಟು ಬುದ್ಧಿವಂತಿಕೆಯಿಂದ ಸೇವ್ ಮಾಡ್ಕೋಬೇಕಾಗತ್ತೆ. ನನಗೆ ಯಾವಾಗಲೂ ಒಂದು ಕಂಪ್ಲೇಂಟ್ ಇದ್ದೇ ಇದೆ, ಕಲಾವಿದರು ಕಾಯಿಲೆ ಬಿದ್ದ ಕೂಡಲೇ ಸರ್ಕಾರ ಕೊಡಬೇಕು, ಕಲಾವಿದರ ಬಳಗಗಳಿಂದ ದುಡ್ಡು ಇದಾಗಬೇಕು ಅಂತೆಲ್ಲ ನಾವು ಅನ್ಕೋತೀವಿ. ಅವ್ರಿಗೂ ಒಂದು ಉಚ್ಛ್ರಾಯ ಸ್ಥಿತಿ ಇರುತ್ತೆ, ಚೆನ್ನಾಗಿ ಸಂಪಾದನೆ ಇದರಲ್ಲೂ. ಆ ಹೊತ್ತಲ್ಲಿ ಏನೂ ಉಳಿಸ್ಕೊಳ್ಳದೆ, ಅಂದರೆ ಎಲ್ಲವನ್ನು ಲ್ಯಾವಿಶಾಗಿ ಖರ್ಚು ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲೇ ಇದು ಅಂದ್ಕೊಂಡು ಆಮೇಲೆ ದೂಷಿಸೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರ ಮಾಡಲಿ ಅನ್ನೋದು. ಅಂದರೆ ಕಲಾವಿದರಿಗೆ ಯಾವತ್ತಿಗೂ ಅನಂತನಾಗ್ ಸರ್ ಯಾವಾಗಲೂ ಅದನ್ನು ಹೇಳೋರು, ನೀವು ಕಲಾ ಸೇವೆ ಮಾಡ್ತಿದ್ದೀರಾ ಅಂದರೆ ಬೈತಾರವರು. ಏನು ಸೇವೆ ರೀ, ನಾನು ಮಾಡಿದ ಕೆಲಸಕ್ಕೆ ದುಡ್ಡು ತೊಗೋತಾ ಇದ್ದೀನಿ, ಸೇವೆನೂ ಇಲ್ಲ ಭಾವೇನೂ ಇಲ್ಲ ಅಂತ. ಕರೆಕ್ಟ್ ಅದು. ಯಾವ ಸೇವೆ? ನಾನು ಕಲಾವಿದ ಆಗಬೇಕು ಅನ್ನೋದು ನನ್ನ ಆಯ್ಕೆ, ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತಾಯಿದ್ದೀನೋ ಅದಕ್ಕೆ ದುಡ್ಡು ತೊಗೋತಾ ಇದ್ದೀನಿ. ನನಗೆ ಇದನ್ನು ಯಾಕೆ ಇವಾಗ ನಾನು ಕಾಲೇಜ್ ಕೆಲಸವನ್ನು ಬಿಟ್ಟು ಕಲಾವಿದನಾಗಿದ್ದೀನಿ, ಯಾಕೆ ಅಂದರೆ ಸಂಪಾದನೆ ಇದರಲ್ಲಿ ಹೆಚ್ಚಿದೆ ಅಂತ. ಸೊ ಹೆಚ್ಚು ಸಂಪಾದನೆ ಯಾಕೆ ಬರ್ತಾ ಇದೆ? ಬಿಕಾಸ್ ಆಫ್ ದ ಅನ್ಸರ್ಟನ್ಟಿ. ನಾಳೆ ಏನೂ ಗೊತ್ತಿಲ್ಲ, ಅದಕ್ಕೆ ಇವತ್ತು ಹೆಚ್ಚು ಕೇಳ್ಬೋದು ನಾನು ಅಂತ. ಅದನ್ನು ನಾಳೆಯ ಅನ್ಸರ್ಟನ್ಟಿಗಾಗಿ ಎತ್ತಿಟ್ಕೊಳ್ಳೋದು ನನ್ನ ಬಾಧ್ಯತೆ. ನಮ್ಮ ಜೀವನ ಹೇಗೆ ನಡೆಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಅಂತಿಮವಾಗಿ ನಾನು ಕೇಳೋ ಪ್ರಶ್ನೆ, ರಂಗಭೂಮಿಗೆ ಹೋಗಬೇಕು ಅಂತ ಬಹಳಷ್ಟು ಜನ ಅಂದುಕೊಂಡಿರ್ತಾರೆ. ತಂದೆ ತಾಯಿ ಇವತ್ತಿಗೂ ಕೇಳ್ತಾರೆ, ಅದರಲ್ಲಿ ಭವಿಷ್ಯ ಇದೆಯಾ ಅಂತ. ಈಗ ಇದೆ, ಒಂದು ಮಟ್ಟಕ್ಕಿದೆ. ಯಾಕೆಂದರೆ ಥಿಯೇಟರ್ ಈಸ್ ಎ ಪಾರ್ಟ್ ಆಫ್ ಎಡ್ಯುಕೇಷನ್. ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ಅಳವಡಿಸ್ತಾ ಇದ್ದಾರೆ. ಸೊ ಪ್ರತಿ ಸ್ಕೂಲ್ನಲ್ಲೂ ಥಿಯೇಟರ್ ಟೀಚರ್ ಬೇಕು. ಎಸ್ಪೆಷಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಂತೂ ಥಿಯೇಟರ್ ಟೀಚರ್ಸ್ ಆರ್ ಪೇಯ್ಡ್ ವೆಲ್. ಬೇರೆ ಸಬ್ಜೆಕ್ಟ್ ಟೀಚರ್ಗಳಷ್ಟೇ ದುಡ್ಡನ್ನು ಕೊಡ್ತಾರೆ. ಆ್ಯಂಡ್ ಫ್ರೀಲಾನ್ಸ್ ಮಾಡ್ಬೋದು, ನೀವು ಏನೆಲ್ಲ ಮಾಡ್ಬೋದು ಥಿಯೇಟರ್ನಿಂದಾಗಿ. ಈಗ ಒಂದಷ್ಟು ಜನ, ಆ್ಯಂಡ್ ದೇ ಆರ್ ವೆರಿ ಸ್ಮಾರ್ಟ್. ಇವಾಗಿನ ಸಂತತಿ ಜನ್ರೇಷನ್ ಅವರು ತುಂಬ ಸ್ಮಾರ್ಟ್ ಕೂಡ ಇದ್ದಾರೆ. ಅವರು ಥಿಯೇಟ್ರನ್ನ ಪ್ರೊಫೆಷನ್ನಾಗಿ ತೊಗೋತಾ ಇದ್ದಾರೆ ಆ್ಯಂಡ್ ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಫ್ರೀಲಾನ್ಸ್ ಟೀಚಿಂಗ್ ಮಾಡ್ತಾರೆ, ಕೋಚಿಂಗ್ಗಳು ಮಾಡ್ತಾರೆ, ಎಲ್ಲೆಲ್ಲೂ ಆ್ಯಕ್ಟಿಂಗ್ ಸ್ಕೂಲ್ಸು ಆ ಥರದ್ದೆಲ್ಲ. ಸಾಫ್ಟ್ ಸ್ಕಿಲ್ಸ್ ವಿತ್ ಥಿಯೇಟರ್ ಅಂತ ಹೇಳಿ ಅದನ್ನೊಂದಷ್ಟು ಮಾಡ್ತಾರೆ. ಸೊ ಬೇರೆ ಬೇರೆ ಅವೆನ್ಯೂಸ್ ಇದೆ ಇಲ್ಲಿ ಮಾಡಲಿಕ್ಕೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೋ ಅದರ ಹಿಂದೆಗಡೆ ಸಾಗರದಷ್ಟು ಜನ ನಿಂತು ಕಾಯ್ತಾ ಇರ್ತಾರೆ. ಅವರಿಗೆ ಅವಕಾಶಗಳಿರುತ್ತಾ, ಭವಿಷ್ಯ ಚೆನ್ನಾಗಿರುತ್ತಾ? ಕಿರುತೆರೆ ಮತ್ತು ಹಿರಿತೆರೆ ನಾನು ಚೂಸ್ ಮಾಡ್ತಿದ್ದೀನಿ ನನ್ನ ಜೀವನಕ್ಕೆ ಅಂತಂದರೆ ಮನಸ್ಸಿನಲ್ಲಿ ಏನಿರಬೇಕು? ನಾನು ಯಾವಾಗಲೂ ನನ್ನ ಟೀಚಿಂಗ್ ಕರಿಯರ್ನಲ್ಲಿದ್ದಾಗ ನಾನು ಥಿಯೇಟರ್ ಕ್ಲಬ್, ನಮ್ಮ ಕಾಲೇಜಿನ ಥಿಯೇಟರ್ ಆ್ಯಕ್ಟಿವಿಟೀಸ್ನ ನಾನು ಹೆಡ್ ಮಾಡ್ತಾಯಿದ್ದೆ, ಇನ್ಚಾರ್ಜ್ ಇರ್ತಾಯಿದ್ದೆ. ಸೊ ಯಾವಾಗಲೂ ನಿರ್ದೇಶಕರು ಇವರೆಲ್ಲ ನನಗೆ ಫೋನ್ ಮಾಡ್ತಾಯಿದ್ರು, ಯಾರಾದರೂ ನಿಮ್ಮ ಕಾಲೇಜಲ್ಲಿ ಒಳ್ಳೆ ಆರ್ಟಿಸ್ಟ್ ಇದ್ದರೆ ಕಳಿಸು ಟೆಲಿವಿಷನ್ಗೆ ಅಂತೆಲ್ಲ. ನಾನು ಹೆಣ್ಮಕ್ಳನ್ನ ಆರಾಮಾಗಿ ಕಳಿಸ್ಬಿಡ್ತಿದ್ದೆ, ಗಂಡು ಮಕ್ಳನ್ನ ಕಳಿಸ್ತಿರಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ವಿದ್ಯೆ ಬಹಳ ಅಗತ್ಯ. ನಾನು ಡಿಗ್ರಿ ಮುಗಿಸೋವರೆಗೂ ಏನು ಮಾಡಿಬಿಡಿ ಅಂತ. ಡಿಗ್ರಿ ಮುಗಿಸ್ಕೊಳ್ಳಿ, ಆಮೇಲೆ ನೀವು ಟೆಲಿವಿಷನ್ ಆ್ಯಸ್ ಪ್ರೊಫೆಷನ್ನೇ ತೊಗೊಳ್ಳಿ. ಪ್ಲ್ಯಾನ್ ಬಿಗೆ ಒಂದು ಇರಬೇಕು, ಒಂದು ರೆಡಿಯಾಗಿರ್ಬೇಕು ನೀವು ಅನ್ನೋದು. ಅದು ನಾನು ಮಾಡ್ಕೊಂಡಿದ್ದೆ. ನಾನು ತಪ್ಪಿರ್ಬೋದು, ಬಿಕಾಸ್ ನಾನು ಮಾಡ್ಕೊಂಡಿದ್ದೆ ಅದನ್ನು ನನ್ನ ಮಕ್ಳಿಗೂ ಹೇಳ್ತಾ ಇದ್ದೆ. ಆದರೆ ಕೆಲವರು ಇದೆಲ್ಲದಕ್ಕಿಂತಲೂ ಅಲ್ಲೇ ಅಪ್ರೆಂಟಿಸ್ಶಿಪ್ ಮಾಡಿದೆ. ಅಂದರೆ ಡಿಗ್ರಿಗೆ ಮಾಡೋ 3 ವರ್ಷನ ನಾನು ಅಲ್ಲೇ ಹಾಕಿದ್ರೆ ಅಲ್ಲೆಲ್ಲೋ ಮುಂದೆ ಹೊಟ್ಟೋಗಿರ್ತೀನಿ ಒಂಚೂರು, ಆ 3 ವರ್ಷದಲ್ಲಿ ನಾನೇನೋ ಮಾಡಿರ್ತೀನಿ ಅಂತ ಹೇಳಿ ಹೋಗಿ ಸಾಧಿಸಿರೋರು ಇದ್ದಾರೆ. ಆದರೆ ಈಗ ಹೇಳಿದ್ರಲ್ಲ ನೀವು, ತುಂಬ ಜನ ಇದ್ದಾರೆ ಅವಕಾಶಕ್ಕಾಗಿ. ಅವಕಾಶಗಳು ಅಷ್ಟಿದೆಯಾ ಅನ್ನೋದು ಇರಲ್ಲ. ಯಾವಾಗಲೂ ಸಪ್ಲೈ ಈಸ್ ಮೋರ್ ದ್ಯಾನ್ ದ ಡಿಮಾಂಡ್. ಪ್ರತಿ ಎಂಪ್ಲಾಯ್ಮೆಂಟ್ ಫೀಲ್ಡ್ಗಳಲ್ಲೂ ಹಾಗೇ ಇದೆ. ಸೊ ಆ ಸಪ್ಲೈ ಎಷ್ಟಾಗೋಗಿದೆ ಈಗ ಅಂತಂದರೆ, ಕ್ಲಾರಿಟಿ ಇಲ್ಲದ ಸಪ್ಲೈ ಆಗ್ತಾಯಿದೆ. ಈಗ ನೀವು ಹೇಳಿದ್ರಲ್ಲ, ಇಷ್ಟು ಜನ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದಿದ್ದೀವಿ ಅಂತ. ಯಾಕೆ ಆ್ಯಕ್ಟ್ರ್ ಆಗಬೇಕು
ಅಥವಾ ಯಾಕೆ ಇದೇ ಫೀಲ್ಡನ್ನ ಚೂಸ್ ಮಾಡ್ಕೋಬೇಕು ಅನ್ನೋದರ ಉತ್ತರ ಅವ್ರದ್ದು ಏನಿರುತ್ತಲ್ಲ ಅದು ಅವ್ರನ್ನ ಈ ಫೀಲ್ಡಲ್ಲಿ ಇರಕ್ಕೆ ಬಿಡುತ್ತೆ ಅಥವಾ ಉಳಿಸ್ಕೊಳ್ಳುತ್ತೆ, ಕಾಪಾಡ್ಕೊಳ್ಳುತ್ತೆ. ಸೊ ಅದನ್ನು ಅವ್ರು ಕ್ಲಾರಿಟಿ ಇಟ್ಕೋಬೇಕು. ನಾನು ಫೇಮ್ಗಾಗಿ, ಮನಿಗಾಗಿ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅದಕ್ಕೆ ಆ್ಯಕ್ಟ್ರ್ ಆಗ್ತೀನಿ, ಬೇಕಿಲ್ಲ. ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ತುಂಬ ಏನು ಚೆನ್ನಾಗಿಲ್ಲ, ಅವರು ಆ್ಯಕ್ಟ್ರಸ್ ಆದರು. ಚೆನ್ನಾಗಿದ್ದೀನಿ ಅದಕ್ಕೆ. ತಂದೆ ತಾಯಿಗಳದ್ದು ಅದೇ. ನಾನು ಎಷ್ಟೋ ಪೇರೆಂಟ್ಸ್ಗಳಿಗೆ ಕಾಲೇಜಲ್ಲಿ ಬೈದು ಕಳಿಸಿದ್ದೀನಿ, ಸರ್ ಏನೂ ಓದಲ್ಲ ಸರ್, ಚೆನ್ನಾಗಿದ್ದಾನೆ ಟಿ ವಿಗೆ ಹಾಕ್ಕೊಂಬಿಡಿ ಅಂತ. ಏನಂಗಂದರೆ ಟಿ ವಿಗೆ ಹಾಕ್ಕೊಳ್ಳೋಕೆ ಚೆನ್ನಾಗಿರೋದು ಒಂದು ಕ್ರೈಟೀರಿಯಾನೇ ಅಲ್ಲ. ಆ್ಯಕ್ಟಿಂಗ್ ಮಾಡೋದಕ್ಕೆ ಏನೂ ಓದಲ್ಲ ಸರ್, ಆ್ಯಕ್ಟಿಂಗ್ ಹಾಕ್ಕೊಂಬಿಡಿ, ಬುದ್ಧಿವಂತ ಅಲ್ಲ ಅಂದ್ರೇನು? ಬುದ್ಧಿ ಇಲ್ಲದವ್ರು ಆ್ಯಕ್ಟರ್ಸ್ ಅಲ್ಲ. ಆ್ಯಕ್ಟಿಂಗಿಗೆ ಬುದ್ಧಿ ಮತ್ತು ಇನ್ನೂ ಹೆಚ್ಚಾಗಿರಬೇಕು. ಇನ್ನೊಂದು ಪಾತ್ರವನ್ನು, ಇನ್ನೊಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಅದರ ಥರ ಆ್ಯಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಬುದ್ಧಿವಂತಿಕೆ ಬೇಕು. ಆಮೇಲೆ ಆ್ಯಕ್ಟಿಂಗ್ ಅನ್ನೋದನ್ನು ಈಸಿ ಅಂದ್ಕೊಂಡಿರೋರೇ 80% ಅಷ್ಟು ಜನ ನಿಜವಾಗೂ. ಯಾಕೆಂದರೆ ಈ ಆಡಿಷನ್ಗೆ ಬರೋರನ್ನ ನೋಡ್ತೀವಲ್ಲ, ಅವ್ರು ಎಲ್ಲರೂ ಆ್ಯಕ್ಟಿಂಗ್ ತುಂಬ ಸುಲಭ ಅಂತ. ಏನು ಅಮ್ಮನ ರೋಲ್ ಮಾಡಿದ್ರೆ ಬಾರೋ ಕಾಫಿ ಕುಟ್ಕೊಂಡು ಹೋಗೋ, ಅಪ್ಪ ಆದರೆ ನೀನು ಯಾವತ್ತು ಕಲಿತೀಯಾ, ಯಾವತ್ತು ಜವಾಬ್ದಾರಿ ಬರುತ್ತೆ ನಿನಗೆ, ಈ ಥರ ಡೈಲಾಗ್ ತಾನೆ. ಅದು ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಅದನ್ನು ಹೇಳಿದ್ರೆ ಆಯಿತು ಅಂತ. ಒಂದು ಕ್ಯಾಮ್ರಾ ಆನ್ ಆದಾಗ ಅದೇ ಪದಗಳನ್ನು ಹೇಳ್ಕೋತಾ ಅದನ್ನೆಲ್ಲ ಅಲ್ಲಿರುವ ಲೈಟು ತಗೊಳ್ತಾ ಅದು ಸಾಕಷ್ಟು ಟೆಕ್ನಿಕಲ್, ಇದೆಲ್ಲದರ ಮಧ್ಯೆ ಆ ಮಾತು ಹೇಳೋದಕ್ಕೆ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕು. ಸೊ ಅದನ್ನೇ ಪ್ರತಿಭೆ ಅಂದರೆ ಆ್ಯಕ್ಟರ್ ಆಗೋಕ್ಕೆ ಸಾಧ್ಯ ಆಗಿರೋರು. ಸೊ ಅದು ಯಾವುದು ತಯಾರಿ ಮತ್ತು ಏನು ಬೇಕು ಆ ಒಂದು ಫೀಲ್ಡ್ಗೆ ಅನ್ನುವ ಅರಿವೇ ಇಲ್ಲದೆ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡಿರೋರೇ ಮುಕ್ಕಾಲು ಭಾಗ. ಸೊ ಅವರು ಅದರ ಕ್ಲಾರಿಟಿ ಇಲ್ಲದೆ ದೆ ಕೆನ್ ನೆವರ್ ಕಮ್, ದೆ ಕೆನ್ ನೆವರ್ ಸ್ಟೇ. ಯಾರು ಟ್ಯಾಲೆಂಟೆಡ್ ಇದ್ದಾರೋ ಅವರಿಗೆ ಅವಕಾಶ ಖಂಡಿತ ಸಿಗುತ್ತೆ. ದಿಗ್ಗಜ ನಟರ ಜೊತೆ ನೀವು ಅಭಿನಯಿಸಿದ್ರೆ ಹಲವಾರು ಸಿನಿಮಾಗಳು. ಒಬ್ಬೊಬ್ಬರ ಕ್ವಾಲಿಟೀಸ್ ಏನೇನು ಅಂತ ಹೇಳಬಹುದಾ? ಹೆಸರು ಹೇಳಿ. ಹೆಸರು ಹೇಳಿ ಹೇಳಬೇಕು. ನೀವು ಕಂಡುಕೊಂಡಂಗೆ. ಸುದೀಪ್ ಸರ್ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ಸಿನಿಮಾ. ಹೀ ಲಿವ್ಸ್ ಸಿನಿಮಾ. ಸಿನಿಮಾನೇ ಉಸಿರಾಡ್ತಾರೆ, ಸಿನಿಮಾನೇ ತಿಂತಾರೆ, ಸಿನಿಮಾನೇ ಮಲಗ್ತಾರೆ, ನಿದ್ದೆನೇ ಮಾಡಲ್ಲ, ಸಿನಿಮಾನೇ ಮಲಗುತ್ತಾರೆ. ಸೊ ಸಿನಿಮಾ ಈಸ್ ಅಷ್ಟು ಪ್ಯಾಷನೇಟ್ ಆದ ಸೂಪರ್ ಸ್ಟಾರ್ ಒಬ್ಬರನ್ನ ನಾನು ನೋಡೇ ಇಲ್ಲ, ಸುದೀಪ್ ಸರ್. ಮತ್ತು ಪುನೀತ್ ಸರು ಹಿ ವಾಸ್ ಮೋರ್ ಅ ಬಿಸ್ನೆಸ್ ಮನ್. ಅಂದರೆ ಅವ್ರಿಗೆ ಒಂದು ಉದ್ಯಮವೇ ಕಾಣಿಸ್ತಾ ಇರೋದು ಯಾವಾಗಲೂ, ಅವಕಾಶಗಳೇ ಕಾಣಿಸ್ತಾ ಇರೋದು ಯಾವಾಗಲೂ. ಅದರ ಬಗ್ಗೆನೇ ಹೆಚ್ಚು ಮಾತಾಡ್ತಿದ್ರು ಕೂಡ. ಈ ಥರದ್ದೊಂದು ಸೀರೀಸ್ ಮಾಡಬೇಕು ರೀ, ಸೀರೀಸ್ಗೆ ಈ ಥರದ್ದು ಮಾರ್ಕೆಟ್ ಇದೆ, ಈ ಥರ ಮಾತಾಡ್ತಿದ್ರು ಅವರು. ಅವರೊಬ್ಬ ದೊಡ್ಡ ಉದ್ಯಮಿ ಆಗಿಯೇ ಅವರು ದೊಡ್ಡ ಸ್ಟಾರ್. ಅಫ್ಕೋರ್ಸ್ ಒಳ್ಳೆ ಡಾನ್ಸರು, ಫೈಟು, ಅದೆಲ್ಲ ಅವರ ರಕ್ತದಲ್ಲಿ ಇದ್ದಿದ್ದು ಅಂಥವರು. ಯಶ್ ಅವ್ರಿಗೆ ತಾವು ತಮ್ಮ ಬಗ್ಗೆ ಅಂದರೆ ಹಿ ವಾಸ್ ಆಲ್ವೇಸ್ ನಾನು ಹೇಗೆ ಮಾಡಬೇಕಿದ್ದನ್ನು, ನಾನು ಮಾಡಿದ್ರೆ ಹೇಗಾಗುತ್ತಿದ್ದು ಅಷ್ಟು ಹಿ ವಾಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಹಿಸ್ ವರ್ಕ್. ಹೀಗೆ ಅವರು ಒಂದು ಪಾತ್ರವನ್ನು ಮಾಡ್ತಾ ಇದ್ದಿದ್ದು. ಅವರು ಅಫ್ಕೋರ್ಸ್ ನನಗೆ ಥಿಯೇಟರ್ ಡೇಸಿಂದನೂ ಗೊತ್ತಿರೋರು. ಸೊ ಆಗ್ಲಿಂದಲೂ ಅಷ್ಟೇ ತಾನು ಇದನ್ನು ಮಾಡಿದ ಒಂದು ಗೋಕುಲ ನಿರ್ಗಮನದಲ್ಲಿ ಒಂದು ಹಿಂದೆ ಇದ್ದ ಗೊಲ್ಲರ ಪಾತ್ರ ಮಾಡ್ತಾರೆ. ಅವ್ರು ನಾಟಕ ಆದಮೇಲೆ ಹೆಂಗೆ ಮಾಡಿದೆ ಸರ್, ನಾನು ಆ ಪಾತ್ರಕ್ಕೆ ಆ ಸೀನಲ್ಲಿ ಅಲ್ಲಿ ಹೋಗಿ ಹಂಗೆ ತೊಗೊಂಡೆ ಸರ್, ಚೆನ್ನಾಗಿತ್ತಲ್ವ ಸರ್. So he was always working on himself. So that is why he is whatever he is. That is the success sutra. Yes. He was always working on himself. Wonderful. 35 ವರ್ಷಗಳ ಸಿನಿಮಾ ರಂಗಭೂಮಿ ಮತ್ತು ಕಿರುತೆರೆಯ ಜರ್ನಿ. ಇವತ್ತಿನ ಯೂತಿಗೆ ಒಂದು 5 ಸೂತ್ರಗಳನ್ನು ಕೊಡ್ತೀರಾ ಅನ್ನೋದಾದರೆ? ಯಾಕೆ ರಿಯಾಕ್ಷನ್? 5 ಸೂತ್ರಗಳು. ಪ್ಯಾಷನ್, ನಿಮಗೆ ಉತ್ಕಟವಾಗಿ ಅನಿಸಿದ್ದನ್ನು ಮಾಡಬೇಕು, ಉತ್ಕಟವಾಗಿ ಅನ್ನಿಸ್ಬೇಕು. ಅದು ಯಾರ್ದೋ ಇನ್ಫ್ಲೂಯೆನ್ಸಿಂದ, ಯಾವುದೋ ಬೇರೆ ಹೊರಗಿನ ಕಾರಣಗಳಿಗಾಗಿ, ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸಕ್ಸಸ್ಫುಲ್ ಕೆರಿಯರ್ ಕೊಡುತ್ತೆ, ಫೇಮ್ ಕೊಡುತ್ತೆ, ಈ ಥರದ್ದೆಲ್ಲವನ್ನು ಬಿಟ್ಟು ನಮಗೆ ಅನ್ನಿಸುವ ಉತ್ಕಟತೆ ಒಂದಿರುತ್ತೆ. ಅದು ದಟ್ ಪ್ಯಾಷನ್ ನಿಮಗಿದೆಯಾ ಅನ್ನೋದು ಒಂದು ದೊಡ್ಡ ಸ್ಟ್ರೆಂತ್ ಆಗುತ್ತೆ. ಎರಡನೇದು
ಲರ್ನಿಂಗ್. ಆ ಫೀಲ್ಡಿಗೆ ನಾವು ಏನೇ ಮಾಡ್ಬೋದು. ನಾಳೆ ನಾನು ಟೈಲರ್ ಆಗ್ಬೋದು. ಆ ಫೀಲ್ಡಿಗೆ ಏನೇನು ಅಗತ್ಯ ಇದೆ, ಅಂದರೆ ಯಾವ್ಯಾವ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ನಾನು ಒಂದು. ಸೊ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಟು ಸಿಟ್ ಆನ್ ಎ ಟೈಲರಿಂಗ್ ಮೆಷಿನ್. ಆ ಮೆಷಿನನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ತಯಾರಿ. ಸೊ ಆ ತಯಾರಿಯನ್ನು, ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೇಬೇಕು. ಆ ಪ್ರಿಪರೇಷನ್ ಎಷ್ಟು ಚೆನ್ನಾಗಾಗುತ್ತೋ ಆಮೇಲೆ ಯು ವಿಲ್ ಪರ್ಫಾರ್ಮ್ ದಟ್ ಮಚ್ ಬೆಟರ್. ಸೊ ಆ ಪೂರ್ವ ತಯಾರಿ, ಪ್ಯಾಷನ್, ಪೂರ್ವ ತಯಾರಿ ಎರಡಾಯ್ತು, ಇನ್ನು ಮೂರಿದೆ. ಎಲ್ಲದ್ರ ಬಗ್ಗೆನೂ ಹೇಳ್ಬೋದು, ಓನ್ಲಿ ಕರಿಯರ್ ಬಗ್ಗೆ ಅಂತಲ್ಲ, ಹೌ ಟು ಲೀಡ್ ಅ ಲೈಫ್ ಅದ್ರ ಬಗ್ಗೆ, ಇಡೀ ಜೀವನದ ಬಗ್ಗೆ ಒಂದು ಜಾಸ್ತಿ ಡಿಫಿಕಲ್ಟ್ ಆಯ್ತಾ ಕೂತ್ಕೋಬೇಕಂತ ನಾನು ಲೈಫ್ ಬಗ್ಗೆ ಎಲ್ಲ ಹೇಳುವಷ್ಟು ನಾನು ತಿಳ್ಕೊಂಡು ಇಲ್ಲ. ನನಗೆ ನಿಮ್ಮ ಸೂತ್ರಗಳು ನೀವು ಅಳವಡಿಸ್ಕೊಂಡಿರೋದು, ವರ್ಕ್ ಆಗಿರೋದು, ನನ್ನ ಮಟ್ಟಿಗೆ ನನಗೆ ಮೈ ವರ್ಕ್, ಮೈ ರಿಲೇಷನ್ಸ್, ಯಾವಾಗಲೂ ನನಗೆ ಫಸ್ಟ್ ವರ್ಕ್ ಬರುತ್ತೆ, ಆಮೇಲೆ ನನ್ನ ರಿಲೇಷನ್ಸು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನಗೆ ಆತ್ಮೀಯರಾದವರು, ಇವರು ದೇ ಆರ್ ಆಲ್ವೇಸ್ ಇನ್ ದ ಪ್ರಯಾರಿಟಿ. ಆ ರಿಲೇಷನ್ಸು. ಮೂರನೇದಾಗಿ ಏನನ್ನಾದರೂ ಒಂದು ಗುರಿ, ಅಂದರೆ ಶಾರ್ಟ್ ಟರ್ಮ್, ನನಗೆ ತುಂಬ ಆ್ಯಂಬಿಷಿಯಸ್ ಅಲ್ಲ ನಾನು. ಸೊ ಶಾರ್ಟ್ ಟರ್ಮ್ ನಾನು ಈ ವರ್ಷ ಇದನ್ನು ನೋಡಬೇಕು, ಇಂಥ ಜಾಗಕ್ಕೆ ಹೋಗಿ ಬರಬೇಕು, ಇಂಥ ಒಂದು ಗಾಡಿ ಒಂದು ತೊಗೋಬೇಕು, ಇಂಥದ್ದೊಂದು ಮಾಡ್ಕೋಬೇಕು, ಇಟ್ಕೋಬೇಕು, ಈ ಗುರಿ ಅದನ್ನು ಡಿಫೈನ್ ಮಾಡಿಕೊಂಡು ಹೋಗುವಂಥದ್ದು. ಥರ್ಡ್ ಥಿಂಗ್ ಇಸ್, ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಡಿಫೈನ್ ಅವರ್ ಗೋಲ್ಸ್. ಆ ಗೋಲು ದೊಡ್ಡದಾಗಿ ಆಮೇಲೆ ಬ್ರೇಕ್ ಮಾಡ್ಕೋತೀವೋ ಅಥವಾ ಸಣ್ಣದೇ ಮಾಡ್ಕೊಂಡು ಹೋಗ್ತೀವೋ, ಇಟ್ಸ್ ಅಪ್ ಟು ಅಸ್. ಮತ್ತು ನಮಗೇನು ಖುಷಿ ಮತ್ತು ನೆಮ್ಮದಿ, ಸಮಾಧಾನ ಕೊಡುತ್ತೋ ಅದನ್ನಷ್ಟೇ ಮಾಡ್ಕೊಂಡಿದ್ದು ಬಿಡಬೇಕು. ನಾಟ್ ಬಿಕಾಸ್ ಏನೋ ಪ್ರೆಷರ್ ಇದೆ ಅನ್ನೋ ಕಾರಣಕ್ಕೆ ಇನ್ನೇನೋ ದೊಡ್ಡದನ್ನ, ನೀವಿಬ್ಬರು ಫೀಲ್ಡಲ್ಲಿದ್ದೀರಾ, ಪ್ರೊಡ್ಯೂಸರ್ ಆಗಿಬಿಡ್ರಿ, ಪ್ರೊಡಕ್ಷನ್ ತೊಗೊಳ್ರಿ, ಬಹುಶಃ ಹೋಗಿ ಕೇಳಿದ್ರೆ ನನಗೆ ಗೊತ್ತು ಆ ಕೆಪಬಿಲಿಟೀಸ್ ಎಲ್ಲ ಇಲ್ಲ ಅಂತ, ಯಾರೋ ಹಂಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೋಗಿ ನಾನು ಪ್ರೊಡ್ಯೂಸರ್ ಆಗ್ತೀನಿ, ನನಗೂ ಪ್ರಾಜೆಕ್ಟ್ ಕೊಡಿ ಅಂತ ತೊಗೊಂಡಿದ್ರೆ ಐ ವುಡ್ ಹ್ಯಾವ್ ಬೀನ್ ಎ ವೆರಿ ಬ್ಯಾಡ್ ಪ್ರೊಡ್ಯೂಸರ್, ಬ್ಯಾಡ್ ಪ್ರೊಡಕ್ಷನ್ ಹೌಸ್. ಸೊ ನನಗೇನು ಬರುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಇರಬೇಕು ಅನ್ನೋದು ನನ್ನದು. ಆಮೇಲೆ ಸಿಂಪಲ್ ಮಾಡ್ಕೋಬೇಕು ಲೈಫ್ನ. ವಿ ಹ್ಯಾವ್ ಟು ಮೇಕ್ ಥಿಂಗ್ಸ್ ವೆರಿ ವೆರಿ ಸಿಂಪಲ್. ಯಾಕಂದರೆ ಇಟ್ ಈಸ್ ಸಿಂಪಲ್. ನಾವು ಅದರ ಏನೋ ಸ್ತರದಲ್ಲಿ ಇವನೇನು ಅನ್ಕೋಬೋದು ನನ್ನ ಬಗ್ಗೆ, ಇವನು ಹಿಂಗೆ ಹೇಳಿಬಿಟ್ಟ, ಇದರ ಹಿಂದೆ ಈ ಅರ್ಥ ಇರ್ಬೋದು, ಅದೆಲ್ಲ ಬಿಟ್ಟು ಅವ್ನು ಏನಾರ ಅಂದ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನನಗೆ ಅನಿಸಿದ್ದು ಇಷ್ಟು ಅದ್ರ ಹಿಂದೆ ಮುಂದೆ ಎಲ್ಲ ಒಂದು ಪ್ಯಾಕೇಜು ಎಲ್ಲ ಇಲ್ಲದೆ ಸರಳವಾಗಿ ಬದುಕಿಬಿಡಬೇಕು. ಮತ್ತು ಯಾವಾಗಲೂ ಖುಷಿಯಾದದ್ದನ್ನೇ ಮಾಡ್ತಾ ಇರಬೇಕು ಅನ್ನೋದು ನನ್ನ ಲೈಫ್. ವಂಡರ್ಫುಲ್. ಸುಂದರ್ ಸರ್, ಒಂದು 35 ವರ್ಷಗಳ ಹಿಂದಕ್ಕೂ ಹೋದ್ರಿ, ಅದ್ರ ಹಿಂದೆನೂ ಹೋದ್ರಿ, ವಾಪಸ್ ಬಂದ್ರಿ, ಪ್ರೆಸೆಂಟಲ್ಲಿದ್ದೀವಿ ನಾವು. ಬಟ್ ಅಮೇಝಿಂಗ್ ಅನಿಸುತ್ತೆ, ಒಂದು ಅದ್ಭುತವಾದ ಜರ್ನಿ, 35 ವರ್ಷ. ಆ್ಯಂಡ್ ಕಂಟಿನ್ಯೂಸ್ಲಿ ನಿಮ್ಮನ್ನು ನೀವು ರಿವೈಂಡ್ ಮಾಡ್ಕೊಳ್ತಾ ಇರ್ತೀರಾ, ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ತೀರಾ ಆಗಿನ ಜನ್ರೇಷನ್ಗೆ, ಆಗಿನ ಪಾತ್ರಗಳಿಗೆ. ಅದೆಲ್ಲದರ ನಡುವೆ ರಂಗಭೂಮಿಯ ನಂಟಿನ ಜೊತೆ ಇಡೀ ಜೀವನ ಸಾಗ್ತಾ ಇರೋದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ. ಇನ್ನೊಂದಷ್ಟು ವರ್ಷ ಹೀಗೆ ಇರ್ತೀನಿ ಅನ್ಕೊಂಡಿದ್ದೀನಿ. ಅಬ್ಸಲ್ಯೂಟ್ಲಿ, ನೀವು ಹೀಗೆ ಇರ್ತೀರಿ, ಮತ್ತೆ ಬಂದು ನಮ್ಮ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು ಈ ಥರದ್ದು ಒಂದು ಮಾತಾಡೋದಕ್ಕೆ. ಯಾಕಂದರೆ ಯಾವಾಗಲೂ ಒಂದು ಮಾತು, ಪಾಡ್ಕಾಸ್ಟು ಅಥವಾ ಈ ಥರದ್ದೊಂದು ಮಾತು ಅಂತಂದಾಗ ಸಿದ್ಧ ಸೂತ್ರಗಳು, ಸಿದ್ಧ ಪ್ರಶ್ನೆಗಳು, ಸಿದ್ಧನ ಉತ್ತರಗಳು ಇದೆಲ್ಲವೂ ಇರುತ್ತೆ. ಅದು ಯಾವುದರ ಲಿಮಿಟೇಷನ್ನು ಹಂಗೂ ಇಲ್ಲದೆ ಮಾತಾಡಿದ್ವಿ. ಭಾಳ ಖುಷಿ ಆಯಿತು. ನಿಮ್ಮ ಜೀವನನ ನಮ್ಮ ವೀಕ್ಷಕರಿಗೆ ತಿಳಿದಿಡೋ ಪ್ರಯತ್ನ. ಯಾಕೆಂದರೆ ಒಬ್ಬ ಸಾಧಕರು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಯಾವುದೋ ಒಂದು ಮಾತು, ಯಾವುದೋ ಒಂದು ಸಾಧನೆ ಒಂದಷ್ಟು ಜನರನ್ನ ಇನ್ಸ್ಪೈರ್ ಮಾಡಿಬಿಡುತ್ತೆ. ನಿಮ್ಮ ಯಾವುದೋ ಒಂದು ಮಾತು ಅವರನ್ನು ಏನೋ ಒಂದು ಕೆಲಸ ಶುರು ಮಾಡೋದಕ್ಕೆ ಪ್ರೇರೇಪಿಸ್ಬಿಡ್ಬೋದು. ಅದೇ ನಮ್ಮ ಮುಖ್ಯ ಉದ್ದೇಶ. ಎಲ್ಲ ಆದರೆ ನಾನು ಮಾಡಿದ್ದು ಸಾರ್ಥಕ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಅದೇ ಹೇಳೋದು, ನನ್ನ ಏನು ಥಿಯೇಟರ್ಗೆ ಅಷ್ಟು ಹುಡುಗರು ಬರ್ತಿದ್ರಲ್ಲ ನನ್ನ ಕಾಲೇಜಲ್ಲಿ, ಇಷ್ಟು ಹುಡುಗರಲ್ಲಿ ಯಾವುದೋ ಒಂದು ಕಾರಣಕ್ಕೆ ದಾರಿ ತಪ್ಪಿ ಹೋಗ್ತಿದ್ದ ಅಥವಾ ಉದ್ದೇಶವೇ ಇಲ್ಲದೆ ಹೊಟ್ಟೋಗ್ತಿದ್ದ ಹುಡುಗರಿಗೆ ಒಂದೇನೋ ಹಿಡಿದು ಇಟ್ಟಿದ್ದೀವಿ, ಒಂದು ದಾರಿ ತೋರಿಸಿದ್ದೀವಿ ಅಂದರೆ
ಆ ಮಟ್ಟಕ್ಕೆ ಸಾರ್ಥಕ ಅದು ಅಂತ ಅನಿಸ್ತಿತ್ತು. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. 35 ವರ್ಷ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಿಲ್ಲೋದಿದೆಯಲ್ಲ, ಇಟ್ಸ್ ನಾಟ್ ಸೋ ಸಿಂಪಲ್. 3.5 ದಶಕ ನೀವು ಸುಂದರ್ ಸರ್ ಅವರ ಜೀವನನ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಇದು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ನಮಸ್ಕಾರ.